ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೇನೆ ನಾವು ನೀವೆಲ್ಲರೂ ಈ ವೇದಿಕೆಗೆ ಜ್ಞಾನ ಮತ್ತು ಧ್ಯಾನವನ್ನು ಪಡೆದುಕೊಳ್ಳೋದಕ್ಕೆ ಉನ್ನತ ಮಟ್ಟದ ವೇದಿಕೆಯನ್ನ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಂಗನಾಥ್ ಗುರುಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ನನ್ನ ತಂದೆ ತಾಯಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ನೀವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದೀರಾ, ನಿಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ಈಗ ನಾವು ಜ್ಞಾನವನ್ನ ಪಡೆದುಕೊಳ್ಳೋಣ ಮಾಸ್ಟರ್. ಅಂದ್ರೆ ಈಗ ಧ್ಯಾನವನ್ನ ಸ್ಟಾರ್ಟ್ ಮಾಡೋಣ. ಧ್ಯಾನದ ನಂತರ ಜ್ಞಾನ ಹಂಚಿಕೆಯನ್ನ ಪಡೆದುಕೊಳ್ಳೋಣ ಮಾಸ್ಟರ್ಸ್. ಈಗ ಮೊಟ್ಟ ಮೊದಲ ಬಾರಿಗೆ ಸ್ವಲ್ಪ ನೀರನ್ನ ನಾವೆಲ್ಲರೂ ದೇಹಕ್ಕೆ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಹಾಗೇನೆ ಸುಖಾಸನದಲ್ಲಿ ಕುಳಿತುಕೊಳ್ಳುವವರು ಕುಳಿತುಕೊಳ್ಳಿ, ಬೆನ್ನನ್ನ ನೇರವಾಗಿ ಇಟ್ಟುಕೊಳ್ಳಿ ಮಾಸ್ಟರ್ಸ್. ಸೋಫಾ ಮೇಲೆ ಅಥವಾ ಚೇರ್ ಮೇಲೆ ಕುಳಿತುಕೊಂತವರು ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಕೈಗಳನ್ನ ಕ್ರಾಸ್ ಮಾಡಿಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಹಾಗೇನೆ ನಿಧಾನವಾಗಿ ಕಣ್ಣುಗಳನ್ನ ಮೃದುವಾಗಿ ಕಣ್ಣೆರಡನ್ನು ಮುಚ್ಚಿಕೊಳ್ಳೋಣ ಮಾಸ್ಟರ್ಸ್. ಕೈಗಳನ್ನ ಲಾಕ್ ಮಾಡಿಕೊಂಡು ಕಾಲುಗಳನ್ನು ಲಾಕ್ ಮಾಡಿಕೊಂಡು ನಾವು ಆನಾಪಾನ ಸತಿ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಗೆ ಬರುವ ಉಸಿರು ಗಮನಿಸೋಣ. ಆಲೋಚನೆಗಳು ಬರುವುದು ಸಹಜ, ಆದರೆ ಆಲೋಚನೆಗಳ ಹತ್ತ ಯಾರೂ ಸಹ ಗಮನ ಹರಿಸುವುದು ಬೇಡ ಮಾಸ್ಟರ್ಸ್. ಉಸಿರಿನ ಕಡೆ ಗಮನ ಹರಿಸೋಣ ಮಾಸ್ಟರ್ಸ್. ಹಾಗೆಯೇ ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ. ಸಹಜವಾಗಿ ನಡೆಯುವ ಉಸಿರಾಟವನ್ನ ಆಹ್ಲಾದದಿಂದ ಗಮನಿಸೋಣ. ಯಾವ ಮಂತ್ರ, ಜಪ ಅಥವಾ ನಾಮಸ್ಮರಣೆ ಇರಬಾರದು ಮಾಸ್ಟರ್ಸ್. ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿಡುತ್ತಿದ್ದರೆ ಕ್ರಮೇಣ ಆಲೋಚನಾರಹಿತ ಸ್ಥಿತಿ ಉಂಟಾಗುತ್ತದೆ. ಇದೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಶರೀರದಲ್ಲಿ ಪ್ರವೇಶಿಸಿ ನಾಡಿ ಮಂಡಲ ಶುದ್ಧಿಯಾಗಿ ಅದ್ಭುತವಾದ ಆರೋಗ್ಯ ದೊರಕುತ್ತದೆ ಮಾಸ್ಟರ್ಸ್. ಪ್ರತಿನಿತ್ಯ ನಿಯಮಬದ್ಧ ಧ್ಯಾನ ಮಾಡುವುದರಿಂದ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ ಸಪ್ತಚೇತನಗಳು ಜಾಗೃತಿ ಆಗುತ್ತವೆ ಮಾಸ್ಟರ್ಸ್. ಕ್ರಮೇಣ ದಿವ್ಯ ಚಕ್ಷು ಉಚ್ಚೇತನಗೊಳ್ಳುತ್ತದೆ. ಪಿರಮಿಡ್ಗಳನ್ನು ಬಳಸಿ ಧ್ಯಾನ ಮಾಡೋದ್ರಿಂದ ಧ್ಯಾನ ಸ್ಥಿತಿ ಬೇಗ ಬರುತ್ತದೆ ಮಾಸ್ಟರ್ಸ್. ಹಾಗೇನೆ ಧ್ಯಾನ ಶಕ್ತಿ ಕೂಡ ಅಪಾರವಾಗಿ ಹೆಚ್ಚುತ್ತದೆ ಮಾಸ್ಟರ್ಸ್. ನಾವು ಈಗ 20 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನ ಮಾಡೋಣ. ನಂತರ 10 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ನಾವು ಮುಂದಿನ ಸೂಚನೆ ಕೊಡುವವರೆಗೂ ಯಾರೂ ಸಹ ಕಣ್ಣನ್ನು ತೆಗೆಯುವುದು ಬೇಡ. ಈಗ 20 ನಿಮಿಷಗಳ ಕಾಲ ಸಂಗೀತ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮೇಡಮ್ ಮ್ಯೂಸಿಕ್ ಪ್ಲೇ ಮಾಡಿ ಮೇಡಮ್.
ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲ ನಾವು ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಯಾರೂ ಸಹ ಕಣ್ಣನ್ನ ತೆಗೆಯುವುದು ಬೇಡ. ಸಹಜವಾಗಿಯೇ ನಡೆಯುತ್ತಿರುವ ಉಸಿರಾಟವನ್ನ ಆಹ್ಲಾದದಿಂದ ಗಮನಿಸುತ್ತೀರಿ ಮಾಸ್ಟರ್ಸ್. ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿದ್ದರೆ ಕ್ರಮೇಣ ಆಲೋಚನಾ ರಹಿತಿ ಸ್ಥಿತಿ ಉಂಟಾಗುತ್ತದೆ ಮಾಸ್ಟರ್ಸ್. ಈ ಧ್ಯಾನ ಸ್ಥಿತಿಯಿಂದ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ಶರೀರದಲ್ಲಿ ಪ್ರವೇಶಿಸಿ ನಾಡಿಮಂಡಲ ಶುದ್ಧಿಯಾಗುತ್ತಾ ಅದ್ಭುತವಾದಂತಹ ಆರೋಗ್ಯ ದೊರಕುತ್ತದೆ ಮಾಸ್ಟರ್ಸ್. ಇನ್ನು 4 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನು 1 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಯಾರೂ ಸಹ ಕಣ್ಣನ್ನು ತೆರೆಯುವುದು ಬೇಡ. ಇನ್ನು 30 ಸೆಕೆಂಡುಗಳ ಕಾಲ ಮೌನ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್.
ಇನ್ನು 5 ಸೆಕೆಂಡುಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. 1, 2, 3, 4, 5. ಮಾಸ್ಟರ್ಸ್, ಧ್ಯಾನದಲ್ಲಿ ಮುಂದುವರಿಯತಕ್ಕಂಥವರು ಹಾಗೆ ಧ್ಯಾನವನ್ನ ಮುಂದುವರಿಸಿ. ಧ್ಯಾನದಿಂದ ಹೊರ ಬರ್ತಕ್ಕಂಥವರು ಕಾಲುಗಳನ್ನು ಬಿಡಿಸಿಕೊಂಡು, ಕೈಗಳನ್ನು ಬಿಡಿಸಿಕೊಂಡು, ಅಂಗೈಗಳನ್ನು 5 ಸೆಕೆಂಡುಗಳ ಕಾಲ ಕಣ್ಣಿನ ಮೇಲೆ ಇರಿಸಿಕೊಳ್ಳೋಣ ಮಾಸ್ಟರ್ಸ್. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ನಮ್ಮ ಅಂಗೈಯನ್ನು ನೋಡಿಕೊಳ್ಳೋಣ. ಹಾಗೆ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತಹ ಪ್ರಕೃತಿ ಮಾತೆಗೂ ನಮ್ಮ ದೇಹಕ್ಕೂ ನಮಿಸುತ್ತಾ ಒಂದು ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಮಾಸ್ಟರ್ಸ್, ಇಲ್ಲಿಯ ತನಕ ಧ್ಯಾನವನ್ನ ಮಾಡಿದ್ದೇವೆ. ಈಗ ನಮಗೆ ಸ್ವಾಧ್ಯಾಯವನ್ನ ಕೊಡೋದಕ್ಕೆ ನಮ್ಮ ವೇದಿಕೆಯ ಮಾಸ್ಟರ್ ಆಗಿರ್ತಕ್ಕಂಥ ಮಮತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಇವರು ಇವತ್ತು ಸ್ವಾಧ್ಯಾಯ ಮಾಡ್ತಾ ಇರ್ತಕ್ಕಂಥ ವಿಷಯ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋ ವಿಷಯದ ಬಗ್ಗೆ ಸ್ವಾಧ್ಯಾಯವನ್ನ ಮಾಡೋದಕ್ಕೆ ಬಂದಿದ್ದಾರೆ ಮಾಸ್ಟರ್ಸ್. ನಾವು ಮಮತಾ ಮೇಡಮ್ ಅವ್ರನ್ನ ವೆಲ್ಕಮ್ ಮಾಡೋಣ. ಮಮತಾ ಮೇಡಮ್, ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ವೆಲ್ಕಮ್. ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಧ್ಯಾನ ಹಂಚಿಕೆಗೆ ಈ ವೇದಿಕೆಯನ್ನು ಅನುವು ಮಾಡಿಕೊಟ್ಟಿರೋ ರಂಗ ಗುರುಗಳಿಗೆ ಧನ್ಯವಾದಗಳು, ಹಾಗೂ ಮಹತ್ತರ ಫೌಂಡೇಶನ್ ಅಲ್ಲಿರುವ ಎಲ್ಲರಿಗೂ ಧನ್ಯವಾದಗಳು. ಈ ರೀತಿ ಎಲ್ಲಾ ಕುತ್ಕೊಂಡು ಧ್ಯಾನ ಮಾಡಕ್ಕೆ ಹೇಳ್ಕೊಟ್ಟ ಪ್ರಪಂಚದಾದ್ಯಂತ ಹರಡಿರುವಂತಹ ಪತ್ರಿಜಿ ಗುರುಗಳಿಗೆ ಮೊದಲಿಗೆ ಧನ್ಯವಾದಗಳು ಹೇಳ್ತಾ, ರಾಜಮಾತೆ ಆದ ಸ್ವರ್ಣಮಾತಾ ಆದ ಪತ್ರಿಜಿ ಅವರಿಗೂ ಧನ್ಯವಾದಗಳು, ಹಾಗೆ ಬಾಬಾಜಿ ಅವ್ರಿಗೂ ಧನ್ಯವಾದಗಳು, ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಇಷ್ಟೆಲ್ಲ ಹೇಳ್ತಾ ನಾನು ಈ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಪುಸ್ತಕವನ್ನ ಸ್ವ ಅಧ್ಯಯನ ಮಾಡ್ತಿದ್ದೇನೆ. ಮೊದಲಿಗೆ ಈ ಆನಾಪಾನ ಸತಿ ಧ್ಯಾನನ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲರಿಗೂ ಗೊತ್ತೇ ಇದೆ. ಇದನ್ನ ಪ್ರಪಂಚದಾದ್ಯಂತನ ವಿಶ್ವಕ್ಕೆ ಸಾರದಂತಹ ಥೈಲ್ಯಾಂಡಿನ ದೇಶದ ಬಾಲಕರು ಅವ್ರದೊಂದು ಸಾಹಸದ ಕಥೆಯ ಮುಖಾಂತರ ನಾನು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2018 ಜೂನ್ 23ರಲ್ಲಿ ಥೈಲ್ಯಾಂಡ್ ದೇಶಕ್ಕೆ ಸೇರಿದ ವರ್ಲ್ಡ್ ಬೋರ್ಡ್ ಹೆಸರಿನ ಕಿರಿಯ ಫುಟ್ಬಾಲ್ ತಂಡ ಮತ್ತು ಅವರ ತರಬೇತಿದಾರರು ಹೆಕ್ ಫೋಲ್ ಚಾತ್ವಾಕ್ ಜೊತೆಗೂಡಿ ಅತ್ಯಂತ ಅಪಾಯಕಾರಿಯಾದ ತಮ್ ಲುಹಾಂಗ್ ಗುಹೆಯೊಳಗೆ ತಮಾಷೆಗಾಗಿ ಹೋಗಿ ಕೆಸರಿನೊಂದಿಗೆ ಕೂಡ ಪ್ರವಾಹದಲ್ಲಿ ಸಿಲುಕಿ ಬಿದ್ದಾರೆ. ಈ ವಿಷಯ ತಿಳಿದು ಥೈಲ್ಯಾಂಡ್ನ ಸರ್ಕಾರ ಅಂದ್ರೆ ಏನಪ್ಪಾ ಅಂದ್ರೆ 2018ರಲ್ಲಿ ಅಲ್ಲೊಂದು ಬೋರ್ಡ್ ದೇಶದ ಆಟ ನಡೀತಾ ಇರತ್ತೆ. ಅಲ್ಲೇನ್ ಮಾಡ್ತಾರ ಅಂದ್ರೆ ಈ ಮಕ್ಳುಗಳೆಲ್ಲ ಸೇರಿ ತಮಾಷೆಗೆ ಅಂತಾನೆ ಅವ್ರ ಕೋಚ್ನ ಸಮೇತ ಕರ್ಕೊಂಡು ಒಂದ್ ಗುಹೆ ಒಳಗ್ ಹೋಗ್ತಾರೆ. ಅಲ್ಲಿ ಏನಿದೆ ನೋಡೋಣ ಬನ್ನಿ ಅಂತ ಕರ್ಕೊಂಡು ಹೋದಾಗ ಅಲ್ಲೊಂದ್ ಆ ಗುಹೆ ಒಳಗೆ ಕೆಸರೆಲ್ಲ ಇರುತ್ತೆ. ಅಲ್ಲಿ ಸಿಲುಕಿ ಬೀಳ್ತಾರೆ. ಅಲ್ಲಿ ಸಿಲುಕಿ ಬಿದ್ದಾಗ ಏನಾಗುತ್ತೆ ಅಂದ್ರಾಗ ಆ ಥೈಲ್ಯಾಂಡ್ ದೇಶದವ್ರಿಗೆ ಯೋಚನೆ ಆಗುತ್ತೆ, ಇವ್ರನ್ನ ಹೆಂಗಪ್ಪ ನಾವು ಕಾಪಾಡೋದು ಅಂತ. 15 ದಿನ ಹೋರಾಡ್ತಾ ಇರ್ತಾರೆ. ಅಲ್ಲಿ 11ರಿಂದ 16 ಮಕ್ಳು ಇರ್ತಾರೆ. ಆ ರೀತಿ ಒಂದು ಹೋರಾಡ್ಬೇಕಾದ್ರೆ ಅವ್ರ ಕೋಚ್ಗೆ ಈ ಧ್ಯಾನದ ಬಗ್ಗೆ ಪರಿಚಯ ಇರುತ್ತೆ. ಆ 16 ಮಕ್ಕಳನ್ನ ಧ್ಯಾನಾವಸ್ಥೆಗೆ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ಅವ್ರು ಹೇಳ್ದಂಗೆ ಮಕ್ಕಳು ಮಾಡ್ತಾ ಹೋದಾಗ 15 ದಿನ ಆದ್ಮೇಲೆ ಆ ಸರ್ಕಾರದವರು ಆ ಮಕ್ಕಳನ್ನ ಕಾಪಾಡ್ತಾರೆ. ಹೊರಗಡೆ ಬಂದಾಗ ಆ ಮಕ್ಕಳಲ್ಲಿ ಎಷ್ಟು ಆ ಮೊದ್ಲು ಹೇಗಿದ್ರು ಅದೇ ರೀತಿ ಇರ್ತಾರೆ. ಯಾವುದೇ ರೀತಿಯಾದ ಚೇಂಜಸ್ ಇರಲ್ಲ, ಅಸ್ವಸ್ಥತೆ ಇರಲ್ಲ, ಸುಸ್ತಿರಲ್ಲ, ತುಂಬಾ ಚೆನ್ನಾಗಿರ್ತಾರೆ. ಮನಃಶಾಸ್ತ್ರಜ್ಞರು ಆಮೇಲೆ ಡಾಕ್ಟರ್ಸ್ಗಳು ಪ್ರತಿಯೊಬ್ರು ಅವ್ರನ್ನ ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅಷ್ಟು ಪರೀಕ್ಷೆ ಮಾಡಿದ್ರು ಮಕ್ಕಳು ಹೆಲ್ತಿಯಾಗೇ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದಾಗ ಆ ಮಕ್ಕಳು ಹೇಳ್ತಾರೆ, ನಮ್ ಕೋಚ್ ನಮ್ಗೆ ಹೇಳ್ಕೊಟ್ರು ಧ್ಯಾನ ಹೆಂಗ್ ಮಾಡ್ಬೇಕು, ಆ ಧ್ಯಾನ ಮಾಡೋದ್ರಿಂದ ನಮಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳ್ಕೊಟ್ಟಾಗ ನಾವು ಆ 15 ದಿನ ಧ್ಯಾನದಲ್ಲೇ ಕಳೆದ್ವಿ, ಹಂಗಾಗಿ ನಾವ್ ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ.
ಇದನ್ನ ಪ್ರಪಂಚದಾದ್ಯಂತ ಈ ಮಕ್ಕಳು ಸಾರ್ತಾರೆ. ಅವಾಗ ಪ್ರತಿಯೊಬ್ಬರ ಡಾಕ್ಟ್ರು, ಸೈಂಟಿಸ್ಟ್ ಇದನ್ನ ಪ್ರಾಯೋಗಿಕವಾಗಿ ಮಾಡಿ ನೋಡಿ ಧ್ಯಾನದಲ್ಲಿ ಇಷ್ಟೊಂದು ಅದ್ಭುತವಾದ ಶಕ್ತಿ ಇದೆಯಾ ಅಂತ, ಇದು ರಿಯಲಿ ನಡೆದಿರೋ ಘಟನೆ. ಇದು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಈಗ ಪ್ರತಿಯೊಬ್ರು ಧ್ಯಾನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದನ್ನ ನಮಗೆ ಪರಿಚಯ ಮಾಡ್ಕೊಟ್ಟಿದ್ದವರು ಪತ್ರಿಜಿ ಗುರುಗಳು. ಅವ್ರಿಗೆ ಒಂದು ದೊಡ್ಡದಾಗ ಒಂದು ಕ್ಲಾಪ್ ತಕನ. ವಿದ್ಯಾರ್ಥಿಗಳಿಗೆ ಧ್ಯಾನದ ಅವಶ್ಯಕತೆ ತುಂಬಾನೇ ಇದೆ. ಇದನ್ನ ಸ್ವಾಧ್ಯಾಯ ಮಾಡ್ತೀನಿ. ವಿದ್ಯೆ ಎಂದರೆ ವಿತ್ ಪ್ಲಸ್ ಎಂ. ವಿದ್ಯೆ ಎಂದರೆ ತಿಳಿದುಕೊಳ್ಳುವುದು. ಎಂ ಎಂದರೆ ಯಾವುದರಿಂದ, ಅಂದರೆ ಯಾವುದರಿಂದ ಆಗಲಿ ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳುವುದು. ಅದನ್ನು ವಿದ್ಯೆ ಎನ್ನುತ್ತೇವೆ. ವಿದ್ಯೆಗಳಲ್ಲಿ 2 ವಿಧ. ಅಂದ್ರೆ ವಿದ್ಯೆ ಎಂಬುದು ವಿತ್ ಎಂದರೆ ತಿಳಿದುಕೊಳ್ಳೋದು. ಎಂ ಅಂದರೆ ಯಾರಿಂದ, ವಿದ್ಯೆಯನ್ನ ಯಾರಿಂದ ತಿಳ್ಕೋಬೇಕು ಅನ್ನೋದು ಈ ವಿದ್ಯೆ ಆಗುತ್ತೆ. ಈ ವಿದ್ಯೆಯಲ್ಲಿ 2 ವಿಧ ಇದೆ. ಒಂದು ಪ್ರಾಪಂಚಿಕ ವಿದ್ಯೆ, ಇನ್ನೊಂದು ಆಧ್ಯಾತ್ಮಿಕ ವಿದ್ಯೆ. ಪ್ರಾಪಂಚಿಕ ವಿದ್ಯೆ ಅಂದ್ರೆ ಈ ಭೌತಿಕ ಜೀವನಕ್ಕೆ ಏನೇನು ಬೇಕೋ ಅದನ್ನ ಕಲಿಯೋದನ್ನ ಮಾತ್ರ ನಾವು ಪ್ರಾಪಂಚಿಕ ವಿದ್ಯೆ ಅಂತ ಹೇಳ್ತೀವಿ. ಈ ಭೌತಿಕ ಪ್ರಪಂಚದ ಅಸ್ತಿತ್ವವನ್ನು ಕುರಿತು ಯಥಾರ್ಥ ಜ್ಞಾನವನ್ನು ಉಂಟು ಮಾಡುವುದೇ ಪ್ರಾಪಂಚಿಕ ವಿದ್ಯೆ. ನಮ್ಮ ಜೀವನದಲ್ಲಿ ಏನೇನು ಕಲಿಬೇಕು ಅದನ್ನೆಲ್ಲ ಇಲ್ಲಿ ಕಲಿತಾ ಹೋಗೋದಕ್ಕೆ ಇದನ್ನ ಪ್ರಾಪಂಚಿಕ ವಿದ್ಯೆ ಅಂತ ಕರಿತೀವಿ. ಲೌಕಿಕ ವಿದ್ಯೆ, ಇಹಲೋಕ ವಿದ್ಯೆ, ಈ ನಾನಾ ಹೆಸರುಗಳಿಂದ ಕರಿತೀವಿ. ಇವೆಲ್ಲ ಪ್ರಾಪಂಚಿಕ ವಿದ್ಯೆಯ ಪರ್ಯಾಯ ಪದಗಳು. ಪ್ರಾಪಂಚಿಕ ವಿದ್ಯೆಗಳು ಭೌತಿಕ ಜ್ಞಾನವನ್ನು ಸಮವಾಗುತ್ತವೆ. ಇದರಲ್ಲಿ ನಾವೇನೆಲ್ಲ ಕಲಿತೀವಿ ಅಂದ್ರೆ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌಗೋಳಿಕ ಶಾಸ್ತ್ರ, ಭೂಗರ್ಭ ಶಾಸ್ತ್ರ, ಹಲವಾರು ಶಾಸ್ತ್ರಗಳನ್ನ ಕಲಿತಾ ಹೋಗ್ತಾ ಇರ್ತೀವಿ ಈ ಪ್ರಾಪಂಚಿಕ ವಿದ್ಯೆಯಲ್ಲಿ. ಸ್ಥೂಲ ಪ್ರಪಂಚ ಕುರಿತು ಎಷ್ಟೋ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ. ಈ ಭೂಮಿ ಮೇಲೆ ನೀರಿದೆ, ಗಾಳಿ ಇದೆ, ಖನಿಜ ಸಂಪತ್ತು ಇದೆ, ಪ್ರತಿಯೊಂದು ಇದೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರತಿಯೊಂದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಕಣ್ಣಿಗೆ ಕಾಣದ್ ಏನೇನಿದೆಯೋ ಅದೆಲ್ಲನ ಪ್ರಾಪಂಚಿಕ ವಿದ್ಯೆ. ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ಇದೊಂದು ಅತೀಂದ್ರಿಯವಾದಂತ ವಿದ್ಯೆ. ಇದು ಮನುಷ್ಯನಿಗೆ ನಿಲುಕಲಾರದಂತ ವಿದ್ಯೆ, ಮತ್ತೆ ವಿಜ್ಞಾನಕ್ಕೂ ನಿಲುಕಲಾರದಂತ ವಿದ್ಯೆ. ಅತೀಂದ್ರಿಯ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗದೆ ಇದ್ರೂ ಇರುವಂತಹ ಒಂದು ವಿದ್ಯೆನೆ ಆಧ್ಯಾತ್ಮಿಕ ವಿದ್ಯೆ ಅಂತ ಕರೀತಾರೆ. ಆತ್ಮವನ್ನು ಕುರಿತು, ಇಚ್ಛಾಶಕ್ತಿಯ ಕುರಿತು, ಮನೋಬಲವನ್ನು ಕುರಿತು, ಮೂಲ ಪ್ರಕೃತಿಯನ್ನು ಕುರಿತು ನಮಗೆ ಯಥಾರ್ಥ ಜ್ಞಾನವನ್ನುಂಟು ಮಾಡುವುದೇ ಆಧ್ಯಾತ್ಮಿಕ ವಿದ್ಯೆ. ಮಾಸ್ಟರ್ಸ್, ಇಚ್ಛಾಶಕ್ತಿ ಅಂದ್ರೆ ನಾವೀಗ ಏನೋ ಒಂದ್ ನೆನೆಸ್ಕೊಂತೀವಿ, ಅದು ನಮ್ ಜೀವನದಲ್ಲಿ ನಡೀತೈತೆ, ಇದು ನಾವ್ ಇಚ್ಛಾಶಕ್ತಿ ಅಂತೀವಿ. ಮನೋಬಲ, ನಮ್ಮ ಮನಸ್ಸಲ್ಲಿ ಏನೋ ಅಂದ್ರೆ ಒಂದು ಪ್ರಬಲವಾದ ಒಂದು ನಂಬಿಕೆ ಇರುತ್ತೆ, ನನಗೆ ಈ ತರ ಒಳ್ಳೇದಾಗುತ್ತೆ ಅಂದ್ರೆ ಅದು ಖಂಡಿತ ನಾನು ನೆರವೇರುತ್ತೆ. ಆಮೇಲೆ ಪ್ರಕೃತಿ ಕುರಿತು ಯಥಾರ್ಥ ಜ್ಞಾನ ಉಂಟು. ಈ ಪ್ರಕೃತಿ ಎಷ್ಟು ವಿಸ್ಮಯ ಇದೆ ಅನ್ನೋದನ್ನ ನಾವು ಕುರಿತು ಯೋಚನೆ ಮಾಡ್ತಾ ಹೋದ್ರೆ ಅದು ಯಾವ್ದಕ್ಕೂ ಕಣ್ಣಿಗೂ ಗೋಚರ ಆಗಲ್ಲ, ನಮ್ಮ ಮನಸ್ಸಿಗೂ ಗೋಚರ ಆಗಲ್ಲ. ಆ ಪ್ರಕೃತಿಯ ಬಗ್ಗೆ ಕುರಿತು ನಾವು ಯೋಚನೆ ಮಾಡೋದನ್ನ ಆಧ್ಯಾತ್ಮಿಕ ವಿದ್ಯೆ ಅಂತ ಕರಿತೀವಿ. ಆಧ್ಯಾತ್ಮಿಕ ವಿದ್ಯೆಯು ಮಾನಸಿಕ ಜೀವನವನ್ನು ಸುಗಮವಾಗಿದೆ. ಮಾನಸಿಕ ಜೀವನ ಸರಿಯಾಗಿ ಭೌತಿಕ ಜೀವನ ತನ್ನಷ್ಟಕ್ಕೆ ತಾನೇ ನಡೆಯುತ್ತದೆ. ಮಾಸ್ಟರ್ಸ್, ಆಧ್ಯಾತ್ಮಿಕ ವಿದ್ಯೆಯು ಮಾನಸಿಕವಾಗಿರುವಂತಹ ಒಂದು ವಿದ್ಯೆ ಆಗಿದೆ. ಈ ಮಾನಸಿಕವಾದ ವಿದ್ಯೆಯು ಸರಿಯಾಗಿದ್ರೆ ನಮ್ಮ ಭೌತಿಕವಾದಂತ ಜೀವನ ಸರಿಯಾಗಿರುತ್ತೆ. ಹೆಂಗಪ್ಪ ಅಂದ್ರೆ ನಮ್ಮ ಮನಸ್ಸು ನಮ್ಮ ಸ್ಥಿಮಿತದಲ್ಲಿದ್ರೆ ನಮ್ಮ ಭೌತಿಕ ಜೀವನನು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸೇ ಸ್ಥಿಮಿತವಾಗಿಲ್ಲ, ಅದು ಯಾವ ರೀತಿಯಾಗಿ ಚಂಚಲ ಆಗಿ ಅದೇನ ಆಗ್ತಾ ಇದೆ ಅಂದ್ರೆ ನಮ್ಮ ಭೌತಿಕ ಜೀವನ ಅಸ್ತವ್ಯಸ್ತ ಆಗುತ್ತೆ. ಮಾಸ್ಟರ್ಸ್, ಆಧ್ಯಾತ್ಮಿಕ ವಿದ್ಯೆಯನ್ನು ನಮ್ಮ 3ನೇ ಕಣ್ಣು, ಆ ಕಣ್ಣಿನ ಸಹಾಯದಿಂದ ಏನೆಲ್ಲ ಎಂದು ತಿಳಿದುಕೊಳ್ಳುವಂತೆ ಮಾಡುತ್ತದೆ. ಆಧ್ಯಾತ್ಮಿಕ ವಿದ್ಯೆಯು ಯಾವ ಕಾಲದಲ್ಲಾದರೂ ಒಂದೇ. ಇದೇ ಸನಾತನ ಧರ್ಮ. ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ ಅಂದ್ರೆ ನಮ್ಮ 3ನೇ ಕಣ್ಣು. 3ನೇ ಕಣ್ಣು ಎಲ್ಲಿದೆಪ್ಪ ಅಂದ್ರೆ ಈ ಆಜ್ಞಾ ಚಕ್ರದಲ್ಲಿದೆ. ಮಾಸ್ಟರ್ಸ್, ಈ ಆಜ್ಞಾ ಚಕ್ರದಲ್ಲಿರೋ ಈ 3ನೇ ಕಣ್ಣಿನಿಂದ ನಾವು ಇಡೀ ಪ್ರಪಂಚವನ್ನೇ ನೋಡಬಹುದು, ನಮ್ಮ ಒಳಗೆ ನಾವು ನೋಡಬಹುದು. ಇದನ್ನ ನಾವು ತಿಳಿಯೋದನ್ನೇ ನಾವು ಆಧ್ಯಾತ್ಮಿಕ ವಿದ್ಯೆ ಅಂತ ಕರಿತೀವಿ. ಮಾಸ್ಟರ್ಸ್, ಇದು ಸನಾತನ ಧರ್ಮದಿಂದಲೂ ನಡೀತಾ ಬರ್ತಿದೆ. ಮೊದ್ಲೆಲ್ಲ ಈ ಋಷಿ ಮುನಿಗಳು ಅವರೆಲ್ಲನ
ಕಾಲಜ್ಞಾನ ಅಂತ ಹೇಳೋರು ಮಾಸ್ಟರ್ಸ್. ಅವ್ರು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಈ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ, ಈ ತರ ಸಂಕಷ್ಟಗಳು ಬರ್ತವೆ, ಈ ರೀತಿ ಆಗುತ್ತೆ ಅಂತ ಪ್ರತಿಯೊಂದು ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅವರಿಗೆ ಕಾಲಜ್ಞಾನ ಅನ್ನೋದಿತ್ತು ಮಾಸ್ಟರ್ಸ್. ಅದನ್ನೇ 3ನೇ ಕಣ್ಣು ಅಂತ ಕರೀತಾರೆ ಮಾಸ್ಟರ್ಸ್. ಈ 3ನೇ ಕಣ್ಣು ಓಪನ್ ಆಗೋದು ಯಾವಾಗ? ನಾವು ಧ್ಯಾನ ಮಾಡೋದ್ರಿಂದ. ನಮ್ಮ ಧ್ಯಾನದಲ್ಲಿ ನಾವು ತೊಡಗಿಸಿದಾಗ ನಮ್ಮ 3ನೇ ಕಣ್ಣು ಓಪನ್ ಆದಾಗ ನಮಗೆ ಭವಿಷ್ಯದ ಬಗ್ಗೆನೂ ಗೊತ್ತಾಗುತ್ತೆ, ಮತ್ತೆ ನಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು, ನಾವ್ ಇವತ್ತಿನ ಪ್ರೆಸೆಂಟಿಗೆ ನಾವು ಅನುಭವಿಸ್ತಿರೋ ಒಂದೊಂದು ನೋವಿಗೂ ಏನೇನು ಕಾರಣ ಪ್ರತಿಯೊಂದು ತಿಳ್ಕೊಳಕ್ಕೆ ಸಹಾಯ ಆಗುತ್ತೆ ಮಾಸ್ಟರ್ಸ್. ಈ 3ನೇ ಕಣ್ಣು ಓಪನ್ ಆಗ್ಬೇಕು ಅಂದ್ರೆ ಧ್ಯಾನ ಅತ್ಯುತ್ತಮ ಮಾಸ್ಟರ್ಸ್. ಮನುಷ್ಯ ಹೊರಗೆ ಎಷ್ಟು 1000 ಮೈಲಿ ದೂರಕ್ಕೆ ಹೋಗಿ ಬರುತ್ತಾನೆ, ಆದರೆ ತನ್ನ ಒಳಗೆ 1 ಅಂಗುಲ ಕೂಡ ಹೋಗಲು ಇಚ್ಛಿಸುತ್ತಾನೆ ಎಂದಿದ್ದಾರೆ ಶ್ರೀ ಸತ್ಯ ಸಾಯಿಬಾಬಾ. ಮನುಷ್ಯ ಇಲ್ಲಿಂದ 1000 ಮೈಲಿಗಳ ದೂರಗಳಷ್ಟು ಹೋಗ್ತಾನೆ ಮಾಸ್ಟರ್ಸ್. ನನಗೆ ಜ್ಞಾನ ಬೇಕು, ಅದು ಬೇಕು, ಇದು ಬೇಕು, ತಿಳ್ಕೋಬೇಕು, ಈ ಪ್ರಪಂಚ ಹೆಂಗಿದೆ, ನಾನು ಇದನ್ನೆಲ್ಲ ತಿಳ್ಕೋಬೇಕು ಅಂತ ಇಲ್ಲಿಂದ ಅಮೆರಿಕ, ಆಫ್ರಿಕಾ ಎಲ್ಲಾ ಕಡೆ ಹೋಗ್ತಾನೆ ಮಾಸ್ಟರ್ಸ್. ಆದ್ರೆ 10 ನಿಮಿಷ ಕುತ್ಕೊಂಡು ನಮ್ಮ ಒಳಗೆ ಏನಿದೆ ಅಂತ ತಿಳ್ಕೊಳಕ್ಕೆ ಇಚ್ಛೆನೆ ಪಡೋದಿಲ್ಲ ಮಾಸ್ಟರ್ಸ್ ಅಂತ ಈ ಸತ್ಯ ಸಾಯಿಬಾಬಾ ಅವರು ಹೇಳಿದ್ದಾರೆ. ಆತ್ಮ ಎನ್ನುವುದು ದೇಹಕ್ಕೆ ಹೇಗೆ ಮೂಲವೋ ಆತ್ಮವಿದ್ಯೆ ಎನ್ನುವುದು ಪ್ರಾಪಂಚಿಕ ವಿದ್ಯೆಗಳಿಗೆ ಅದೇ ವಿಧವಾಗಿ ಮೌಲಿಕ. ಆತ್ಮ ಅನ್ನೋ ದೇಹಕ್ಕೆ ಎಷ್ಟು ಮುಖ್ಯ. ನಮ್ಮ ದೇಹದಲ್ಲಿ ಆತ್ಮ ಇದ್ರೆ ಮಾತ್ರ ಮಾಸ್ಟರ್ಸ್ ನಾವು ಜೀವಂತವಾಗಿದ್ವಿ ಅಂತ ಗೊತ್ತಾಗುತ್ತೆ. ನಮ್ಮ ದೇಹದಲ್ಲಿ ಆತ್ಮನೇ ಇಲ್ಲ ಅಂದ್ರೆ ನಾವು ಶವ ಆಗ್ತೀವಿ ಮಾಸ್ಟರ್ಸ್. ಅದೇ ರೀತಿ ಆತ್ಮಕ್ಕೆ ಅದು ಧ್ಯಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಾಸ್ಟರ್ಸ್. ಅದಕ್ಕಾಗಿ ಪ್ರತಿ ವಿದ್ಯಾರ್ಥಿಗೆ ಪ್ರಾಪಂಚಿಕ ವಿದ್ಯೆ ಹೇಗೆ ಆಧ್ಯಾತ್ಮಿಕ ವಿದ್ಯೆ ಕೂಡ ಪಾಠಶಾಲೆಗಳಲ್ಲಿ ಪ್ರಾರಂಭವಾಗಿ ಕಾಲೇಜುಗಳಲ್ಲಿ ಪೂರ್ಣವಾಗಬೇಕು. ಅದಕ್ಕಾಗಿ ಮಾಸ್ಟರ್ಸ್ ನಾವು ವಿದ್ಯಾರ್ಥಿಗಳಲ್ಲಿ ಧ್ಯಾನ ಅನ್ನೋದು ಇಂಪಾರ್ಟೆಂಟ್ ಮಾಸ್ಟರ್ಸ್. ಇದನ್ನ ಚಿಕ್ಕ ವಯಸ್ಸಿಂದಲೇ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಅವರು ಆಧ್ಯಾತ್ಮಿಕತೆಗೆ ತುಂಬಾನೇ ಒತ್ತು ಕೊಡ್ತಾರೆ ಮಾಸ್ಟರ್ಸ್. ಇದು ಪಾಠಗಳಿಂದ ಪ್ರಾರಂಭ ಆಗಿ ಕಾಲೇಜುಗಳವರೆಗೂ ಹೋಗ್ಬೇಕು ಮಾಸ್ಟರ್ಸ್. ಕಾಲೇಜುಗಳಿಂದ ಹೊರ ಬರುವಷ್ಟರಲ್ಲಿ ಯುವಕರೆಲ್ಲ ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ಅದರ ಜೊತೆಗೆ ಕನಿಷ್ಠ ಪಕ್ಷ ಕೆಲವು ಪ್ರಾಪಂಚಿಕ ವಿದ್ಯೆಗಳಲ್ಲಿಯೂ ಸುಶಿಕ್ತರಾಗಬೇಕು. ಆಗಲೇ ಜೀವನ ಪೌರತ್ವ ಸಂಪೂರ್ಣ ಸುಖ ಶಾಂತಿ. ನಾವು ಅವರಿಗೆ ಚಿಕ್ಕ ವಯಸ್ಸಿಂದಲೇ ಆಧ್ಯಾತ್ಮಿಕತೆಗೆ ಅಂದ್ರೆ ಧ್ಯಾನದ ಬಗ್ಗೆ ಹೇಳ್ಕೊಡ್ತಾ ಹೋದ್ರೆ ಅವರ ಕಾಲೇಜಿನ ಜೀವನಗಳಲ್ಲಿಯೂ ಆಧ್ಯಾತ್ಮಿಕತೆ ಅವರು ಒಲವು ಮೂಡ್ತು ಅಂದ್ರೆ ಮಾಸ್ಟರ್ಸ್ ಯುವತಿಯರಲ್ಲಿ ಅವ್ರ ಕನಿಷ್ಠ ಪಕ್ಷ ಅವ್ರು ಪೂರ್ತಿ ಆಧ್ಯಾತ್ಮಿಕತೆ ತಿಳ್ಕೊಂಡ್ಲಿದ್ರು ಪರವಾಗಿಲ್ಲ, ಸ್ವಲ್ಪನಾರು ತಿಳ್ಕೊಂಡ್ರುವ ಅವ್ರ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಮಾಸ್ಟರ್ಸ್. ಮಕ್ಕಳು ದೇವರ ಸಮಾನ. ಚಿಕ್ಕ ಮಕ್ಕಳು ದೇವರಿಗೆ ಸಮಾನ ಎನ್ನುತ್ತಾರೆ. ಚಿಕ್ಕ ಮಕ್ಕಳಲ್ಲಿ ಕಲ್ಮಶವಿರುವುದಿಲ್ಲ, ಕೆಲಸಕ್ಕೆ ಬಾರದ ಆಲೋಚನೆಗಳಿರುವುದಿಲ್ಲ, ನೀನು ನಾನು ಎನ್ನುವ ಭೇದಗಳಿಲ್ಲ. ಮಕ್ಕಳನ್ನ ದೇವ್ರು ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದು 100ಕ್ಕೆ 100 ಸತ್ಯ. ಯಾಕೆಂದ್ರೆ ಅವ್ರ ಮಕ್ಕಳಲ್ಲಿ ಕಲ್ಮಶ ಅನ್ನೋದೇ ಇರಲ್ಲ. ಹುಟ್ಟಿದಾಗಿಂದ ಹಿಡಿದು 5 ವರ್ಷದ ಮಕ್ಕಳವರೆಗೂ ನೋಡಿದ್ರೆ ಆ ಮಕ್ಕಳು ಅಲ್ಲಿರೋ ಮುಗ್ಧವಾದ ನಗು, ಮುಗ್ಧವಾದ ಮಾತು, ಅವ್ರಿಗೆ ಯಾರನ್ನು ಅವ್ರು ನಮ್ಮವ್ರು ಭೇದ ಭಾವ, ಅವ್ರ ಆ ಜಾತಿ ಈ ಜಾತಿ ಏನು ನೋಡಲ್ಲ ಮಾಸ್ಟರ್ಸ್. ಯಾರು ಕರೀತಾರ ಅವ್ರ ಹಿಂದೆ ಹೋಗ್ತಾರೆ, ಯಾರು ನಗಿಸ್ತಾರೋ ಅವ್ರ ಜೊತೆ ನಗ್ತಾ ಇರ್ತಾರೆ ಮಾಸ್ಟರ್ಸ್. ಹಂಗಾಗಿ ಚಿಕ್ಕ ಮಕ್ಕಳನ್ನ ನಾವು ದೇವರು ಅಂತ ಕರಿತೀವಿ ಮಾಸ್ಟರ್ಸ್. ಚಿಕ್ಕ ಮಕ್ಕಳಂತೆ ಆಗದವರು ನಾವು ದೇವರ ರಾಜ್ಯದಲ್ಲಿ ಹೆಜ್ಜೆ ಇಡಕ್ ಆಗಲ್ಲ ಮಾಸ್ಟರ್ಸ್. ನಾವು ಆದ್ರೂ ಅಷ್ಟೇ ನಮ್ಮ ಒಂದು ಬಾಲ್ಯವನ್ನ ಉಳಿಸ್ಕೋಬೇಕು ಮಾಸ್ಟರ್ಸ್. ನಾವು ಚಿಕ್ಕ ಮಕ್ಳ ತರನೇ ಆಗ್ಬೇಕು. ನಾವು ಈ ದೊಡ್ಡವರು ಸಣ್ಣವರು ಜಾತಿ ಭೇದ ಮೇಲು ಕೀಳು ಈ ರೀತಿ ಮಾಡ್ತಾ ಹೋಗಲ್ದಂಗೆ ಎಲ್ಲರೂ ನಮ್ಮವ್ರೆ, ಎಲ್ಲರೂ ನಮ್ ಜೊತೆಯವ್ರೆ ಅನ್ನೋ ಒಂದು ಮಕ್ಕಳಲ್ಲಿ ಇರುವಂತ ಒಂದು ಮುಗ್ಧತೆ ನಮ್ಮಲ್ಲಿ ಇದ್ರೆ ನಾವು ದೇವರ ರಾಜ್ಯಕ್ಕೂ ಹೋಗ್ತೀವಿ ಮಾಸ್ಟರ್ಸ್. ನಾವ್ ಯಾವ್ದನ್ನು ಬೆಳೆಸ್ಕೊಂಡ್ಲಿಲ್ಲ ಅಂದ್ರೆ ದೇವರ ರಾಜ್ಯಕ್ಕಲ್ಲ ಮಾಸ್ಟರ್ಸ್, ಒಂದು ದೇವಸ್ಥಾನದೊಳಗೆ ಹೋಗಕ್ಕೆ ನಾವು ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ ಮಾಸ್ಟರ್ಸ್. ಆಮೇಲೆ ಜೊತೆಗೆ ಮಕ್ಕಳಲ್ಲಿ ದಿವ್ಯ ಚಕ್ಷು ಅನ್ನೋದು ಯಾವಾಗ್ಲೂ ಅವ್ರದ್ದು ಓಪನ್ ಇರುತ್ತೆ ಮಾಸ್ಟರ್ಸ್. ಆ ಮಕ್ಕಳಲ್ಲಿ ದಿವ್ಯ ಚಕ್ಷು ಅಂದ್ರೆ 3ನೇ ಕಣ್ಣು ಓಪನ್ ಇರುತ್ತೆ. ಒಂದೊಂದ್ಸತಿ ಮಕ್ಕಳು ಹೇಳ್ತಾರೆ ಅವ್ರ ಮುಂದೆ ಆಗೋದನ್ನ ಹೇಳ್ತಾ ಇರ್ತಾರೆ, ಆದ್ರೆ ನಾವ್ ಅದನ್ನ ತಮಾಷೆಯಾಗಿ ತಗೊಂತ ಇರ್ತೀವಿ. ಓ ಇವ್ನ್ ಬಾರಿ ಮೇಧಾವಿ, ಇವನ್ನೆಲ್ಲ ಇವನಿಗೆ ಗೊತ್ತೇನೋ, ಸುಮ್ನೆ ಇರು ಅಂತ ಮಕ್ಕಳಿಗೆ ನಾವು ಬೈತಾ ಇರ್ತೀವಿ ಮಾಸ್ಟರ್ಸ್. ಇಲ್ಲ, ಮಕ್ಕಳಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಆ ಮಕ್ಕಳಲ್ಲಿ ಹೇಳ್ತಾ ಇರ್ತಾರೆ. ಆ ದಿವ್ಯ ಚಕ್ಷು ಅನ್ನೋದು ಇರುತ್ತೆ ಮಾಸ್ಟರ್ಸ್. ಆದ್ರೆ ನಾವು ಬೆಳೆಸೋ ರೀತಿ, ನಾವು ಅವ್ರನ್ನ ನೋಡ್ಕಿನ ರೀತಿ ಆ ಮಕ್ಕಳಲ್ಲಿ
ಆ ದಿವ್ಯ ಚಕ್ಷು ಅನ್ನೋದನ್ನ ಮುಚ್ಚಿ ಹೋಗಂಗ್ ಮಾಡ್ತೀವಿ. ಮತ್ತೆ ನಾವು ಕಲಿಸುವಂತಹ ಪಾಠಗಳು ಮಾಸ್ಟರ್ಸ್, ನಾವ್ ಯಾವತ್ತು ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋದೇ ಇಲ್ಲ ಮಾಸ್ಟರ್ಸ್. ಆಧ್ಯಾತ್ಮಿಕವಾಗಿ ಅವ್ರನ್ನ ಒಲವು ಮೂಡ್ಸೋದೇ ಇಲ್ಲ. ಮಾರ್ಕ್ಸ್ ತೆಗಿಬೇಕು, ನೀನು 80% ತೆಗಿಬೇಕು, 90% ತೆಗಿಬೇಕು, ಅವರಿಗೆ ಪ್ರೆಸರ್ ಹಾಕಿ 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 ಲೌಕಿಕ ಜೀವನದ ಪ್ರತಿಯೊಂದು ಪ್ರೆಸರ್ ಹಾಕಿ ಮಕ್ಕಳಲ್ಲಿ ಇರೋ ಅಂತಹ ಕಾನ್ಫಿಡೆಂಟ್ ನಾವು ಹಾಳು ಮಾಡಿಟ್ಟು, ಜೊತೆಗೆ ಅವರಲ್ಲಿರೋ ಒಂದು ಅದ್ಭುತವಾದ ದಿವ್ಯ ಶಕ್ತಿ ಅನ್ನೋದನ್ನು ಮುಚ್ಚಿರ್ತೀವಿ ಮಾಸ್ಟರ್ಸ್. ಹಂಗಾಗಿ ಮಕ್ಕಳಲ್ಲೇನೆ ನಾವು ಚಿಕ್ಕ ವಯಸ್ಸಿಂದಲೇ ಅವರಿಗೆ ಧ್ಯಾನ ಮಾಡೋದು ಹೇಳ್ಕೊಡೋದ್ರಿಂದ ಅವರಲ್ಲಿರೋ ಆ ದಿವ್ಯ ಚಕ್ಷು ಅನ್ನೋದು ಓಪನ್ ಆಗ್ತಾ ಹೋಗಿ ಅವ್ರ ಭವಿಷ್ಯನ ಅವರೇ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಎಂದಿದ್ದಾರೆ ದೊಡ್ಡವರು. ಧ್ಯಾನಕ್ಕೆ ಅತ್ಯಂತ ಅನುಕೂಲವಾದ ವಯಸ್ಸು ಬಾಲ್ಯ. ನೋಡಿ ಮಾಸ್ಟರ್ಸ್, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ವೇದದಲ್ಲಿ ಏನೋ ಒಂದು ತಪ್ಪು ಸುಳ್ಳು ಹೇಳ್ಬಹುದು, ಆದ್ರೆ ಗಾದೆ ಆಗಲ್ಲ ಮಾಸ್ಟರ್ಸ್. ಈ ಗಾದೆ ಹೆಂಗಪ್ಪ ಅಂದ್ರೆ ಅನುಭವದಿಂದ ಬಂದಿರೋ ಅಂತದ್ದು ಮಾಸ್ಟರ್ಸ್. ಅನುಭವದಿಂದ ಯಾವುದೋ ಒಂದು ಪದ ಬರುತ್ತೋ ಅದು 100ಕ್ಕೆ 100 ಸತ್ಯ ಆದ್ಮೇಲೆ ಆ ಒಂದು ಪದ ಬರುತ್ತೆ ಮಾಸ್ಟರ್ಸ್. ನಾವ್ ಈಗ ಸಣ್ಣವ್ರಿದ್ದಾಗ ನಾವ್ ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ತೀವಿ, ಅವ್ರನ್ನ ಹೆಂಗ್ ಬೆಳೆಸ್ತೀವೋ ಅದೇ ರೀತಿ ದೊಡ್ಡವರಾದಾಗ್ಲೂ ಬೆಳಿತಾರೆ ಮಾಸ್ಟರ್ಸ್. ನಾವು ಸಣ್ಣವರಿದ್ದಾಗ ಒಳ್ಳೆ ದಾರಿಲಿ ಮಕ್ಕಳನ್ನ ಬೆಳೆಸ್ತಾ ಹೋದ್ರೆ ಅವ್ರು ದೊಡ್ಡವರಾದಾಗ್ಲೂ ಅದೇ ದಾರಿಲೇ ಹೋಗ್ತಾರೆ ಮಾಸ್ಟರ್ಸ್. ನಾವು ಸಣ್ಣರಿದ್ದಾಗ ಅವ್ರನ್ನ ಸರಿಯಾಗಿ ತಿದ್ಲಿಲ್ಲ, ಅವ್ರು ಮಾಡೋ ಒಂದು ಪ್ರತಿಯೊಂದು ತಪ್ಪು ಕೆಲ್ಸನು ಕೆಟ್ಟ ಕೆಲ್ಸನ ಪ್ರೋತ್ಸಾಹ ಮಾಡ್ಕೊಂತ ಹೋದ್ರೆ ಮುಂದೆ ಅವರು ಅದೇ ನಾನ್ ಮಾಡ್ತಾ ಇರೋದೇ ಕರೆಕ್ಟು, ಇದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆ ಸಮಾಜ ಘಾತಕ ಮಾಡ್ತಾ ಹೋಗ್ತಾರೆ ಮಾಸ್ಟರ್ಸ್. ಹಂಗಾಗಿ ಅವ್ರನ್ನ ಚಿಕ್ಕ ವಯಸ್ಸಿಂದಲೇ ಅವರಿಗೆ ಧ್ಯಾನ, ಆಧ್ಯಾತ್ಮಿಕ, ಪ್ರವಚನ, ದೇವಸ್ಥಾನ, ಹಬ್ಬ ಹರಿದಿನ, ಹಿರಿಯರು, ಗುರುಗಳು ಅಂತ ಅವ್ರಿಗೆ ಪ್ರತಿಯೊಂದು ಹೇಳ್ಕೊಟ್ಟು ಬೆಳೆಸ್ಬೇಕು ಮಾಸ್ಟರ್ಸ್. ಆಮೇಲೆ ಅವರಿಗೆ ಧ್ಯಾನ ಮಾಡ್ಲಿಕ್ಕೆ ಒಂದು ಸೂಕ್ತವಾದ ವಯಸ್ಸು ಅಂದ್ರೇನೆ ಚಿಕ್ಕ ವಯಸ್ಸು ಮಾಸ್ಟರ್ಸ್. ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಮನಸ್ಸು ಮುಗ್ಧವಾಗಿರುತ್ತೆ ಮಾಸ್ಟರ್ಸ್. ನಾವ್ ಏನ್ ಹೇಳ್ಕೊಟ್ರು ಅವ್ರು ಕಲಿಯಕ್ಕೆ ರೆಡಿ ಇರ್ತಾರೆ, ಆದ್ರೆ ನಮಗೆ ಹೇಳ್ಕೊಡೋಷ್ಟು ಪೇಶನ್ಸ್ ಇರಲ್ಲ. ಆದ್ರೂ ಅವ್ರ 5 ನಿಮಿಷ 10 ನಿಮಿಷ ಕುತ್ಕೊಳ್ಳಲ್ಲ ಮಾಸ್ಟರ್ಸ್. ಅವ್ರ ಮನಸ್ಸು ಚಂಚಲವಾಗಿದ್ರು ಅವ್ರನ್ನ ಅವ್ರದೇ ಆದ ದಾರಿಲಿ ನಾವು ಹೋಗಿ ಹೇಳ್ಕೊಂಡು ಕೊಟ್ರೆ ಖಂಡಿತವಾಗಿ ಒಂದು ಅದ್ಭುತವಾದ ಮಾಸ್ಟರ್ ಆಗಿ ಹೊರ ಹೊಮ್ತಾರೆ ಮಾಸ್ಟರ್ಸ್. ಶ್ರೀಕೃಷ್ಣ, ಧ್ರುವ, ಪ್ರಹ್ಲಾದ, ಯೇಸು ಇಂತಹ ಮಹನೀಯರೆಲ್ಲರೂ ಚಿಕ್ಕಂದಿನಿಂದಲೇ ಧ್ಯಾನಿಗಳು. ಸಸಿಗಳ ಅವಸ್ಥೆಯಲ್ಲಿರುವಾಗಲೇ ಧ್ಯಾನಾಭ್ಯಾಸ ಸುಲಭಕರವಾಗಿರುತ್ತದೆ, ಮುದುಕರಾದ ಮೇಲೋ ಸಾವು ಆವರಿಸಿದಾಗ ಮೊದಲಿಡಬಹುದು ಎಂದಿದ್ದಾರೆ. ಅದಕ್ಕಿಂತ ಮೂಢತೆ, ಅಜಾಗರೂಕತೆ ಮತ್ತೊಂದಿಲ್ಲ. ಚಿಕ್ಕಂದಿನಿಂದಲೇ ಧ್ಯಾನವನ್ನು ಮಾಡಬೇಕು ಮಾಸ್ಟರ್ಸ್. ಇವಾಗ ಧ್ಯಾನ ಮಾಡೋದು ಅಂದ್ರೆ ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಪ್ಪ ನನಗೆ ವಯಸ್ಸಾದ್ಮೇಲೆ ನಾನು ಧ್ಯಾನ ಮಾಡ್ತೀನಿ, ಇಲ್ಲಪ್ಪ ನಾನು ಇವಾಗ ಮೈನು ಮಾಡಲ್ಲ, ನನಗೆ ತುಂಬಾ ಬ್ಯುಸಿ ಇದ್ದೀನಿ, ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ, ಈ ಧ್ಯಾನ ಮಾಡೋದೆಲ್ಲರೂ ವಯಸ್ಸಾಗಿರೋರು, ನಾವು ಮಾಡಾರಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದಾಗಲ್ಲ ಮಾಸ್ಟರ್ಸ್. ಚಿಕ್ಕ ವಯಸ್ಸಿನಿಂದಲೇ ಅವ್ರಿಗೆ ಧ್ಯಾನದ ಅಭ್ಯಾಸ ಮಾಡೋದ್ರಿಂದ ಅವರು ಮುಂದೆ ವಯಸ್ಸಾದಾಗ್ಲೂ ಆ ಬಾಲ್ಯ ಅನ್ನೋದು ಅವರಲ್ಲಿ ಮುಗ್ಧತೆ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಮಾಸ್ಟರ್ಸ್. ನಾವ್ ಯಾವಾಗ್ಲೂ ನಮಗೆ ವಯಸ್ಸಾದಾಗ ಧ್ಯಾನ ಮಾಡೋದಲ್ಲ ಮಾಸ್ಟರ್ಸ್, ನಮ್ಮಲ್ಲಿ ವಯಸ್ಸಿದ್ದಾಗ್ಲೇ ಧ್ಯಾನ ಮಾಡ್ಬೇಕು ಮಾಸ್ಟರ್ಸ್. ಅದೇ ರೀತಿ ಮಕ್ಕಳಲ್ಲೂ ಅದನ್ನ ನಾವು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ವಿದ್ಯಾರ್ಥಿಗಳು ಧ್ಯಾನವನ್ನು ಮಾಡಿದರೆ ಧ್ಯಾನದಿಂದ ವಿಶ್ವಶಕ್ತಿ ನಮ್ಮೊಳಗೆ ಅಪಾರವಾಗಿ ಪ್ರವಹಿಸುತ್ತದೆ. ಆದ್ದರಿಂದ ನಮ್ಮ ಶರೀರದಲ್ಲಿರುವ 72,000 ನಾಡಿ ಮಂಡಲವು ಶುದ್ಧವಾಗುತ್ತದೆ. ನಾಡಿ ಮಂಡಲ ಶುದ್ಧವಾಗುವುದರಿಂದ ಶರೀರ ಸದೃಢವಾಗುತ್ತದೆ ಮಾಸ್ಟರ್ಸ್. ಈಗ ವಿದ್ಯಾರ್ಥಿಗಳಲ್ಲಿ ಧ್ಯಾನ ಮಾಡೋಕೆ ಕೂರಿಸಿದಾಗ ಏನಾಗುತ್ತೆ ಅಂದ್ರೆ ವಿಶ್ವಶಕ್ತಿ ಅನ್ನೋದು ಅವರ ದೇಹದಲ್ಲಿ ಅದ್ಭುತವಾಗಿ ಪ್ರವಹಿಸುತ್ತಾ ಹೋಗ್ತಾ ಇರುತ್ತೆ. ಆ ರೀತಿ ಪ್ರವಹಿಸೋದ್ರಿಂದ ನಮ್ಮ ದೇಹದಲ್ಲಿ 72,000 ಸೂಕ್ಷ್ಮ ಚಕ್ರಗಳು ಇದಾವೆ ಮಾಸ್ಟರ್ಸ್. ಆ ಸೂಕ್ಷ್ಮ ಚಕ್ರಗಳಲ್ಲಿ ವಿಶ್ವಶಕ್ತಿ ಹೋಗೋದ್ರಿಂದ ಅಲ್ಲಿರುವಂತಹ ಜೀವ ಕಣಗಳು ಒಂದು ಲವಲವಿಕೆಯಿಂದ ಇರ್ತವೆ ಮಾಸ್ಟರ್ಸ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಇರ್ತಕ್ಕಂಥ ನಾಡಿ ಮಂಡಲ ಶುದ್ಧವಾಯಿತು ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟೋ ರೋಗ ರುಜಿನಗಳು ಏನಾರ ಇರ್ಲಿ ಮಾಸ್ಟರ್, ಅವೆಲ್ಲ ಕ್ಲಿಯರ್ ಆಗಿ ನಮ್ಮ ದೇಹ ಸದೃಢವಾಗಿ ಬೆಳೀತಾ ಇರುತ್ತೆ ಮಾಸ್ಟರ್ಸ್. ದಿವ್ಯವಾದ ಆನಾಪಾನಸತಿ ಧ್ಯಾನ ಸಾಧನೆಯಿಂದ ಮಕ್ಕಳಲ್ಲಿ ಏಡಿತನ, ಸೋಮಾರಿತನ ಮೊದಲಾದವೆಲ್ಲ ಹೋಗಿ ನಿರ್ಭಯತ್ವ, ಚುರುಕುತನ ಎನ್ನುವೆಲ್ಲವ ಅಂಕುರಿಸುತ್ತವೆ.
ಆಡು ಕ್ರೀಡೆಗಳಲ್ಲಿ ವಿದ್ಯೆಯಲ್ಲಿ ಊಹಿಸದ ಪ್ರಗತಿಯನ್ನು ಸಾಧಿಸುತ್ತಾರೆ. ಬೆಳೆಯುವ ಕುಡಿ ಮೊಳಕೆಯಲ್ಲೇ ಎಂದು ಹೇಳಿದ್ದಾರೆ. ನೋಡಿ ಮಾಸ್ಟರ್ಸ್, ಡೈಲಿ ಮಕ್ಕಳಿಗೆ ನಾವು ಧ್ಯಾನ ಹೇಳ್ಕೊಡೋದ್ರಿಂದ ಅವರು ಎಲ್ಲಾ ಕ್ಷೇತ್ರದಲ್ಲೂ ಅದ್ಭುತವಾದ ಒಂದು ಪ್ರತಿಭೆನ ತೋರಿಸಿ ಸಾಧನೆ ಮಾಡ್ತಾರೆ ಮಾಸ್ಟರ್ಸ್. ಏಡಿತನ ಅನ್ನೋದಿರಲ್ಲ. ಧ್ಯಾನಿಗಳಿಗೆ ನೋಡಿ ಮಾಸ್ಟರ್ಸ್, ಯಾರೇ ಆಗಿರ್ಲಿ, ಧ್ಯಾನ ಮಾಡೋರ್ಗೆ ಫ್ಯೂಚರ್ದ್ ಭಯನೇ ಇಲ್ಲ. ಪಾಸ್ಟ್ ಏನಾಯ್ತೋ ಬೇಕಾಗಿಲ್ಲ. ಅಟ್ ಪ್ರೆಸೆಂಟ್ ನಾನು ಜೀವಿಸ್ತಾ ಇದ್ದೀನಿ, ನಾನು ಖುಷಿಯಾಗಿರ್ಬೇಕು ಅಷ್ಟೇ ಮಾಸ್ಟರ್ಸ್ ಬೇಕಾಗಿರೋದು. ಈ ಏಡಿತನ ಅನ್ನೋದಿರಲ್ಲ ಮಾಸ್ಟರ್ಸ್. ಮತ್ತೆ ಸೋಮಾರಿತನ, ಈಗ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು, ಇದ್ಯಾವ್ದು ಹೇಳಲ್ಲ ಮಾಸ್ಟರ್ಸ್. ಎಸ್ ಈಗ ಮಾಡ್ತೀನಿ, ಎಸ್ ಐ ವಿಲ್ ಡೂ ಇಟ್, ಈಗ ಮಾಡ್ತೀನಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ನಿರ್ಭಯ, ಅವ್ರಿಗೆ ಭಯ ಅನ್ನೋದೇ ಇರಲ್ಲ ಮಾಸ್ಟರ್ಸ್. ಸಾವಿರಾರು ಜನದ ಮಧ್ಯೆನೂ ನಿಲ್ಸಿ ಅವರಿಗೆ ಮಾತಾಡೋದ್ರೆ ಮಾತಾಡ್ತಾರೆ ಮಾಸ್ಟರ್ಸ್. ಅದೇ ರೀತಿ ಧ್ಯಾನ ಮಾಡ್ಲದ್ ಮಕ್ಕಳನ್ನ ಅಟ್ಲೀಸ್ಟ್ 10 ಜನದ ಹತ್ರ ನಿಂತ್ಕೊಂಡು ಮಾತಾಡಿ ಅಂತ ಬಿಟ್ಟು ಅವ್ರಿಗೆ ಮಾತಾಡಕ್ ಆಗಲ್ಲ ಮಾಸ್ಟರ್ಸ್. ಭಯದಿಂದ ಅವರು ಮತ್ತೆ ವಾಪಸ್ ಬರ್ತಾರೆ ಮಾಸ್ಟರ್ಸ್. ಮತ್ತೆ ಚುರುಕುತನ ಇರುತ್ತೆ ಮಾಸ್ಟರ್ಸ್. ಅವ್ರು ಎಲ್ಲಾದ್ರಲ್ಲೂ ಒಂದು ಉತ್ಸಾಹ ಉಲ್ಲಾಸ ಎಲ್ಲ ತೋರಿಸ್ತಾ ಇರ್ತಾನೆ ಮಾಸ್ಟರ್ಸ್. ಮತ್ತೆ ಎಲ್ಲಾದ್ರಲ್ಲೂ ಅವರು ಯಾವುದೇ ಒಂದು ಹಾಡು ಹೇಳಕ್ ಹೋದ್ರು ಅವರಲ್ಲಿ ಒಂದು ವಾಕ್ಚಾತುರ್ಯ ಅನ್ನೋದು ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಮತ್ತೆ ಕ್ರೀಡೆಗಳಲ್ಲಿ ಅವರು ದೇಹ ಸದೃಢವಾಗಿರುತ್ತೆ. ಯಾವುದೇ ಕ್ರೀಡೆ ಆಡಿದ್ರು ಅವರಲ್ಲಿ ಜಯ ಅನ್ನೋದು ಸಿಗುತ್ತೆ ಮಾಸ್ಟರ್ಸ್. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂದ್ರೆ ಈ ಮುಂದೆ ಒಂದು ಗಿಡ ಸದೃಢವಾಗಿ ಬೆಳೀತಾ ಇದೆ ಅಂದ್ರೆ ಅದು ಮೊಳಕೆ ಹೆಂಗ್ ಹೊಡಿತತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಸ್ಟರ್ಸ್. ಅದು ದೊಡ್ಡದಾದ್ಮೇಲೆ ಅದು ಹೆಂಗ್ ಬೆಳೀತತೆ ಅಂತ ಅಲ್ಲ ಮಾಸ್ಟರ್ಸ್. ಆ ಮೊಳಕೆ ಹೊಡೆದಾಗ ಆ ಮೊಳಕೆಯಲ್ಲಿ ಒಂದೊಂದು ಎಲೆನು ಬಿಚ್ಚುವಾಗ ಅದು ತುಂಬಾ ಕಪ್ಪು ಹಸಿರಾಗಿದ್ದು ತಿಕ್ಕಾಗಿದ್ದು ನೋಡ್ಲಿಕ್ಕೆ ಆಕರ್ಷಣೀಯವಾಗಿದೆ ಅಂದ್ರೆ ಆ ಗಿಡ ಮುಂದೊಂದು ದಿನ ಅದ್ಭುತವಾದ ಮರ ಆಗಿ ಅದು ಒಳ್ಳೆ ಫಲ ನೀಡುತ್ತೆ ಅಂತ ಮಾಸ್ಟರ್ಸ್. ಹುಟ್ಟುವಾಗ್ಲೇ ಅದು ನೋಡ್ಲಿಕ್ಕೆ ಅದು ಎಲೆ ಎಲ್ಲ ಮುದುರುಗಟ್ಟಿ ಆತರ ಎಲ್ಲ ಇದ್ರೆ ಅದೊಂದು ಅದ್ಭುತವಾದ ಮರ ಆಗಲ್ಲ ಮಾಸ್ಟರ್ಸ್. ಅದೇ ರೀತಿ ಮಕ್ಕಳಲ್ಲೂ ನಾವು ಚಿಕ್ಕವರಿದ್ದಾಗ ಯಾವ ಒಂದು ಬೇಸಿಕ್ ಹಾಕಿ ಮಕ್ಕಳಿಗೆ ನಾವು ಅವ್ರಿಗೆ ಹೇಳ್ಕೊಡ್ತೀವೋ ಅದ್ರ ಮೇಲೆ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ ಮಾಸ್ಟರ್ಸ್. ಮಾನಸಿಕ ವಿಕಾಸ, ಧ್ಯಾನ ಮಾಡೋದ್ರಿಂದ ಮಾನಸಿಕವಾಗಿ ಅದ್ಭುತವಾದಂತಹ ಅವ್ರ ಬದಲಾವಣೆ ಕಾಣ್ತಾರೆ ಮಾಸ್ಟರ್ಸ್. ಧ್ಯಾನದಲ್ಲಿ ನಾವು ತೆಗೆದುಕೊಂಡ ವಿಶ್ವಶಕ್ತಿ ಹೊರಗೆ ಹೋದ ಹಾಗೆ ನಮ್ಮಲ್ಲಿಯೇ ಇದ್ದ ಮೆದುಳಿನಲ್ಲಿ ಹೊಸ ಕಣಗಳು ಹುಟ್ಟಲು ಸಹಾಯ ಮಾಡುತ್ತದೆ ಮಾಸ್ಟರ್ಸ್. ನಾವು ಧ್ಯಾನ ಮಾಡ್ತಾ ಮಾಡ್ತಾ ವಿಶ್ವಶಕ್ತಿ ನಮ್ಮೊಳಗೆ ಹೋಗ್ತಾ ಹೋಗ್ತಾ ನಮ್ಮ ಮೆದುಳಿನಲ್ಲಿ ಸಾವಿರಾರು ಲಕ್ಷಾನುಗಟ್ಲೆ ಜೀವಕೋಶಗಳು ಇದಾವೆ ಮಾಸ್ಟರ್ಸ್. ಅವು 3 ತಿಂಗಳಿಗೆ ಒಂದ್ಸತಿ ಹುಟ್ಟಿ ಮತ್ತೆ ಸಾಯ್ತವೆ ಅಂತ ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಈ ರೀತಿ ಅವು ಹುಟ್ಟಿ ಸಾಯಿ ಮಾಡುವಾಗ ಏನಾಗುತ್ತೆ ಅಂದ್ರೆ ನಾವು ಧ್ಯಾನ ಮಾಡೋದ್ರಿಂದ ವಿಶ್ವಶಕ್ತಿ ಅದ್ರ ಸೇರ್ಬಿಟ್ಟು ಹಳೇದು ಎಲ್ಲ ಸತ್ತು ಹೋಗಿ ಹೊಸ ಹುಟ್ಟುವಾಗ ಏನಾಗುತ್ತೆ ಅಂದ್ರೆ ವಿಶ್ವಶಕ್ತಿ ಸೇರಿ ಆ ಒಂದು ಜೀವ ಕಣಗಳು ಅದ್ಭುತವಾದ ಒಂದು ಚೇತನಗಳಾಗಿ ಹೊರ ಬರ್ತವೆ ಮಾಸ್ಟರ್ಸ್. ಆಮೇಲೆ ಮೆದುಳಿನಿಂದ ಅನಾವಶ್ಯಕವಾಗಿರೋ ಯೋಚನೆಗಳೆಲ್ಲ ಹೋಗ್ತವೆ. ಈಗ ನಾವು ಲವಲವಿಕೆಯಿಂದ ನಾವು ಖುಷಿಯಾಗಿ ಆಕ್ಟಿವ್ ಆಗಿದ್ವಿ ಅಂದ್ರೆ ನಮ್ಗೆ ಯಾವುದೇ ರೀತಿಯಾದ ಯೋಚನೆಗಳು ಬರಲ್ಲ ಮಾಸ್ಟರ್ಸ್. ಕೆಟ್ಟಕಟ್ಟೆ ಆಲೋಚನೆಗಳು ಬರಲ್ಲ. ನಾವ್ ಯಾವಾಗ ಮೂಲೆಗೆ ಕುತ್ಕೊಂತೀವಿ ಮಾಸ್ಟರ್ಸ್ ಅವಾಗ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಅದೇ ರೀತಿ ನಮ್ಮ ಮೆದುಳಿನ ಈ ಸತ್ತ ಸೆಲ್ಸ್ಗಳು ಮತ್ತೆ ಹಳೆಯ ಸೆಲ್ಸ್ಗಳು ಇದ್ದಾಗ ಏನಾಗುತ್ತೆ ಅಂದ್ರೆ ಸಾವಿರಾರು ಯೋಚನೆಗಳು ಬರ್ತವೆ ಮಾಸ್ಟರ್ಸ್. ಮತ್ತೆ ಈ ರೀತಿ ಮಾಡೋದ್ರಿಂದ ಕೆಟ್ಟ ಆಲೋಚನೆಗಳನ್ನ ನಾವು ತೆಗ್ದಾಕೋದ್ರಿಂದ ಏನಾಗುತ್ತೆ ಮಾಸ್ಟರ್ಸ್ ಅಂದ್ರೆ ನಮ್ಮ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ನಮ್ಮ ಯೋಚನೆಗಳು ತುಂಬಾನೇ ಬದಲಾಗ್ತಾ ಹೋಗ್ತವೆ. ಹೊಸದಾಗಿ ಏನಾದ್ರೂ ಕ್ರಿಯೇಟ್ ಮಾಡ್ಬೇಕು ಅಂತ ನಮ್ಮ ಯೋಚನೆಗಳು, ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ದೈನಂದಿನ ಜೀವನದಲ್ಲಿ ಏನೋ ಒಂದು ಹೊಸದಾಗಿ ಇವತ್ತೇನೋ ಒಂದು ಹೊಸದ್ ಮಾಡೋಣ, ನಾಳೆ ಇನ್ನೇನೋ ಒಂದು ಹೊಸದ್ ಮಾಡೋಣ ಅನ್ನೋ ಯೋಚನೆಗಳು ನಮ್ ತಲೆಯಲ್ಲಿ ಬರ್ತಾ ಹೋಗ್ತವೆ ಮಾಸ್ಟರ್ಸ್. ಅದೇ ರೀತಿ ಮಕ್ಕಳಲ್ಲಿ ಓದ್ಲಿಕ್ಕೆ ಏಕಾಗ್ರತೆ ಇರುತ್ತೆ ಮಾಸ್ಟರ್ಸ್. ಈ ಓದಕ್ಕೆ ಕೂತಾಗ ನಮ್ಮ ಮನಸ್ಸು ಚಂಚಲ ಆಗುತ್ತೆ. ಆದ್ರೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಅನ್ನೋದೇ ಬರುತ್ತೆ ಮಾಸ್ಟರ್ಸ್. ಏಕಾಗ್ರತೆ ಜಾಸ್ತಿ ಆಯ್ತು ಅಂದ್ರೆ ಜ್ಞಾಪಕ ಶಕ್ತಿ ತುಂಬಾನೇ ಜಾಸ್ತಿ ಆಗುತ್ತೆ. ನಾವು ಒಂದ್ಸತಿ ಒಂದೇನ 10 ಸತಿ ಓದಿದ್ರು ಕೆಲವೊಂದ್ ಟೈಮ್ ನೆನ್ಪಿರಲ್ಲ. ಯಾಕೆ ಅಂದ್ರೆ ಅಲ್ಲಿ ವಿಶ್ವಶಕ್ತಿ ಇರಲ್ಲ, ಜೀವಕೋಶಗಳೆಲ್ಲ ಕಳೆಗುಂದಿರ್ತವೆ. ಹಂಗಾಗಿ ನಾವ್ ಎಷ್ಟೇ ಟೈಮ್ ಓದಿದ್ರು ನೆನ್ಪಿರಲ್ಲ. ಅದೇ ರೀತಿ ನಾವು ಧ್ಯಾನ ಮಾಡೋದ್ರಿಂದ ಹಳೆಯ ಒಂದು ಜೀವಕೋಶಗಳೆಲ್ಲ ಹೋಗಿ ಹುಟ್ಟುವಂತಹ ಒಂದು ಜೀವಕೋಶಗಳು ಅವು ಲವಲವಿಕೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಜ್ಞಾಪಕ ಶಕ್ತಿ ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಅನುನಿತ್ಯ ಆನಾಪಾನ ಸತಿ ಧ್ಯಾನ ಸಾಧನೆಯಿಂದ ಮಕ್ಕಳಲ್ಲಿ ಮೂಢನಂಬಿಕೆ ನಶಿಸಿ ಭಯವು ದೂರವಾಗುತ್ತದೆ.
ಧೈರ್ಯ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಧೈರ್ಯ, ಆತ್ಮವಿಶ್ವಾಸವು ಶುಲ್ಕವಾಗಿ ಹೊಂದಿರುವುದೇ ಮಾನಸಿಕ ವಿಕಾಸವನ್ನು ಹೊಂದಿರುತ್ತೆ ಮಾಸ್ಟರ್ಸ್. ನಾವು ಡೈಲಿ ಮಕ್ಕಳಲ್ಲಿ ಧ್ಯಾನ ಮಾಡೋದ್ರಿಂದ ಮೂಢನಂಬಿಕೆಗಳು ಅನ್ನೋದು ತೊಲಗಿಸ್ಬೋದು ಮಾಸ್ಟರ್ಸ್. ಹೆಂಗಪ್ಪ ಈ ಮೂಢನಂಬಿಕೆಗಳು ಅಂದ್ರೆ ತುಂಬಾ ಇದಾವೆ ಮಾಸ್ಟರ್ಸ್. ಏನಪ್ಪಾ ಅಂದ್ರೆ ಅಲ್ಲಿ ಮಾರಮ್ಮ ಐತೆ, ಅಲ್ಲಿಗೆ ಬಲಿ ಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ಇಲ್ಲಿ ಮಾರಮ್ಮ ಐತೆ, ಇಲ್ಲಿ ಒಂದು ಬಲಿ ಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ಅದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಏನೆಲ್ಲ ನಾವು ಹೇಳ್ತಾ ಇರ್ತೀವಿ. ಇಂಥ ಮೂಢನಂಬಿಕೆಗಳು ತುಂಬಾನೇ ಇದಾವೆ ಮಾಸ್ಟರ್ಸ್. ಆದ್ರೆ ಧ್ಯಾನ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ವಿಕಾಸದ ಬದಲಾವಣೆ ಆದಂಗೆ ಏನಾಗುತ್ತೆ ಅಂದ್ರೆ ಈ ಮೂಢನಂಬಿಕೆಗಳೆಲ್ಲ ತಪ್ಪು, ನಮ್ಮಲ್ಲೇ ದೇವ್ರಿದ್ದಾನೆ, ನಾನೇ ಒಂದು ದೇವ್ರು, ನನ್ನ ಜೀವನನ ನಾನು ರೂಪಿಸ್ಕೋಬೇಕು, ಬೇರೆಯವರಿಗೆ ಬಲಿ ಕೊಡೋದ್ರಿಂದ ನನ್ನ ಜೀವನ ಬದಲಾಗಲ್ಲ ಅನ್ನೋದು ಅವ್ರಿಗೆ ತಿಳಿತಾ ಹೋಗುತ್ತೆ ಮಾಸ್ಟರ್ಸ್ ಹಂತವಾಗಿ. ಆಮೇಲೆ ಆತ್ಮವಿಶ್ವಾಸನೂ ಜಾಸ್ತಿ ಆಗುತ್ತೆ ಮಾಸ್ಟರ್ಸ್. ಧೈರ್ಯ ತುಂಬಾನೇ ಇರುತ್ತೆ ಮಾಸ್ಟರ್ಸ್ ಅವ್ರಿಗೆ. ಹೆದರಿಕೆ ಏನಪ್ಪ ಅದಕ್ಕೆ ಅರ್ಥನೇ ಇಲ್ದಂಗೆ ಬೆಳಿತಾರೆ ಮಾಸ್ಟರ್ಸ್. ಇದನ್ನೇ ಮಾನಸಿಕ ವಿಕಾಸ ಅಂತಾರೆ. ಒಂದು ಮಾನಸಿಕ ವಿಕಾಸ ಅಂದ್ರೆ ಬದಲಾವಣೆ ಮಾಸ್ಟರ್ಸ್. ಹೆದರಿಕೆಯಿಂದ ಹೇಡಿತನದಿಂದ ನಾವು ಹೊರಗಡೆ ಬರೋದು, ಭಯದಿಂದ ನಿರ್ಭಯವಾಗಿರೋದು, ಆಮೇಲೆ ಕೆಟ್ಟ ಆಲೋಚನೆಯಿಂದ ಒಳ್ಳೆ ಆಲೋಚನೆಗೆ ನಮ್ಮನ್ನ ನಾವು ತೊಡಸ್ಕೊಳ್ಳೋದನ್ನೇ ಮಾನಸಿಕ ವಿಕಾಸ ಅಂತ ಕರಿತೀವಿ ಮಾಸ್ಟರ್ಸ್. ಈ ಮಾನಸಿಕ ವಿಕಾಸ ಬರೋದು ಯಾವಾಗ? ಮಕ್ಕಳಲ್ಲಿ ಧ್ಯಾನ ಅನ್ನೋದು ಹೇಳ್ಕೊಟ್ಟಾಗ ಮಾಸ್ಟರ್ಸ್. ಭಾವ ವಿಕಾಸ. ಸೋಲುವುದೆಂದರೆ ವಿಜಯಕ್ಕೆ ಕೇವಲ ಒಂದು ಮೆಟ್ಟಿಲು. ದೂರದಲ್ಲಿ ನಿಂತು ಬಿಡುವುದೇ, ತಪ್ಪು ಮಾಡುವುದು ಸಹಜ. ಪ್ರತಿನಿತ್ಯ ಆನಾಪಾನಸತಿ ಧ್ಯಾನ ಸಾಧನೆಯಿಂದ ಮಕ್ಕಳು ಆಟಗಳಲ್ಲಿ ಸೋತರೂ ತಪ್ಪು ಮಾಡಿದ್ದಕ್ಕೆ ಪ್ರಯತ್ನಗಳು ವಿಫಲವಾಗದಿರುವುದು ನಿರಾಸೆಗೆ ಅದು ಕಾರಣ. ನಿರಾಸೆಯಿಂದ ಅವ್ರ ಮನಸ್ಸು ಸದೃಢ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಅಂದ್ರೆ ಭಾವ ವಿಕಾಸ. ನಾವ್ ಯಾವ್ದೇ ಒಂದು ಆಟ ಆಡಕ್ ಹೋದ್ರು ಸೋಲ್ತೀವಿ ಮಾಸ್ಟರ್ಸ್. ಒಂದು ಆಟ ಅಂದ್ರೆ ಸೋಲು ಗೆಲುವು ಇದ್ದೇ ಇರುತ್ತೆ. ಅದು ಎರಡನ್ನು ಸ್ವೀಕಾರ ಮಾಡೋ ಅಂತ ಮನಸ್ಥಿತಿ ನಾವು ನಮ್ಮ ಮಕ್ಕಳಲ್ಲಿ ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಇದು ಬರೋದ್ ಯಾವದಿಂದ? ಧ್ಯಾನದಿಂದ. ಸೋತ್ವಿ ಅಂದ್ರೆ ಅಯ್ಯೋ ಎಲ್ಲ ನಾವು ಸೋತ್ ಬಿಟ್ವಿ, ಮುಗೀತ್ ನಮ್ ಜೀವನ, ನೆಕ್ಸ್ಟ್ ಆ ಆಟ ಆಡಕ್ಕೆ ಪ್ರಯತ್ನನೇ ಪಡೋದಿಲ್ಲ ಮಾಸ್ಟರ್ಸ್. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಅಲ್ಲಿ ಧೈರ್ಯ ಇರಲ್ಲ. ಧೈರ್ಯ ಇಲ್ಲ ಅಂದ್ರೆ ನೆಕ್ಸ್ಟ್ ಆಟ ಹೆಂಗ್ ಆಡ್ತಾರೆ? ಅದೇ ರೀತಿ ಆ ಸೋಲು ಅನ್ನೋದು ನಮ್ಮ ಜೀವನದ ಕೊನೆಯಲ್ಲ, ಸೋಲೆ ಗೆಲುವಿನ ಮೆಟ್ಟಿಲು. ಈ ತರ ಒಂದು ಧೈರ್ಯನ ನಾವು ಮಕ್ಕಳಲ್ಲಿ ಬೆಳೆಸ್ಬೇಕು ಮಾಸ್ಟರ್ಸ್. ಆಮೇಲೆ ಸಂಯಮ. ಅವರಿಗೆ ಸಂಯಮ ಅನ್ನೋದು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ತಾಳ್ಮೆ ಅನ್ನೋದು ಇರ್ಬೇಕು. ಎಲ್ಲಾದ್ರೂ ಒಂದ್ರಲ್ಲಿ ಗೆದ್ದಾಗ ಅಹಂ ಪಡಬಾರ್ದು, ಸೋತಾಗ ದುಃಖ ಪಡಬಾರ್ದು. ಎರಡನ್ನೂ ಸ್ವೀಕರಿಸೋ ಅಂತ ಒಂದು ಮನೋಭಾವನ ಬೆಳೆಸ್ಕೋಬೇಕು. ಮತ್ತೆ ಧೃತಿಗೆಡಬಾರ್ದು, ಧೈರ್ಯವಾಗಿರ್ಬೇಕು ಅಂತ ನಾವು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಜೊತೆಗೆ ಧ್ಯಾನ ಮಾಡೋದ್ರಿಂದನೇ ಅವ್ರಿಗೆ ಬರುತ್ತೆ ಮಾಸ್ಟರ್ಸ್. ಆನಾಪಾನಸತಿ ಧ್ಯಾನ ಮಾಡೋದ್ರಿಂದ ಜೀವನದಲ್ಲಿ ಎಂಥದೇ ಕ್ಲಿಷ್ಟಕರ ಪರಿಸ್ಥಿತಿ ಬಂದ್ರು ನಿರ್ಭಯವಾಗಿ ಎದುರಿಸ್ತಾರೆ ಮಾಸ್ಟರ್ಸ್. ಈ ಧ್ಯಾನ ಮಾಡೋದ್ರಿಂದ ನಮಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬಾನೇ ಇರುತ್ತೆ ಮಾಸ್ಟರ್ಸ್. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ತುಂಬಾನೇ ಕಷ್ಟಕರ ಆಗಂತ ಸನ್ನಿವೇಶಗಳು ಬರ್ತವೆ. ಬಂದಾವಾಗ ಕುಗ್ಗಲ್ಲ ಮಾಸ್ಟರ್ಸ್. ಆತ್ಮಹತ್ಯೆ ಅಂತ ಪರಿಸ್ಥಿತಿಗಳಿಗೆ ಅವರು ಮುಂದೆ ಆಗಲ್ಲ. ಏನೇ ಬರ್ಲಿ ನಾನು ಜೀವನದಲ್ಲಿ ಫೇಸ್ ಮಾಡ್ತೀನಿ, ನಾನು ಎಲ್ಲಾರಂತೆನೆ ಬದುಕ್ತೀನಿ, ಕಷ್ಟ ಯಾವುದು ಶಾಶ್ವತ ಅಲ್ಲ, ಸುಖನೂ ಯಾವುದು ಶಾಶ್ವತ ಅಲ್ಲ ಅಂತ ಅವರು ಎದ್ರೋದಿಲ್ಲ ಮಾಸ್ಟರ್ಸ್. ಏನಾರೇ ಬರ್ಲಿ ನಾನು ಜೀವಿಸ್ತೀನಿ ಅನ್ನೋದು ಅವ್ರಿಗಿರುತ್ತೆ ಮಾಸ್ಟರ್ಸ್. ಪ್ರೀತಿ, ಭಯ, ದುಃಖ, ಕೋಪ ಮೊದಲಾದ ಸಹಜ ಭಾವಾವೇಶಗಳನ್ನು ಸಕ್ರಮವಾಗಿ ಸಹ ಉಪಯೋಗಿಸಿಕೊಳ್ಳುತ್ತಾರೆ. ಎಂಥದೇ ಸಿಚುವೇಶನ್ ಬರ್ಲಿ ಮಾಸ್ಟರ್ಸ್, ದುಃಖ ಬರ್ಲಿ, ಭಯ ಆಗ್ಲಿ, ಇನ್ನೊಬ್ರು ನಮಗೆ ಪ್ರೀತಿ ತೋರಿಸ್ಲಿ, ನಮಗೆ ಹೊಗಳ್ಲಿ ತೆಗಳ್ಲಿ, ಅವ್ರೇನೇ ಮಾಡ್ಲಿ ಎಲ್ಲದನ್ನ ಸಮಚಿತ್ತವಾಗಿ ಸ್ವೀಕರಿಸಿ ಇಟ್ಸ್ ಓಕೆ ಲಿವ್ ಇಟ್ ಅನ್ನೋದು ಅವ್ರಿಗೆ ಒಂದು ಹೇಳ್ಕೊಟ್ವಿ. ಮತ್ತೆ ಧ್ಯಾನನೂ ಹೇಳ್ಕೊಟ್ವಿ ಅಂದ್ರೆ ಅದ್ರಿಂದ ಇಷ್ಟೆಲ್ಲ ಬರೋದ್ರಿಂದ ನಮ್ಮ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ ಮಾಸ್ಟರ್ಸ್. ಬುದ್ಧಿ ವಿಕಾಸ. ಆನಾಪಾನಸತಿ ಧ್ಯಾನ ಎನ್ನುವುದು ಮನಸ್ಸಿನಲ್ಲಿ ಅಲ್ಪವಾದ ಆಲೋಚನೆಗಳಿಗೆ ಎಡೆಗೊಡದೆ ಉನ್ನತವಾದ ಆಲೋಚನೆಗಳ ವೈಖರಿಗಳನ್ನು ಬೆಳೆಸುತ್ತದೆ. ಮನುಷ್ಯರಲ್ಲಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಕುಶಲತೆ ಅಭ್ಯಾಸವಾಗುತ್ತದೆ.
ಈ ಆನಾಪಾನ ಸತಿ ಧ್ಯಾನ ಮಾಡೋದ್ರಿಂದ ಮನಸ್ಸು ಅಲ್ಪವಾಗಿ ಯೋಚನೆ ಮಾಡಲ್ಲ ಮಾಸ್ಟರ್ಸ್. ಯಾವತ್ತೂ ಅದು ಚಿಕ್ಕದಾಗಿ ಯೋಚನೆನೇ ಮಾಡಲ್ಲ. ಇವತ್ತಿಂದ ಏನು ಅಂತ ಯೋಚನೆ ಮಾಡಲ್ಲ, ತುಂಬಾನೇ ದೊಡ್ಡದಾಗಿ ಯೋಚನೆ ಮಾಡುತ್ತೆ. ಮತ್ತೆ ಉನ್ನತ ಮಟ್ಟಕ್ಕಿರೋದನ್ನೇ ಯೋಚನೆ ಮಾಡುತ್ತೆ ಮಾಸ್ಟರ್ಸ್. ಯಾವತ್ತು ಕೆಳಗಿಂದ ನೋಡಲ್ಲ, ಯಾವತ್ತಿದ್ರು ಮೇಲಿರೋದನ್ನೇ ನೋಡ್ತಾ ಹೋಗುತ್ತೆ ಮಾಸ್ಟರ್ಸ್. ಮತ್ತೆ ಬುದ್ಧಿ ಕುಶಲತೆಯನ್ನ ಅಭ್ಯಾಸ ಆಗುತ್ತೆ ಮಾಸ್ಟರ್ಸ್. ನಮ್ಮ ಬುದ್ಧಿಗೆ ನಮ್ಮಲ್ಲಿ ಸುಮಾರು ಕುಶಲತೆ ಇರುತ್ತೆ ಮಾಸ್ಟರ್ಸ್. ಅದ್ಯಾವ್ದನ್ನ ನಾವು ಹೊರಗ್ ತರಲ್ಲ. ಎಲ್ಲ ಏನಾಗ್ತದೆ ಅಂದ್ರೆ ನಮ್ಮ ಮನಸ್ಸಿಗೆ ಕೆಲಸ ಕೊಡಲ್ಲ ಮಾಸ್ಟರ್ಸ್. ನಮ್ಮಿಂದ ಅಗಾಧವಾದ ಶಕ್ತಿ ಇದೆ ಮಾಸ್ಟರ್ಸ್. ಅದ್ಯಾವ್ದನ್ನ ನಾವು ಹೊರ ತೆಗಿಯಲ್ಲ. ನಮ್ಮ ಮನ್ಸಿಗೆ ಯಾವಾಗ ಕೆಲಸ ಕೊಡ್ತೀವಿ ಅಂದ್ರೆ ನಮ್ಮೊಳಗೆ ನಾವಿದ್ದಾಗ ಮಾತ್ರ ನಮ್ಮ ಮನ್ಸಿಗೆ ನಾವು ಕೆಲಸ ಕೊಡ್ತೀವಿ. ನಮ್ಮಲ್ಲೂ ಅಗಾಧವಾದ ಶಕ್ತಿ ಇದೆ ಅಂತ ತಿಳ್ಕೊಳಕ್ಕೆ ಸಹಾಯ ಮಾಡೋದು ಈ ಆನಾಪಾನ ಸತಿ ಧ್ಯಾನ ಮಾಸ್ಟರ್ಸ್. ಆಧ್ಯಾತ್ಮಿಕ ವಿಕಾಸ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎನ್ನುವ ಪರಮ ಸತ್ಯವು ಧ್ಯಾನದಿಂದಲೇ ಅನುಭವದೊಳಗೆ ಬರುತ್ತದೆ. ನಾನು ಎಂದರೆ ಶರೀರವಲ್ಲ, ಆತ್ಮವೆಂದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ, ನನ್ನಲ್ಲೇ ಪರಮಾತ್ಮ ಇದ್ದಾನೆ ಅನ್ನೋ ಸತ್ಯ ತಿಳಿಯೋದು ಯಾವಾಗ? ಧ್ಯಾನ ಮಾಡಿದಾಗ ಮಾಸ್ಟರ್ಸ್. ನನ್ನಲ್ಲೇ ಸಕಲ ಜೀವರಾಶಿಗಳು ನನ್ನಲ್ಲೇ ಇದಾವೆ. ಬ್ರಹ್ಮನು ನಾನೇ. ನಮ್ಮ ಜೀವನಕ್ಕೆ ಸೃಷ್ಟಿಕರ್ತರು ನಾವೇ, ಬೇರೆ ಯಾರೋ ಅಲ್ಲ ಮಾಸ್ಟರ್ಸ್. ನಮ್ಮ ಜೀವನದ ಒಂದು ಸೃಷ್ಟಿಕರ್ತರು ನಾವೇ ಆಗಿರ್ತೀವಿ. ಇವತ್ತಿನ ನನ್ನ ಜೀವನ ತುಂಬಾ ಚೆನ್ನಾಗಿದೆ, ಅದಕ್ಕೆ ಕಾರಣ ನಾನೇ. ಇವತ್ ನಾನು ತುಂಬಾ ದುಃಖ ಪಡ್ತಾ ಇದ್ದೀನಿ, ವ್ಯಥ ಪಡ್ತಾ ಇದ್ದೀನಿ, ಅದಕ್ಕೆ ಕಾರಣ ನಾವೇ. ಮೂರನೇ ವ್ಯಕ್ತಿಗಳು ಯಾರು ಇಲ್ಲ ಮಾಸ್ಟರ್ಸ್. ಆಮೇಲೆ ನಾನು ಅಂದ್ರೆ ಏನು ಮಾಸ್ಟರ್? ಶರೀರ. ಈ ಶರೀರ ಅಲ್ಲ ಮಾಸ್ಟರ್ಸ್. ನಾನು ಅಂದ್ರೆ ಇದು ಶರೀರ ಅಲ್ಲ, ಆತ್ಮ. ನಾವು ಬಂದಿರೋದೇನಕ್ಕೆ ಅಂದ್ರೆ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಅನುಭವ ಪಡೆಯಕ್ ಮಾತ್ರ ಬಂದಿದೀವಿ. ಅದಕ್ಕೊಂದ್ ದೇಹ ಬೇಕು, ಆತ್ಮಕ್ಕೆ ಸೇರ್ಕೊಳಕ್ ಒಂದ್ ದೇಹ ಬೇಕಷ್ಟೇ. ಅದು ನಮಗೆ ಯಾವುದೇ ರೀತಿಯಾದ ಸಾವಿರಲ್ಲ. ನಾವು ಅದನ್ನ ತಿಳ್ಕೋಬೇಕು ಮಾಸ್ಟರ್ಸ್. ನಮಗೆ ಯಾವುದೇ ರೀತಿಯಾದ ಸಾವಿಲ್ಲ. ನಾವು ಆತ್ಮ. ನಾವಿರೋ ಶರೀರಕ್ಕೆ ಯಾಕೆ ನಾವು ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕು? ನಾವೆಲ್ಲ ಯಾಕೆ ಭೌತಿಕ ಜೀವನಕ್ಕೆ ಆಕರ್ಷಣೆ ಆಗ್ಬೇಕು? ಇದನ್ನೆಲ್ಲ ಅರ್ಥ ಆಗೋದು ಯಾವಾಗ ಮಾಸ್ಟರ್ಸ್? ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ, ಧ್ಯಾನ ಮಾಡಿದಾಗ ಇದ್ರ ಬಗ್ಗೆ ನಮಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಮಕ್ಕಳು ಆಧ್ಯಾತ್ಮಿಕ ಶಿಕ್ಷಣ. ಮಹಾಯೋಗಿಗಳು ಜೀವನ ಚರಿತ್ರೆಯನ್ನು ಓದಿದರೆ ಒಂದು ವಿಶೇಷತೆ ತಪ್ಪದೆ ಕಾಣುತ್ತದೆ. ಅದು ಅವರು ಚಿಕ್ಕಂದಿನಿಂದಲೇ ಪ್ರಾರಂಭವಾದ ಆಧ್ಯಾತ್ಮಿಕ ಶಿಕ್ಷಣ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಪ್ರಶಿಕ್ಷಣ ಕೊಡುವುದು ಎನ್ನುವುದು ಅವರ ಬಂಗಾರದ ಭವಿಷ್ಯಕ್ಕೆ ರಾಜಮಾರ್ಗವಾಗಿದೆ. ಮಾಸ್ಟರ್ಸ್, ನಾವೆಷ್ಟೋ ಮಹಾಯೋಗಿಗಳ ಜೀವನ ಚರಿತ್ರೆನ ನೋಡ್ತಾ ಹೋಗ್ತೀವಿ ಮಾಸ್ಟರ್ಸ್. ಈಗ ಪರಮಹಂಸ ಅವರು, ಆಮೇಲೆ ಬಾಬಾಜಿ ಅವರು, ಬುದ್ಧ ಅವ್ರದ್ದು, ಇವ್ರದೆಲ್ಲ ಜೀವನ ಚರಿತ್ರೆನ ನಾವು ಬುಕ್ಸ್ ಅವ್ರದ್ದು ಜೀವನ ಚರಿತ್ರೆ ಓದುತ್ತಾ ಹೋದಂಗೆಲ್ಲ ಏನಾಗುತ್ತೆ ಮಾಸ್ಟರ್ಸ್ ಅಂದ್ರೆ ಅವರಲ್ಲಿ ಏನೋ ಒಂದು ವಿಶೇಷವಾಗಿರೋ ಗುಣ ಕಾಣಿಸುತ್ತೆ ಮಾಸ್ಟರ್ಸ್. ಆ ವಿಶೇಷ ಗುಣದಿಂದಲೇ ಅವರು 5,000 ವರ್ಷಗಳಿಂದನೂ ಇವತ್ತು ಜೀವಂತವಾಗಿದ್ದಾರೆ. ಇದಕ್ಕೆ ಕಾರಣ ಮಾಸ್ಟರ್ಸ್ ಅವರಲ್ಲಿ ಇರುವಂತಹ ಚಿಕ್ಕ ವಯಸ್ಸಿನಿಂದಲೇ ಬಂದಿರದಂತಹ ಆಧ್ಯಾತ್ಮಿಕ ಜೀವನದ ಒಲವು, ಧ್ಯಾನ, ಆಮೇಲೆ ಎಲ್ಲರನ್ನ ಪ್ರೀತಿ ಮಾಡ ಅಂತ ಒಳ್ಳೆ ಗುಣ. ಎಲ್ಲರೂ ನಮ್ಮವರೇ. ಇವ್ರಿಗೆ ಹಂಚ ಗುಣ ಇರುತ್ತೆ ಮಾಸ್ಟರ್ಸ್, ಪಡೆಯೋ ಗುಣ ಇರಲ್ಲ. ಈ ಎಲ್ಲಾ ಒಳ್ಳೆ ಗುಣ ಅವರಲ್ಲಿ ಇರೋದ್ರಿಂದ ಮಾಸ್ಟರ್ಸ್ ಇವ್ರನ್ನ 5,000 ವರ್ಷಗಳಿಂದ ಇವ್ರು ಹಾಕಿ ಕೊಟ್ಟ ದಾರಿಲೇ ನಾವು ಇವತ್ತು ಸಾಕ್ತಾ ಇದೀವಿ ಮಾಸ್ಟರ್ಸ್. ನಾವ್ ಇದನ್ನೆಲ್ಲ ಮಕ್ಕಳಿಗೆ ಹೇಳ್ತಾ ಅವ್ರಿಗೂ ಧ್ಯಾನದಲ್ಲಿ ತೊಡಸ್ತಾ ಹೋದ್ರೆ ಅವ್ರದ್ದು ಜೀವನ ಬಂಗಾರ ಆಗುತ್ತೆ ಮಾಸ್ಟರ್ಸ್. ರಾಜ್ಯ ಮಾರ್ಗದಲ್ಲಿ ನಡೀತಾರೆ. ಅವರು ರಾಜರ ತರ, ಯಾವಾಗ್ಲೂ ರಾಜರ ತರನೇ ಇರ್ತಾರೆ, ಹಾಳಾಗಿರಲ್ಲ ಮಾಸ್ಟರ್ಸ್. ಮಕ್ಕಳು ಕಲ್ಮಶವಿಲ್ಲದವರು. ಅವರ ಸ್ವಭಾವವು ಸ್ವಚ್ಛವಾಗಿರುತ್ತದೆ. ಆದ ಕಾರಣ ಹೇಳಿದ್ದನ್ನು ತಕ್ಷಣವೇ ಗ್ರಹಿಸುವ ಶಕ್ತಿ ಹೊಂದಿರುತ್ತಾರೆ. ಚಿಕ್ಕ ಮಕ್ಕಳಲ್ಲಿ ಕಲ್ಮಶ ಅನ್ನೋದು ಇರಲ್ಲ ಮಾಸ್ಟರ್ಸ್. ಅವ್ರಿಗೆ ಯಾರನ್ನು ದ್ವೇಷ ಮಾಡ್ಬೇಕು ಗೊತ್ತಿಲ್ಲ, ಅವ್ರನ್ನ ಯಾರಿಗೆ ಬೈಬೇಕು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಮಾಸ್ಟರ್ಸ್. ಮಕ್ಳಿಗಿರೋದೇನು? ಹಂಚ ಬುದ್ಧಿ. ಯಾರು ಏನೇ ಕೇಳಿದ್ರು ಕೊಡ್ತಾರೆ, ಯಾರು ಏನೇ ಪ್ರೀತಿ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ. ಒಬ್ರು ಪ್ರೀತಿಯಿಂದ ಮಾತಾಡಿದ್ರು ಅವ್ರನ್ನ ಹೋಗಿ ತಬ್ಕೊಂತಾರೆ, ಮುತ್ತು ಕೊಡ್ತಾರೆ. ಇವೆಲ್ಲ ಚಿಕ್ಕ ಮಕ್ಕಳಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ಮಾಸ್ಟರ್ಸ್. ಅವಾಗ ಅವ್ರಿಗೆ ನಾವು ಈ ಧ್ಯಾನದ ಬಗ್ಗೆ ಹೇಳಿದ್ರೆ ಗ್ರಹಿಸ್ತಾರೆ ಮಾಸ್ಟರ್ಸ್. ಗ್ರಹಿಸಿ ಏನ್ ಮಾಡ್ತಾರೆ ಅಂದ್ರೆ ನಾವ್ ಹೇಳ್ಕೊಟ್ಟಂಗೆ ಅವ್ರು ಕೇಳ್ತಾರೆ ಮಾಸ್ಟರ್ಸ್. ಅವ್ರ ಮಕ್ಕಳಿಗೆ ನಾವು ದಿನಕ್ಕೆ 15 ನಿಮಿಷ ಅಷ್ಟೇ ಅವ್ರಿಗೆ ಕೊಡ್ಬೇಕು ಮಾಸ್ಟರ್ಸ್. ಅವ್ರಿಗೆ 1 ಗಂಟೆ 2 ಗಂಟೆ ಕೂರ್ಸ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಯಾವುದೇ ರೀತಿಯಾದ ಕಲ್ಮಶವಾದ ಭಾವನೆಗಳಿರಲ್ಲ.
ಕೆಟ್ಟ ಕೆಟ್ಟ ಆಲೋಚನೆಗಳಿರಲ್ಲ. ಅವರು ಥಾಟ್ಲೆಸ್ ಅಲ್ಲಿ ಇರ್ತಾರೆ ಮಾಸ್ಟರ್. ಅವ್ರಿಗೆ 15 ನಿಮಿಷ ಅವರಿಗೆ ಟೈಮ್ ಕೊಟ್ಟು ಅವ್ರನ್ನ ಧ್ಯಾನದಲ್ಲಿ ಕೂರ್ಸೋದ್ರಿಂದ ಅವ್ರ ಭವಿಷ್ಯ ತುಂಬಾನೇ ಅದ್ಭುತವಾಗಿರ್ತತೆ. ಮತ್ತೆ ಅವ್ರು ಯಾವಾಗ್ಲೂ ಉತ್ಸುಕರಾಗಿರ್ತಾರೆ ಮಾಸ್ಟರ್ಸ್. ಏನ್ ಮಾಡೋಣ, ನಾಳೆ ಹೊಸದಾಗಿ ಏನ್ ಮಾಡೋಣ, ಹೊಸದಾಗಿ ಏನು ಕಲಿಯೋಣ, ನಾವು ಹೊಸದಾಗಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇವತ್ತು ಈ ರೀತಿ ಓದಿದ್ದೀನಿ, ನನಗೆ ಅರ್ಥ ಆಗಿಲ್ಲ, ನಾಳೆ ಬೇರೆ ರೀತಿ ಓದೋಣ. ಇವತ್ತು ಈ ಲೆಕ್ಕ ಒಂದು ತರ ಮಾಡಿದ್ದೀನಿ, ನಾಳೆ ಇನ್ನೊಂದ್ ತರ ಮಾಡೋಣ ಅಂತ ಅವರಿಗೆ ಹೊಸದಾಗಿ ಯೋಚನೆಗಳು ಬರ್ತಾ ಹೋಗ್ತವೆ ಮಾಸ್ಟರ್ಸ್. ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಭವಿಷ್ಯದ ನಾಯಕರು. ಅಂದ್ರೆ ಇವತ್ತಿನ ಏನ್ ವಿದ್ಯಾರ್ಥಿಗಳು ಇರ್ತಾರೋ ನಾಳೆ ಅವರೇ ಮಾಸ್ಟರ್ಸ್ ಈ ದೇಶದ, ನಮ್ಮ ಈ ಸಮಾಜದ ಅದ್ಭುತವಾದ ನಾಯಕರುಗಳಾಗಿ ಹೊರ ಬರ್ತಾರೆ ಮಾಸ್ಟರ್ಸ್. ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ಒಳ್ಳೆಯ ನಾಯಕರು. ಇವರು ದೇಶವು ಸುಖ ಶಾಂತಿಯಿಂದಿರುತ್ತದೆ, ಸದೃಢವಾಗಿರುತ್ತದೆ, ಸುಸಂಪನ್ನವಾಗಿರುತ್ತದೆ. ಮಕ್ಕಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಬೇಕು ಮಾಸ್ಟರ್ಸ್. ಈಗ ಮಕ್ಕಳಲ್ಲಿ ನಾವು ಒಳ್ಳೇದನ್ನ ಹೇಳ್ಕೊಡ್ತಾ ಹೋದ್ರೆ, ಒಳ್ಳೇದನ್ನೇ ಅವ್ರಿಗೆ ಅಳವಡಿಸ್ತಾ ಹೋದ್ರೆ, ಅವರಿಗೆ ಧ್ಯಾನ ಮಾಡೋದನ್ನ ಹೇಳ್ಕೊಡ್ತಾ ಹೋದ್ರೆ ಆ ಮಕ್ಕಳಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿ ಅವರು ಬೆಳೀತಾ ಬೆಳೀತಾ ದೊಡ್ಡರಾದಾಗ್ಲೂ ಅವ್ರ ಸುತ್ತಮುತ್ತ ಇರೋ ಒಂದು ಪ್ರದೇಶ, ಅವ್ರಿರೋಂಥ ಒಂದು ಮನೆ, ಅವ್ರಿರೋಂಥ ಒಂದು ಸಮಾಜ, ಅವ್ರಿರೋಂಥ ಒಂದು ರಾಜ್ಯ, ಅದನ್ನೆಲ್ಲದನ್ನು ಒಂದೇ ಅವ್ರ ಸುಖವಾಗಿ ಶಾಂತಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಆಲೋಚನೆ ಮಾಡಿ ಅವರಲ್ಲಿ ಸುಖ ಶಾಂತಿ ತರಲಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ ಮಾಸ್ಟರ್ಸ್. ಇದಕ್ಕೆ ಉದಾಹರಣೆ ನಮ್ಮ ನರೇಂದ್ರ ಮೋದಿ ಅವರು ಮಾಸ್ಟರ್ಸ್. ಅವರು ಎಷ್ಟು ಆಧ್ಯಾತ್ಮಿಕವಾಗಿದ್ದಾರೆ ಅಂದ್ರೆ ಅಷ್ಟು ಒಂದು ಬಿಸಿ ಶೆಡ್ಯೂಲ್ಡ್ ಅಲ್ಲೂ ಸಮೇತ ಅವರು ಡೈಲಿ 1 hour ಆದ್ರೂ ಧ್ಯಾನ ಮಾಡ್ತಾರೆ ಮಾಸ್ಟರ್ಸ್. ಈ ಒಂದು ಇವತ್ತಿನ ನಮ್ಮ ದೇಶನ 3ನೇ ಸ್ಥಾನ 4ನೇ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅಂದ್ರೆ ಅವರು ಧ್ಯಾನ ಮಾಡೋದು, ಅವರೊಂದು ಆಧ್ಯಾತ್ಮಿಕ ಜೀವನನೇ ಮಾಸ್ಟರ್ಸ್ ಇವತ್ತು ನಮ್ಮ ದೇಶದ ಎಲ್ಲೋ ಒಂದು ಒಳ್ಳೆ ಪರಿಸ್ಥಿತಿಗೆ ಕಾರಣ. ಅದೇ ರೀತಿ ನಮ್ಮ ಮಕ್ಕಳಲ್ಲೂ ನಾವು ಬೆಳೆಸಿದ್ರೆ ಮನೆಯಿಂದ ಊರು, ಊರಿಂದ ರಾಜ್ಯ, ರಾಜ್ಯದಿಂದ ದೇಶ ಮಾಸ್ಟರ್ಸ್ ಒಂದು ಸುಭೀಕ್ಷವಾಗಿ ಸದೃಢವಾದ ಸಮಾಜ ಕಟ್ಟಲಿಕ್ಕೆ ಸಹಾಯವಾಗುತ್ತೆ ಮಾಸ್ಟರ್. ತಂದೆ ತಾಯಿಯವರನ್ನು ಗೌರವಿಸಬೇಕು, ಹಿಂಸಿಸಬಾರದು. ಮಕ್ಕಳಲ್ಲಿ ನಾವು ಇದನ್ನ ತುಂಬಾನೇ ಅಗತ್ಯವಾಗಿ ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಬ್ರಹ್ಮಶ್ರೀ ಪತ್ರಿಜಿ ಅವರು ಒಂದು ಸಂದರ್ಭದಲ್ಲಿ ಕೊಟ್ಟ ಅದ್ಭುತವಾದ ಸಂದೇಶ ಮಾಸ್ಟರ್ಸ್. ಬ್ರಹ್ಮಶ್ರೀ ಪತ್ರಿಜಿ ಅವರು ಇದೊಂದು ಅದ್ಭುತವಾದ ಸಂದೇಶ ಕೊಟ್ಟಿದ್ದಾರೆ. ತಂದೆ ತಾಯಿಗಳು ಅಂದ್ರೆ ಬರೀ ನಾವಲ್ಲ ಮಾಸ್ಟರ್ಸ್, ಯಾರು ಜನ್ಮ ನೀಡ್ತಾರೋ ಅವರೆಲ್ಲರೂ ತಾಯಂದ್ರೆ. ಪ್ರಕೃತಿಯಲ್ಲಿ ಒಂದು ಪ್ರಾಣಿ ಒಂದು ಜನ್ಮ ನೀಡುತ್ತೆ ಅಂದ್ರೆ ಅದನ್ನು ಒಂದು ತಾಯಿನೇ. ಮಕ್ಕಳಲ್ಲಿ ಅದ್ರಲ್ಲಿ ಒಂದು ತಾಯಿನ ನೋಡ ಅಂತದನ್ನ ಬೆಳೆಸ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಮಾಸ್ಟರ್ಸ್. ಈಗ ಒಂದು ಕೋಳಿ ಒಂದು ಮೊಟ್ಟೆ ಇಟ್ಟು ಮರಿ ಹಾಕಿತೆ ಅಂದ್ರೆ ಅದು ಒಂದು ತಾಯಿನೇ. ಅದನ್ನ ನನ್ನ ತಾಯಿಯನ್ನ ಒಂದು ನೋಡೋ ರೀತಿ ಬೆಳೆಸ್ಬೇಕು ಮಾಸ್ಟರ್. ಇದು ಅದ್ಭುತವಾದ ಒಂದು ಕೊಟ್ಟಿರೋಂತ ಪತ್ರಿಜಿ ಅವರು ಒಂದು ಸಂದೇಶ ಮಾಸ್ಟರ್ಸ್. ತಂದೆ ತಾಯಿಯವರನ್ನು ಗೌರವಿಸಬೇಕು, ಅಂದರೆ ಹಿಂಸಿಸಬಾರದು ಎಂದು ದೊಡ್ಡವರು ಹೇಳುತ್ತಾರೆ, ಹಾಗೆ ಮಕ್ಕಳಿಗೂ ಬೋಧಿಸುತ್ತಾರೆ. ಉಪನ್ಯಾಸವನ್ನು ಕೂಡ ಕೊಡುತ್ತಾರೆ, ಆದರೆ ಅಷ್ಟಕ್ಕೆ ಮೇಲೆ ಯೋಚಿಸೋದಿಲ್ಲ. ತಂದೆ ತಾಯಿಗಳಂದ್ರೆ ನಾವೇ, ನಮಗಷ್ಟೇ ನೀವು ಗೌರವ ಕೊಡ್ಬೇಕು, ನಮ್ಮನ್ನ ಪ್ರೀತಿಸ್ಬೇಕು ಅಷ್ಟೇ ಹೇಳ್ಕೊಡ್ತೀವಿ ಮಾಸ್ಟರ್. ಅದಕ್ಕಿಂತ ಮೇಲೆ ಯಾರು ಯೋಚನೆ ಮಾಡಿ ಏನು ಹೇಳ್ಕೊಡಲ್ಲ. ಸೃಷ್ಟಿಯಲ್ಲಿ ಮಾನವರೇ ಅಲ್ಲ, ಯಾರೇ ಆಗಲಿ ಜನ್ಮ ಕೊಟ್ಟರೆ ತಾಯಿಯೇ. ಅದಕ್ಕಾಗಿ ಯಾರೇ ತಾಯಿಯಾಗಲಿ ಹೇಗೆ ಇರಲಿ ಗೌರವಿಸಬೇಕು. ಈ ಸೃಷ್ಟಿಯಲ್ಲಿ ಯಾರೇ ಜನ್ಮ ಕೊಡ್ಲಿ ಮಾಸ್ಟರ್ಸ್ ಅವ್ರ ತಾಯಿನೇ. ಅವರಿಗೆ ನಾವು ಗೌರವ ಕೊಡ್ಬೇಕು ಅಂತ ನಾವು ಮಕ್ಕಳಲ್ಲಿ ಈಗ್ಲಿಂದಾನೇ ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಸೃಷ್ಟಿಯ ಲೆಕ್ಕದಲ್ಲಿ ಪ್ರತಿ ತಾಯಿಯನ್ನು ಗೌರವಿಸಬೇಕಾಗುವುದೆಂದರೆ ಸೃಷ್ಟಿಯಲ್ಲಿ ಮಾನವರೇ ಅಲ್ಲ, ಯಾರೇ ಜನ್ಮ ನೀಡಲಿ ಅವರೇ ತಾಯಿ. ಅದಕ್ಕಾಗಿ ಯಾವುದೇ ತಾಯಿಯನ್ನಾಗಲೇ ಗೌರವಿಸಬೇಕು. ಅಂದ್ರೆ ಮನುಷ್ಯರು ಮಾತ್ರ ಜನ್ಮ ನೀಡ್ತಾರೆ, ಅವ್ರು ಮಾತ್ರ ತಾಯಿ. ಆ ಮನುಷ್ಯರು ಬಿಟ್ಟು ಪ್ರಾಣಿಗಳು ಜನ್ಮ ನೀಡ್ತವೆ, ಅವು ತಾಯಿ ಅಲ್ಲ ಮಾಸ್ಟರ್ಸ್. ಒಂದು ಪ್ರಾಣಿ, ಒಂದು ಪಕ್ಷಿ, ಯಾವುದೇ ಆಗಿರ್ಲಿ ಅದು ಒಂದು ಜನ್ಮ ಕೊಡೋ ಒಂದು ಶಕ್ತಿ ಐತೆ ಅಂದ್ರೆ ಅದು ತಾಯಿನೇ ಮಾಸ್ಟರ್ಸ್. ನಾವು ಅದನ್ನ ಹೇಳ್ಕೊಡ್ಬೇಕು. ಮತ್ತೆ ಇದು ಆ ಮನೋಭಾವನೆ ಮಕ್ಕಳಲ್ಲಿ ಬೆಳಿಬೇಕು ಅಂದ್ರೆ ಅವ್ರಿಗೆ ಧ್ಯಾನ ಮಾಡೋದ್ರಿಂದ ಸಾಧ್ಯ ಮಾಸ್ಟರ್ಸ್. ಇದನ್ನೆಲ್ಲ ತಿಳ್ಕೊಳಕ್ಕೆ ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಯಾವ್ದನ್ನು ತಿಳ್ಕೊಳಕ್ ಆಗಲ್ಲ ಮಾಸ್ಟರ್ಸ್. ಮಾನವರು ತಂದೆ ತಾಯಿಯರನ್ನು ಗೌರವಿಸಬೇಕೆನ್ನುತ್ತಾರೆ, ಆದರೆ ತಾಯಿ ಮೀನನ್ನು, ಕೋಳಿ ತಾಯಿಯನ್ನು, ಮೇಕೆ ತಾಯಿಯನ್ನು ಹಿಂಸಿಸುತ್ತಾರೆ.
ನಾವ್ ಹೇಳ್ಕೊಡ್ತೀವಿ ಮಾಸ್ಟರ್ಸ್. ಅಪ್ಪ ಅಮ್ಮಗೆ ಗೌರವ ಕೊಡ್ಬೇಕು, ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು, ಅಪ್ಪ ಅಮ್ಮನ ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಅಂತ. ಒಂದು ಮೇಕೆನ ತಾಯಿ ಅಲ್ವಾ ಮಾಸ್ಟರ್ಸ್, ಜೊತೆಗೆ ಮೀನು ಒಂದ್ ತಾಯಿ ಅಲ್ವಾ, ಕೋಳಿನೂ ಒಂದ್ ತಾಯಿ ಅಲ್ವಾ. ಅದನ್ನ ನಾವು ಗೌರವಿಸ್ಬೇಕು ಅಂತ ನಾವ್ ಹೇಳ್ಕೊಡಲ್ಲ ಮಾಸ್ಟರ್ಸ್. ನಾವೇ ಅದನ್ನ ಮನೆಗ್ ತಂದು ಕೊಯ್ಕೊಂಡು ಸಾಂಬಾರ್ ಮಾಡ್ಕೊಂಡು ನಾವು ತಿಂತೀವಿ, ಮಕ್ಳಿಗೂ ತಿನ್ನಿಸ್ತೀವಿ. ಇದ್ಯಾವ ರೀತಿ ನ್ಯಾಯ ಮಾಸ್ಟರ್ಸ್? ಅವು ಒಂದು ತಾಯಿಯಾಗಿರಲ್ವಾ, ಅವಕ್ಕೂ ಒಂದ್ ಮಗು ಅನ್ನೋದಿರೋದಿಲ್ವಾ? ಆ ಒಂದ್ ತಾಯಿಯ ಹಿಂಸೆ, ಅದನ್ನ ಹಿಂಸೆ ಮಾಡಿದ್ರೆ ನಾವು ನಮ್ ತಾಯಿ ಹಿಂಸೆ ಮಾಡ್ತಾ ಇದೀವಿ ಅಂತ ಯಾಕೆ ಅಂದ್ಕನಲ್ಲ ಅಂತ ಪತ್ರಿಜಿ ಗುರುಗಳು ಕೇಳ್ತಾ ಇದ್ದಾರೆ ಮಾಸ್ಟರ್ಸ್. ತಾಯಿಯಂದಿರನ್ನು ಕೊಂದು ತಮ್ಮ ಮಕ್ಕಳಿಗೆ ಅಡಿಗೆ ಮಾಡಿ ಇಡುತ್ತಾರೆ. ಮರಳಿ ತಾವೇ ತಂದೆ ತಾಯಿಯರು ನಮ್ಮನ್ನು ಗೌರವಿಸಿರಿ, ಅದು ಮಕ್ಕಳ ಬಾಧ್ಯತೆ ಎಂದು ಹೇಳುತ್ತಾರೆ. ಮತ್ತೆ ಇವರಿಗೆ ಬಾಧ್ಯತೆ ಕುರಿತು ಎಷ್ಟರವರೆಗೆ ಗೊತ್ತು? ಸೃಷ್ಟಿಯಲ್ಲಿಯೇ ಇತರೆ ತಂದೆ ತಾಯಿಯಂದಿರು ಹಿಂಸಿಸುವ ಇವರೇನೋ ತಂದೆ ತಾಯಿಯರೇ ಮಕ್ಕಳಿಗೆ ಹೇಳಬಲ್ಲರೆ? ಈಗ ಅದನ್ನೆಲ್ಲ ಹಿಂಸೆ ಮಾಡಿ ತಂದು ಸಾಂಬಾರ್ ಮಾಡಿ ಅವ್ರಿಗೆ ತಿನ್ನಕ್ ಇಟ್ಬಿಟ್ಟು ನಮ್ಮನ್ ಮಾತ್ರ ನೀವು ಗೌರವಿಸ್ರಪ್ಪ, ನಾವು ತಂದೆ ತಾಯಿಗಳು ಹಾಗೆ ಹೀಗೆ ಅಂತ ಹೇಳ್ಕೊಡ್ತೀವಿ ಮಾಸ್ಟರ್ಸ್. ಇವರು ತಮ್ಮನ್ನು ಗೌರವಿಸಿ ಎನ್ನುತ್ತಾರೆ, ಅವರು ಮಾತ್ರ ಸೃಷ್ಟಿಯಲ್ಲಿಯ ಕೋಳಿ ಮರಿಯ ತಾಯಿಯನ್ನು, ಮೇಕೆ ಮರಿಯ ತಾಯಿಯನ್ನು, ಮೀನಿನ ಮರಿಯ ತಾಯಿಯನ್ನು ಗೌರವಿಸಿದಲ್ಲ. ನೋಡಿ ಮಾಸ್ಟರ್ಸ್, ನಮ್ಮನ್ ಮಾತ್ರ ಗೌರವಿಸಿ, ನಮ್ಮನ್ ಮಾತ್ರ ಪ್ರೀತಿಸಿ ಅಂತ ಹೇಳ್ಕೊಡೋರ್ ನಾವು. ಇದು ಒಂದು ಜೀವ, ಇದು ಒಂದು ಜನ್ಮ ಕೊಡುತ್ತೆ, ಇದಕ್ಕೂ ಒಂದ್ ಮಕ್ಕಳು ಇದೆ, ಇದಕ್ಕೂ ಒಂದ್ ಭವಿಷ್ಯ ಇದೆ, ಇದು ಯಾವುದೋ ಒಂದ್ ಮರಿಗೆ ತಾಯಿ ಅನ್ನೋದನ್ನ ನಾವು ಹೇಳ್ಕೊಡೋದನ್ನ ಮರ್ತೆ ಹೋಗ್ತಾ ಇದೀವಿ ಮಾಸ್ಟರ್ಸ್. ಅವರು ನಮ್ಮ ಮಕ್ಕಳಿಂದ ಪ್ರೀತಿಯನ್ನು ಆಶಿಸುತ್ತಾರೆ. ಅದೇ ರೀತಿ ಯಾವೊಬ್ಬ ಪ್ರಾಣಿಯೂ ತಂದೆ ತಾಯಿರನ್ನು ಪ್ರೀತಿಸುವುದಿಲ್ಲ. ಇದೇ ಅಜ್ಞಾನವು, ಮೂರ್ಖತ್ವವು. ಇಂಥವರು ತಪ್ಪದೆ ಭವಿಷ್ಯದಲ್ಲಿ ನರಕವನ್ನು ಅನುಭವಿಸುತ್ತಾರೆ. ನೋಡಿ ಮಾಸ್ಟರ್ಸ್, ನಾವು ಮಾಡೋದು ಇದನ್ನೇ. ಮಕ್ಕಳಲ್ಲಿ ಇದನ್ನೆಲ್ಲ ನಾವ್ ಏನು ಹೇಳು ಕೊಡ್ಲುದಂಗೆ ಬೆಳೆಸ್ತಾ ಅವರು ನಮ್ ದಾರಿನೇ ಹಿಡಿದು ಯಾವ್ದೋ ಒಂದ್ ಮರಿನ ಅದಕ್ಕೂ ಒಂದ್ ಮರಿ ಇದೆ, ಆ ಮರಿಗೂ ತಾಯಿ ಒಂದು ಪ್ರೀತಿ ಬೇಕು ಅನ್ನೋದು ನಾವ್ ಯೋಚನೆನೆ ಮಾಡಲ್ಲ ಮಾಸ್ಟರ್ಸ್. ಅದನ್ನ ತಗೊಂಬಂದು ಕೊಯ್ಕೊಂಡ್ ತಿಂದು ಆ ಒಂದ್ ಮರಿನ ಅನಾಥ ತರ ಮಾಡ್ತೀವಿ ಮಾಸ್ಟರ್ಸ್. ಅದೇ ರೀತಿ ಈ ಮಕ್ಳಿಗೂ ನನ್ನ ತಾಯಿನ ಯಾರಾದ್ರೂ ಕರ್ಕೊಂಡೋಗಿ ಏನಾದ್ರೂ ಮಾಡಿದ್ರೆ ಈ ಮಗು ಅನಾಥ ಆಗಲ್ವಾ ಮಾಸ್ಟರ್ಸ್? ಅದೇ ತಿರಿ ಒಂದು ಕೋಳಿಗೂ ಒಂದ್ ಮರಿ ಇದೆ, ಅದು ಅನಾಥ ಆಗುತ್ತೆ ಅಂತ ಯೋಚನೆ ಮಾಡ್ಲದಂಗೆ ನಾವು ಅದನ್ನ ಕೊಯ್ಕೊಂಡು ತಿಂದು ಒಂದು ಮರಿ ಅನಾಥ ಮಾಡ್ತೀವಲ್ಲ ಮಾಸ್ಟರ್ಸ್, ಮುಂದೆ ಅದಕ್ಕೆ ನಾವು ಡಬ್ಬಲ್ ಪಟ್ಟಾಗಿ ನರಕ ಅನುಭವಿಸ್ತೀವಿ ಮಾಸ್ಟರ್ಸ್. ಆದ್ರೆ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ನರಕ ಅನುಭವಿಸ್ತಾನೆ ಇದೀವಿ, ಮಕ್ಕಳಿಗೂ ಹೇಳ್ಕೊಡ್ತಾ ಇಲ್ಲ, ನಾವು ಮಾಡ್ತಾ ಇಲ್ಲ, ಇದ್ರಿಂದ ನಮ್ ಜೀವನ ನರಕ ಆಗ್ತದ ಮಾಸ್ಟರ್ಸ್. ಅದನ್ನ ನಾವ್ ಈಗ್ಲಿಂದನೇ ಮಕ್ಕಳಲ್ಲಿ ಹೇಳ್ಕೊಟ್ಟು ಧ್ಯಾನ ಹೇಳಿ, ಈ ತರ ಒಂದು ಸಜ್ಜನ ಸಾಂಗತ್ಯದಲ್ಲಿ ಮಕ್ಕಳನ್ನ ಇನ್ವಾಲ್ವ್ಮೆಂಟ್ ಮಾಡಿ, ಒಂದು ಜೀವಕ್ಕೆ ಒಂದು ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆಳೆಸ್ತಾ ಹೋದ್ರೆ ನಾಳೆ ದಿನ ಪ್ರತಿಯೊಬ್ಬರಲ್ಲೂ ಅವರು ತಾಯಿನ ಕಾಣ್ತಾರೆ ಮಾಸ್ಟರ್ಸ್, ತಾಯ್ತನನ ಕಾಣ್ತಾರೆ ಮಾಸ್ಟರ್ಸ್. ಎಲ್ಲಾ ಜೀವಿನೂ ನನ್ನ ಜೀವಿ ಅಂತ ಪ್ರೀತಿಸ್ತಾರೆ ಮಾಸ್ಟರ್ಸ್. ಒಂದು ದೇಶದ ಅದ್ಭುತವಾದಂತಹ ಒಂದು ಎಲ್ಲರೂ ನಮ್ಮವರೇ ಅನ್ನೋ ಒಂದು ಏಕತಾ ಭಾವ ಮನಸ್ಸನ್ನು ಹೊಂದಿರುವಂತಹ ಒಬ್ಬ ನಾಗರಿಕ ಪ್ರಜೆಯಾಗಿ ಬೆಳಿತಾರೆ ಮಾಸ್ಟರ್ಸ್ ಮಕ್ಕಳಿಗೆ. ಅದಕ್ಕೆ ಧ್ಯಾನನ ನಾವು ಆದಷ್ಟು ಹೇಳ್ಕೊಡ್ಬೇಕು ಮಾಸ್ಟರ್ಸ್. ಧ್ಯಾನವನ್ನು ಮಾಡಿದರೆ ಇವೆಲ್ಲವನ್ನು ಆಲೋಚಿಸುವಂತಾಗುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಸೃಷ್ಟಿಯಲ್ಲಿ ಎಲ್ಲವನ್ನು ಗೌರವಿಸುತ್ತಾರೆ, ಎಲ್ಲವನ್ನು ಆನಂದವಾಗಿ ಜೀವಿಸಲು ಬಿಡುತ್ತಾರೆ, ತಾವು ಕೂಡ ಆನಂದವಾಗಿ ಜೀವಿಸುತ್ತಾರೆ. ಇದೇ ದೃಷ್ಟಿ ಧರ್ಮ, ಇದೇ ಭಗವಾನ್ ಧರ್ಮವಾಗಿ ಮಹಾವೀರನ ಸಂದೇಶ. ಜೀವಿಸಲು ಬಿಡು ಮಾಸ್ಟರ್ಸ್. ಇಷ್ಟೆಲ್ಲ ತಾತ್ಪರ್ಯ ಹೇಳಿದಿಷ್ಟೇ. ನಾವು ಬದುಕಕ್ಕೆ ಒಂದು ಹಕ್ಕಿದೆ ಅಂದ್ರೆ ನಮ್ ತರನೇ ಈ 84 ಜೀವ ರಾಶಿಗಳಿಗೂ ಬದುಕ ಹಕ್ಕಿದೆ ಮಾಸ್ಟರ್ಸ್. ಇಲ್ಲಿ ನಾವು ಬದುಕ್ಬೇಕು, ನಮ್ ಜೊತೆಗೆ ಇರುವಂತಹ ಸಣ್ಣ ಸಣ್ಣ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಅದರದೇ ಆದ ಒಂದು ಜೀವನದ ಒಂದು ಹಕ್ಕಿದೆ ಮಾಸ್ಟರ್ಸ್. ಅದನ್ನ ನಾವು ಬಿಟ್ಕೊಡ್ಬೇಕು ಅವಕ್ಕೆ. ಅವನ್ನ ಸ್ವಚ್ಛಂದವಾಗಿ ಹಾರಕ್ ಬಿಟ್ಟು ನಾವ್ ಅದನ್ನ ನೋಡೋದ್ರಲ್ಲಿ ಇರೋವಂತ ಖುಷಿ ಅವನ್ನ ತಗೊಂಡು ಬಂದು ಕೊಯ್ದು ತಿನ್ನೋದ್ರಲ್ಲಿ ಇರಲ್ಲ ಮಾಸ್ಟರ್ಸ್. ಅದನ್ನ ಸ್ವಚ್ಛಂದವಾಗಿ ಹಾರಕ್ಕೆ ಬಿಡ್ಬೇಕು. ಅವುಗಳ ಜೊತೆನೆ ನಾವು ಮನಸ್ಬಿಚ್ಚಿ ಮಾತಾಡ್ಬೇಕು. ಅವಕ್ಕೆ ಅವು ನಮಗೆ ಸ್ಪಂದಿಸ್ತವೆ ಮಾಸ್ಟರ್ಸ್. ನಾವು ಅವ್ನ ಮಾತಾಡ್ಸಲ್ಲ ಅಷ್ಟೇ, ಅವನ್ನ ಮಾತಾಡ್ಸೋದ್ರಿಂದ ಅವು ನಮಗೆ ಸ್ಪಂದಿಸ್ತವೆ. ಅವಕ್ಕೂ ನೋವಿದೆ ಮಾಸ್ಟರ್ಸ್. ನಾವು ಆ ನೋವನ್ನ ನಮಗೆ ಎಷ್ಟು ಈಗ ಜಿಗುಟಿದ್ರೆ ನಮ್ಗೆ ಹೆಂಗ್ ನೋವಾಗುತ್ತೆ ಮಾಸ್ಟರ್ಸ್, ಅದೇ ರೀತಿ ಅವಕ್ಕೂ ನೋವು ಆಗ್ತಾ ಇರುತ್ತೆ.
ನಾವೇ ಅವು ಅಂತ ತಿಳ್ಕೊಂಡು ನಾವು ಜೀವನ ಮಾಡಿದ್ರೆ ಅವಕ್ಕೂ ಬದುಕಕ್ ಹಕ್ಕಿದೆ ಅಂತ ಹೇಳ್ಬಿಟ್ಟು ಅವನ್ನ ಜೀವ್ಸಕ್ ಬಿಟ್ಟು ನಾವು ಜೀವ್ಸೋದ್ರಿಂದ ಈ ಎಲ್ಲ ಒಂದು ಏಕತಾ ಭಾವದಿಂದ ಅದ್ಭುತವಾಗಿ ಸಂತೋಷಮಯವಾದ ಒಂದು ಜೀವನನ ನಡೆಸ್ಬೋದು ಅಂತ ಪತ್ರಿಜಿ ಗುರುಗಳು ಅದ್ಭುತವಾಗಿರೋ ಒಂದು ಸಂದೇಶನ ನಮ್ಗೆ ಹೇಳಿದ್ದಾರೆ ಮಾಸ್ಟರ್ಸ್. ಮೇಡಮ್ ಇನ್ನು ಎಷ್ಟು ನಿಮಿಷ ಆಗುತ್ತೆ ಮೇಡಮ್? ಮೇಡಮ್ ಅದು ಇನ್ನು ತುಂಬಾನೇ ಇದೆ, ಇನ್ನೊಂದು ಟೈಮ್ ತಗೊಂತೀನಿ. ಓಕೆ ಮೇಡಮ್, ಇವಾಗ ಸ್ಟಾಪ್ ಮಾಡ್ತೀರಾ? ಈಗ ಅದೇ 4:20 ಆಯ್ತಲ್ಲ ಅದಕ್ಕೆ. ಓಕೆ ಮೇಡಮ್, ಓಕೆ ನೆಕ್ಸ್ಟ್ ಕ್ಲಾಸಿಗೆ ತಗೊಳ್ಳಿ ಮೇಡಮ್ ಇದ್ರೆ ಇದು. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅಂದ್ರೆ ಏನು? ವಿದ್ಯೆಯಲ್ಲಿ 2 ತರ ವಿದ್ಯೆ ಇದೆ, ಪ್ರಾಪಂಚಿಕ ವಿದ್ಯೆ ಮತ್ತೆ ಹಾಗೆ ಆಧ್ಯಾತ್ಮಿಕ ವಿದ್ಯೆ. ಮಾನಸಿಕ ವಿದ್ಯೆ ಚೆನ್ನಾಗಿದ್ರೆ ನಮ್ಗೆ ಭೌತಿಕ ಜೀವನ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ನಮ್ಮ ಮನಸ್ಸು ಚಂಚಲ ಆಗತ್ತೆ. ಹಾಗೇನೆ ಧ್ಯಾನ ಮಾಡೋದ್ರಿಂದ ಮಾನಸಿಕ ವಿಕಾಸ ವೃದ್ಧಿ ಆಗತ್ತೆ. ವಿದ್ಯಾರ್ಥಿಗಳು ಧ್ಯಾನ ಮಾಡೋದ್ರಿಂದ ಯಾವ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನಾದ್ರೂ ವಿದ್ಯಾರ್ಥಿಗಳು ಎದುರಿಸ್ಬೋದು. ಹಾಗೇನೆ ಚಿಕ್ಕ ವಯಸ್ಸಿನಿಂದ ಧ್ಯಾನ ಮಾಡೋದ್ರಿಂದ ಅವರ ಜೀವನ ಬಂಗಾರ ಆಗತ್ತೆ, ರಾಜ್ಕುಮಾರ್ ಅಂತರ ಇರ್ಬೋದು ಅಂತ. ಧ್ಯಾನಿ ಆಗಿರ್ತಕ್ಕಂಥವ್ರು ಎಲ್ಲವರನ್ನೂ ಸಹ ಗೌರವಿಸ್ತಾರೆ ಅಂತ ತುಂಬಾ ಚೆನ್ನಾಗಿ ಅಂದ್ರೆ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಹೆಚ್ಚು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮಾಸ್ಟರ್ಸ್. ಇಲ್ಲಿ ತನಕ ಮಮತಾ ಮೇಡಮ್ ಅವರು ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಸ್ವಾಧ್ಯಾಯ ಕೊಟ್ಟಿದ್ದಾರೆ ಮಾಸ್ಟರ್ಸ್. ನಿಮ್ಗೆ ಎಲ್ಲ ಏನಾದ್ರೂ ಕ್ವಶನ್ಗಳಿದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಮೇಡಮ್ ಹತ್ರ ಮಾತಾಡ್ಬೋದು, ಅಥವಾ ನಿಮ್ಮ ಅನಿಸಿಕೆಗಳು ಏನೇ ಇದ್ರು ಸಹ ಮೇಡಮ್ ಹತ್ರ ಮಾತಾಡ್ಬೋದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಕೊಡ್ತೇನೆ, ಮಾತಾಡಿ ಮಾಸ್ಟರ್ಸ್. ಹಾಗೇನೆ ನಾನು ನೆನ್ನೆ ಲಿಂಕ್ ಅಂದ್ರೆ ಶಂಕರಾಚಾರ್ಯರ ನಿರ್ವಾಣ ಮಾರ್ಗ ಲಿಂಕ್ ಅನ್ನ ಶೇರ್ ಮಾಡಿದ್ದೀನಿ ಮಾಸ್ಟರ್ಸ್. ಅದನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಹೆಸ್ ಅಂತ ಟೈಪ್ ಮಾಡಿ ಮಾಸ್ಟರ್ಸ್. ಅನ್ಮ್ಯೂಟ್ ಹ್ಯಾಂಡ್ ರೈಸ್ ಮಾಡಿ ನಾನು ಅನ್ಮ್ಯೂಟ್ ಕೊಡ್ತೀನಿ. ನಿಮ್ದು ಏನೇ ಕ್ವಶನ್ಗಳಿದ್ರು ನೀವು ಕೇಳ್ಕೊಬಹುದು ಮಾಸ್ಟರ್ಸ್. ಜ್ಯೋತಿ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮ್ಯಾಮ್. ನಮಸ್ತೆ ಮ್ಯಾಮ್. ಬಹಳ ಅದ್ಭುತವಾದ ಟಾಪಿಕ್ ಮೇಡಮ್ ಇವತ್ತೊಂದು. ಏನು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಅಂದ್ರೆ ಮಕ್ಕಳಲ್ಲಿ ನಾವು ಪ್ರತಿಯೊಂದು ಕೂಡ ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ಧ್ಯಾನ ಕಲಿಸ್ಕೊಟ್ರೆ ಅವ್ರು ಮಾನಸಿಕವಾಗಿ, ದೈಹಿಕವಾಗಿ ತುಂಬಾ ಸದೃಢವಾಗ್ತಾರೆ. ಆಮೇಲೆ ಅವರಲ್ಲಿ ಯಾವುದೇ ಒಂದು ಭಯ ಇರಲ್ಲ, ಆತಂಕ ಇರಲ್ಲ. ಒಂದು ಸದೃಢ ಒಬ್ಬ ಉತ್ತಮ ಪ್ರಜೆಯಾಗಿ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಅಂತೇಳಿ ತುಂಬಾ ಅದ್ಭುತವಾಗಿ, ಆಮೇಲೆ ಒಂದು ಸ್ಟೋರಿಗಳ ಮುಖಾಂತರ ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಜ್ಯೋತಿ ಮ್ಯಾಮ್. ಶಶಿಕಲಾ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನನ್ಗೆ ಇದನ್ನೆಲ್ಲ ಕೇಳುವಾಗ ಇದೆಲ್ಲದು ಉತ್ತಮನೆ, ಮಕ್ಕಳನ್ನ ಚಿಕ್ಕದ್ರಿಂದ ಕಲ್ಸೋದು ಎಲ್ಲದು ಉತ್ತಮನೆ. ನನಗೆ ಒಂದು ಈಗ ಹೊಳೆದಿದ್ದೇನಪ್ಪಾ ಅಂತಂದ್ರೆ, ಈಗ ಜಿರಳೆಗಳು ಮನೆ ತುಂಬಾ ಜಿರಳೆಗಳಾಗ್ತವೆ. ಅವನ್ನ ಅಹಿಂಸೋ ಪರಮೋಧರ್ಮ ಅಂತ ಇಟ್ಕೊಂಡ್ರೆ ಮನೆ ಪರಿಸ್ಥಿತಿ ಏನಾಗ್ಬಹುದು ಅಂತ ಒಂದ್ಸಲ ಯೋಚನೆ ಆಯ್ತು. ಅದಕ್ಕೆ ನಿಮ್ಮ ಉತ್ತರ ಮೇಡಮ್. ಮೇಡಮ್ ಇವಾಗ ನೀವ್ ಹೇಳಿದ್ರಿ ಜಿರ್ಲೆಗಳು ಮನೆಗ್ ಬಂದಾಗ ಮನೇಲಿ ಇಟ್ಕೊಂಡ್ರೆ ನಮಗೆ ತೊಂದ್ರೆ ಆಗುತ್ತೆ ಅಂತ. ಎಲ್ಲಾ ಜೀವಿಗಳಿಗೂ ಅದ್ರದೇ ಆದ ಒಂದು ಭಾವನೆ ಇರುತ್ತೆ ಮೇಡಮ್. ನೀವು ಅದಕ್ಕೆ ಹೇಳಿ, ನೀವು ನಮ್ಮನೆಗ್ ಬಂದು ದಯಮಾಡಿ ನಮಗೆ ತೊಂದ್ರೆ ಕೊಡ್ಬೇಡಿ, ನೀವು ನಮ್ಮನ್ನ ಸುರಕ್ಷಿತವಾಗಿ ಬಿಡಕ್ಕೆ ನೀವು ಧನ್ಯವಾದಗಳು ಅಂತ ಅವಕ್ಕೆ ಡೈಲಿ ನೀವ್ ಹೇಳ್ತಾ ಹೋಗ್ರಿ. ಅವಕ್ ಅರ್ಥ ಆಗುತ್ತೆ. ಮತ್ತೆ ಬರಲ್ಲ ಮೇಡಮ್, ನೀವು 21 days ಮಾಡಿ ನೋಡಿ. ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರ್ರಿ. ಓಕೆ, ಥ್ಯಾಂಕ್ಸ್ ಡೈಲಿ ಥ್ಯಾಂಕ್ಸ್ ಹೇಳ್ರಿ. ಕೃತಜ್ಞತೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದ್ ಜೀವಿ ಮೇಡಮ್, ಅದಕ್ಕೊಂದ್ ಭಾವನೆ ಅನ್ನೋದಿರುತ್ತೆ. ಅವುಗಳ ಮಧ್ಯೆ ನಮ್ಮಗಳ ಮಧ್ಯೆ ಸಂಭಾಷಣೆ ನಡೆದಾಗ ಏನಾಗುತ್ತೆ ಅಂದ್ರೆ ಅವುಗಳು ಬರೋದನ್ನ ನಿಲ್ಸುತ್ತೆ ಮೇಡಮ್. ಪ್ರಯತ್ನ ಮಾಡ್ಬೇಕು ಮೇಡಮ್, ಪ್ರಯತ್ನ ಮಾಡಿ ನೋಡ್ಬೋದೇನು. 21 days ಧನ್ಯವಾದ ಹೇಳ್ತಾ ಹೋಗಿ ಮೇಡಮ್, ನೀವು ಖಂಡಿತ ಕಡಿಮೆ ಆಗುತ್ತೆ.
ಥ್ಯಾಂಕ್ ಯು ಮೇಡಮ್. ಅಂದ್ರೆ ಸಾಯ್ಸೋದ್ರಿಂದ ಶಶಿಕಲಾ ಮೇಡಮ್ದು ಕ್ವಶನ್ ಏನಂದ್ರೆ, ಈಗ ನಾವು ಜಿರಳೆ ಬಂದ್ರೆ ಹೊಡೆದಿ ಸಾಯಿಸ್ತೀವಿ ಅಂತನಾ ಮೇಡಮ್? ಹೌದು. ಶಶಿಕಲಾ ಮೇಡಮ್ದು ಕ್ವಶನ್. ಅಲ್ಲಲ್ಲ, ಏನೋ ಒಂದು ಹಿಟ್ ಹೊಡ್ದೋ, ಏನೋ ಒಂದು ಹಾಕಿನೋ, ಏನೋ ಒಂದು ಮಾಡಿರ್ತೀವಿ, ಅದನ್ನ ಅವಾಯ್ಡ್ ಮಾಡಕ್ ನಾವ್ ಏನೇನು ಬೇಕೋ ಆ ತಂತ್ರಗಳನ್ನೆಲ್ಲ ಖಂಡಿತ ಮಾಡಿರ್ತೀವಿ. ಅದು ಸತ್ತೆ ಹೋಗೋದು ಇನ್ನೇನು ಹೆಚ್ಚು ಕಡಿಮೆ ಜಿರಳೆ ಸತ್ತೆ ಹೋಗೋದು, ಇನ್ನೇನೇನೋ ಆಗೋದಿಲ್ಲ. ಅದ್ ಯಾವ ಊರ್ಗೋ ಹೋಗಲ್ಲ, ಅವ್ ನಮ್ಮನೆಯಿಂದ ಹೋಗ್ಬೇಕಂದ್ರೆ ಸತ್ತೆ ಹೋಗೋದು. ಅದಕ್ಕೆ ಏನು ಕತೆ ಅಂತ ಕೇಳಿದೆ ನಾನು. ನನ್ಗೆ ಈಗ ಯೋಚನೆ ಆಯ್ತು, ಹೌದು ಇನ್ನೆಲ್ಲದೂ ಪರವಾಗಿಲ್ಲ. ಈಗ ಮನೆ ಒಳಗೆ ಸೇರ್ಕೊಂಡವನ್ನ ಜಿರಳೆ, ಇಲಿ ಅಂತವುಗಳನ್ನೆಲ್ಲ ನಾವು ಅವ್ರ ಜೊತೆ ಬದುಕೋದ್ ನಮಗ್ ಕಷ್ಟ. ಈಗ ಅವನ್ನೆಲ್ಲವನ್ನೂ ಇಟ್ಕೊಂಡು ನಮ್ ಜೊತೆ ಅವು ಮಲ್ಟಿಪ್ಲಿಕೇಶನ್ ಜಾಸ್ತಿನೇ. ಜಿರಳೆ ಒಂದಿದ್ರೆ 100 ಆಗೋದು ಬಹಳ ದಿನ ಬೇಕಾಗಿಲ್ಲ. ಅವ್ರ ಜೊತೆ ಬದುಕೋದ್ ಹೇಗೆ ಅಂತ ಯೋಚನೆ ಆಯ್ತು ನನ್ಗೆ, ಅದಕ್ಕೆ ಕೇಳಿದೆ. ಅದೇ, ಈಗ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಅಂದ್ರೆ 21 ದಿವಸ ಅವಕ್ಕೆ ಥ್ಯಾಂಕ್ಸ್ ಹೇಳ್ಕೊಂಡು ನಮ್ಗೆ ಕಷ್ಟ ಅದೇ. ಕೊಡ್ಬೇಡ್ರಿ ಅಂತ ಹೇಳಿದ್ರೆ ಅವು ಹೋಗ್ತವೆ ಅನ್ನೋದು. ಅದೇ ನೋಡ್ಬೇಕು. ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಶಶಿಕಲಾ ಮೇಡಮ್. ಮಾಸ್ಟರ್ಸ್, ಇನ್ನು ಯಾರ್ದಾದ್ರೂ ಕ್ವಶನ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್ ಅಷ್ಟು ಚೆನ್ನಾಗಿರ್ತಕ್ಕಂಥ ಸ್ವಾಧ್ಯಾಯವನ್ನ ಕೊಟ್ಟಿದ್ದಾರೆ ಮಾಸ್ಟರ್. ನಿಮ್ಮ ಕ್ವಶನ್ಸ್ಗಳು ಅಥವಾ ಮೇಡಮ್ದು ಕ್ಲಾಸ್ ಯಾವ ತರ ಇತ್ತು ಅನ್ನೋ ನಿಮ್ಮ ಅಭಿಪ್ರಾಯನಾದ್ರೂ ಹೇಳಿ ಮಾಸ್ಟರ್ಸ್. ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಕೇಳ್ಬೋದು, ಇಲ್ಲಾಂದ್ರೆ ಮೇಡಮ್ ಇವತ್ತು ಕೊಟ್ಟಕ್ಕಂತ ಸಬ್ಜೆಕ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ಅನಿಸಿಕೆ ಏನು, ಚೆನ್ನಾಗಿಲ್ವಾ, ಕ್ಲಾಸ್ ಯಾವ ತರ ಇತ್ತು, ಅದರಿಂದ ಏನು ಉಪಯೋಗ ಆಯ್ತು, ಇದನ್ನಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಇಲ್ಲಿ 32 ಜನ ಮಾಸ್ಟರ್ಸ್ ಇದ್ದೀರಾ. ಈಗ ಅನಿಸಿಕೆ ಹೇಳೋದ್ರಿಂದ ನೆಕ್ಸ್ಟ್ ನಾವು ಇನ್ನು ಹೆಂಗ್ ಪ್ರಿಪೇರ್ ಆಗ್ಬೋದು ಅಂತಾನು ನಮಗೊಂದು ಐಡಿಯಾ ಬರುತ್ತೆ ಈಗ ಮಾಸ್ಟರ್. ಮೇಡಮ್ ಕ್ಲಾಸ್ ಕೊಟ್ರು, ಅದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು, ಅರ್ಥ ಆಗಿಲ್ಲ, ಅಥವಾ ಅವರಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕು, ಇದನ್ನಾದ್ರೂ ಹೇಳಿದ್ರೆ ಮೇಡಮ್ ಅದ್ರಲ್ಲಿ ಏನ್ ಚೇಂಜಸ್ ಮಾಡ್ಕೋಬೇಕು, ಇಲ್ಲ ಇದೇ ತರ ಕ್ಲಾಸ್ ಕೊಡ್ಬೋದಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಾಗಲಲಿತಾ ಮೇಡಮ್? ನಾನು ನಂದೇ ಆದ ವೇನಲ್ಲಿ ಕೊಡ್ತಾ ಇರ್ತೀನಿ. ನಿಮಗ್ ಅರ್ಥ ಆಗ್ಬೇಕಂದ್ರೆ ನಿಮ್ಮದಾದ ಒಂದ್ ವೇ ಹೇಳಿದ್ರೆ ನಾವ್ ಅದಕ್ಕೆ ಪ್ರಿಪೇರ್ ಆಗ್ಬೋದು. ಇಲ್ಲ ಅಂದ್ರೆ ನನಗೆ ಹೆಂಗ್ ಹೇಳ್ತೀನಿ ಹಂಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮ್ಗೂ ಅರ್ಥ ಆಗ್ಲಿಲ್ಲ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಏನು ಬೇಡ ಮಾಸ್ಟರ್ಸ್. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಏನು ಅಂತಂದ್ರೆ ಈ ಧ್ಯಾನ ಅನ್ನೋದು ವಯಸ್ಸಾದವ್ರಿಗೆ ಮಾತ್ರ ಅಲ್ಲ, ಸಣ್ಣ ಮಕ್ಕಳಿಂದಾನೇ ಶುರು ಮಾಡೋದ್ರಿಂದ ಅವರ ಜೀವನ ಸುಸೂತ್ರವಾಗಿ ಸುಗಮವಾಗಿ ನಡೆಯುತ್ತೆ. ಒಂದ್ ಒಳ್ಳೆ ವ್ಯಕ್ತಿತ್ವ ರೂಪಿಸ್ಬೋದು ಅನ್ನೋದ್ರ ಬಗ್ಗೆ ಸಣ್ಣದ್ರಿಂದ ಅದನ್ನ ಅಭ್ಯಾಸ ಮಾಡ್ಸೋದು ಅಂತ ಹೇಳೋದು ತುಂಬಾ ಇದು ಸೂಕ್ತ, ಅದ್ಭುತವಾಗಿತ್ತು ಮೇಡಮ್. ನಿಮ್ಮ ಸ್ವಾಧ್ಯಾಯ ಈ ವಿಷಯ ತುಂಬಾ ಇಷ್ಟ ಆಯ್ತು, ಅದ್ಭುತವಾದ ವಿಷಯ. ಥ್ಯಾಂಕ್ ಯು, ಚೆನ್ನಾಗಿದೆ. ಥ್ಯಾಂಕ್ ಯು ನಾಗಲಲಿತಾ ಮ್ಯಾಮ್. ಲಕ್ಷ್ಮೀದೇವಿ ಮ್ಯಾಮ್? ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಮೇಡಮ್, ಪಾಠದ ಬಗ್ಗೆ ಕ್ಲಾಸ್ ಬಗ್ಗೆ ಏನು ಇದು ನಮ್ಗೆ ಸಮಸ್ಯೆ ಇಲ್ಲ, ತುಂಬಾ ಕ್ಲಾಸ್ ಚೆನ್ನಾಗಿ ಮಾಡಿದಿರಿ. ಬಟ್ ನಾವು ಅಹಿಂಸೆ ಅಂತ ಹೇಳ್ತಾರೆ, ನಾವು ಕೆಲವು ಸಮಯ ಹಿಂಸೆ ಮಾಡಿ ಬದುಕಬೇಕು. ನಮ್ಗೆ ಸೊಳ್ಳೆ ಕಚ್ಬಿಡ್ತೇವೆ, ಸಡನ್ ಆಗಿ ಹೊಡೆದೇ ಬಿಡ್ತೀವಿ ನಾವು ಸೊಳ್ಳೆ ಕಚ್ಚಿದಾಗ. ಅದಕ್ಕೆ ಏನ್ ಮಾಡೋದು, ಮೊದಲ ತಲೆ ಏನಿರ್ತಿತ್ತು ಅದನ್ನೆಲ್ಲ ತೆಗೆದು ಸಾಯಿಸ್ತಾ ಇದ್ದೆ ಮೇಡಮ್. ಅದಕ್ಕೆಲ್ಲ ಏನ್ ಪರಿಹಾರ? ಸೊಳ್ಳೆ ಕಚ್ಚುತ್ತೆ, ಇಲ್ವೇ ಕಚ್ಚಿಸ್ಕೊಳ್ಳೋ ಸಡನ್ ಆಗಿ ಅದನ್ನ ಸಾಯಿಸ್ಬಿಟ್ಟೆ ಮುಂದೆ ನೋಡ್ತಿರ್ತೀವಲ್ಲ ಮೇಡಮ್, ಅದಕ್ಕೆಲ್ಲ ಹೇಗೆ ಸಮಸ್ಯೆ ಪರಿಹಾರ? ಇವಾಗ ಏನ್ ಗೊತ್ತಾ ಮೇಡಮ್, ನಾವು ಧ್ಯಾನಕ್ಕೆ ಬಂದಿರಲ್ಲ, ಅವಾಗ ಈ ತರ ಎಲ್ಲ ತಪ್ಪುಗಳು ನಡೆಯೋದು ಸಹಜ. ಆದ್ರೆ ಧ್ಯಾನಕ್ಕೆ ಬಂದು ತಿಳ್ಕೊಂಡಿದೀವಿ ಅಂದಾಗ್ಲೂ ನಾವ್ ಇದನ್ನ ತಪ್ಪು ಮಾಡಿದ್ರೆ ಹೆಂಗೆ ಮಾಸ್ಟರ್? ಇದ್ರಲ್ಲಿ ಧ್ಯಾನದಲ್ಲಿ ಏನು ಅಹಿಂಸೆ ಅಂದ್ರೆ ಹಿಂಸೆ ಮಾಡಬಾರ್ದು, ತಾಳ್ಮೆ ಅನ್ನೋದಿರ್ಬೇಕು, ಸಂಯಮ ಅನ್ನೋದಿರ್ಬೇಕಲ್ವಾ? ನಾವ್ ಇದನ್ನ ಕಲೀಲಿಲ್ಲ ಅಂದ್ರೆ ಹೆಂಗೆ? ಧ್ಯಾನಕ್ಕೆ ಸೊಳ್ಳೆ ಕಷ್ಟ ಇರ್ತದೆ, ಅವಾಗೆಲ್ಲ ಏನ್ ಪರಿಹಾರ ಆಗಾರೆ? ಸೊಳ್ಳೆ ಜಿರಳೆ ಇವೆಲ್ಲ ಇರ್ತಾವಲ್ಲ, ಅದಕ್ಕೆಲ್ಲ ಪರಿಹಾರ? ಥ್ಯಾಂಕ್ಸ್ ಹೇಳಿ. ನೀವ್ ನನ್ನಿಂದ ಒಂದು ನನ್ನಿಂದ ನಿಮಗೆ ಆಹಾರ ಸಿಕ್ತಿದೆಯಲ್ಲ, ಥ್ಯಾಂಕ್ಸ್ ಹೇಳಿ. ನಂಗೆ ಡೆಂಗು ಬಂದ್ಬಿಟ್ರೆ ಮಾಡ್ತೀರ, ಆಮೇಲೆ ಡೆಂಗು ಬಂದ್ಬಿಟ್ರೆ? ಇಲ್ಲ ನೀವು ಮಲ್ಕೊಳ್ಳೋದಕ್ ಮುಂಚೆನೆ ಪ್ರೇಯರ್ ಮಾಡಿ ಮಲ್ಕೊಂಬಿಡಿ ಮೇಡಮ್. ನಾನ್ ಮಲ್ಕೊಂತಾ ಇದ್ದೀನಿ, ನನ್ಗೆ ಸೊಳ್ಳೆ ಇಲ್ವೇ ಏನು ಕಚ್ಚೋದ್ ಬೇಡ ಅಂತ ಅಂದ್ಬಿಟ್ಟು ಜ್ಞಾನಿಗಳಲ್ವಾ, ಅದಕ್ಕೆ ಪ್ರೇಯರ್ ಮಾಡಿ ಮಲ್ಕೊಂಡ್ಬಿಟ್ರೆ ಯಾವ್ದು ಬರಲ್ಲ ಮೇಡಮ್. ಬರೋಕ್ಕಿಂತ ಮುಂಚೆ ಮೇಡಮ್ ನಾವು ಮಾಡಿದೀವಿ ಎಲ್ಲಾರು ಪ್ರತಿಯೊಬ್ರು ಒಂದು ವಿಷಯ ತಿಳ್ಕೊಳೋದ್ಕಿಂತ ಮುಂಚೆ ತಪ್ಪು ಮಾಡಿದಂತ ಮನುಷ್ಯ ಯಾರೂ ಇಲ್ಲ. ನಡೆಯೋನೆ ಅಲ್ಲಿ ನಡ್ಕೊಂಡು ಹೋಗೋರೆ ನಡವಕ್ ಸಾಧ್ಯ. ಅದೇ ರೀತಿ ನಾವೀಗ ಮನುಷ್ಯ ಹುಟ್ಟಿದೀವಿ ಅಂದ್ರೆ ಸಾವಿರಾರು ತಪ್ಪು ಮಾಡಿರ್ತೀವಿ. ಈ ಧ್ಯಾನಕ್ಕೆ ಬಂದಾಗ ಸ್ವಲ್ಪನಾರು ನಾವು ಸ್ವಲ್ಪ ಬೇರೆ ರೀತಿಯಾಗಿ ಯೋಚನೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್, ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು, ನಮಸ್ತೆ. ಥ್ಯಾಂಕ್ ಯು ಮೇಡಮ್.
ಸುಗುಣಾ ಮೇಡಮ್. ಮಾತಾಡಿ ಮೇಡಮ್. ಓ, ನಮ್ಮ ನಾಗರತ್ನ ಮೇಡಮ್ ಅವರ. ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಯ್ತಾ ಮತ್ತೆ? ಅನ್ಮ್ಯೂಟ್ ಆಗಿದೆ ನಿಮ್ದು. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಆಪ್ಷನ್ ಕೊಟ್ಟಿದ್ದೀನಿ. ನಮಸ್ತೆ ಮೇಡಮ್. ನಾನು ನಮಸ್ತೆ ಮೇಡಮ್. ನನ್ನ ಮಗಳ ಫೋನ್ ನಾನು ಅಟೆಂಡ್ ಮಾಡ್ತಾ ಓಕೆ ಇದ್ದೀನಿ ಓಕೆ. ಮೇಡಮ್. ಇನ್ನ ಟ್ರಿಪ್ ಮುಗ್ದಿಲ್ಲ ನಿಮ್ದು? ಇಲ್ಲ ಈ ರಿಟರ್ನ್ ಬರ್ತಾ ಇದೀವಿ. ಓಕೆ ಓಕೆ, ಮಾತಾಡಿ ಮೇಡಮ್. ರಿಟರ್ನ್ ಮಾಡ್ತಾ ಇದೀವಿ. ಅದೇ ಮೇಡಮ್ ಹೇಳಿದ್ರಲ್ಲ, ಏನಪ್ಪಾ ಅಂತಂದ್ರೆ ಅದೇ ಸೊಳ್ಳೆಗಳನ್ನ ಸಾಯಿಸ್ಬಾರ್ದು, ಜಿರಳೆಗಳನ್ನ ಸಾಯಿಸ್ಬಾರ್ದು, ಅವೆಲ್ಲ ಇದಾಗುತ್ತೆ ಅನ್ನೋದಾದ್ರೆ ಸೊಳ್ಳೆಗೆ ನಾವು ನಮ್ ತೊಂದರೆನೂ ಆಗಲ್ಲ, ಪರ್ದ ಕಟ್ಕೋಬೇಕು, ಅದು ಬದುಕುತ್ತೆ, ನಾವು ಸೊಳ್ಳೆ ಪರ್ದ ಒಂದು ಇದಾಗುತ್ತೆ. ಏನೋ ಒಂದು ಮಧ್ಯ ಒಂದು ನಾವು ಪ್ರೊಟೆಕ್ಷನ್ ನಿಮ್ದು ಮ್ಯೂಟ್ ಆಗ್ತಾ ಇದೆ ಮೇಡಮ್, ನೆಟ್ ಪ್ರಾಬ್ಲಮ್ ಇದೆ, ವಾಯ್ಸ್ ಕೇಳಿಸ್ತಾ ಇಲ್ಲ. ನಾಗರತ್ನ ಮ್ಯಾಮ್, ನಿಮ್ದು ವಾಯ್ಸ್ ಬರ್ತಾ ಇಲ್ಲ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್, ತುಂಬಾ ಧನ್ಯವಾದಗಳು. ಧನ್ಯವಾದ ಮೇಡಮ್. ಉಷಾ ಮ್ಯಾಮ್, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. 3ನೇ ಕ್ಲಾಸ್ ಅನ್ಕೋತೀನಿ. ಮಕ್ಳು ಇರೋರ್ಗೆಲ್ಲ ತುಂಬಾ ಯೂಸ್ ಆಗ್ತಾ ಇದೆ ನಿಮ್ ಕ್ಲಾಸ್ಗಳು. ತುಂಬಾ ಥ್ಯಾಂಕ್ ಯು ಮೇಡಮ್. ನಾವು ಫಸ್ಟ್ ಚೇಂಜ್ ಆಗ್ಬಿಟ್ಟು ಧ್ಯಾನದಲ್ಲಿ ಮಕ್ಳಿಗೆ ಒಳ್ಳೆ ದಾರಿಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನೀಟಾಗಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ಲರ ಮನೆಯಲ್ಲೂ ಸಹ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಮೇಡಮ್, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ. ಅಂದ್ರೆ ಚಿಕ್ಕ ಮಕ್ಕಳಿಂದ ನಾವು ಈ ತರ ವಿದ್ಯೆಯನ್ನ, ಆಧ್ಯಾತ್ಮಿಕ ವಿದ್ಯೆಯನ್ನ ಕಲಿಸೋದ್ರಿಂದ ಮಕ್ಕಳಿಗೆ ತುಂಬಾ ಉಪಯೋಗ ಇದೆ. ಅದರಿಂದ ನಾವು ಫಸ್ಟ್ ಚೇಂಜ್ ಆಗ್ಬಿಟ್ಟು ಮಕ್ಕಳನ್ನ ಆ ದಾರಿಯಲ್ಲಿ ಕರ್ಕೊರ್ಬೇಕು ಮೇಡಮ್. ಯಾಕಂದ್ರೆ ಯಾರು ಬರೋದಿಲ್ಲ ಈಗಿನ ಕಾಲದ ಮಕ್ಳುಗಳು. ಆ ಮಕ್ಳನ್ನ ಓದಿಸೋದು, ಬೆಳೆಸೋದ್ರಲ್ಲೇ ಒಂದ್ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ನಮ್ಗೆ. ಅದನ್ನ ಒಳ್ಳೆ ರೀತಿಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗ್ ತಿಳಿಸ್ಕೊಡ್ತಾ ಇದಾರೆ ಮೇಡಮ್. ಇದು ಅದೇ ಇವ್ರದ್ 3 ಕ್ಲಾಸ್ ಚೆನ್ನಾಗಿತ್ತು ಮೇಡಮ್. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ, ನೀಟಾಗಿ ಅರ್ಥನೂ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವು ನಿಮ್ದು ಕಂಟಿನ್ಯೂ ಆಗ್ತಾ ಆಯ್ತಾ ಅಥವಾ ಅದೇ ಕೊಡ್ತಾ ಇದ್ದೀರಾ ಮೇಡಮ್? ಇದು 3 ಕ್ಲಾಸು ಬೇರೆ ಬೇರೆ ಕ್ಲಾಸಾ? ಇಲ್ಲ ಮೇಡಮ್, ಒಂದು ಚಕ್ರಗಳ ಬಗ್ಗೆ ಹೇಳಿದ್ದೆ ಮೇಡಮ್. ಓಕೆ. ಅಲ್ಲ, ಲಾಸ್ಟ್ ಟೈಮ್ ಒಂದು ಇದೇ ಕ್ಲಾಸ್ ಬಂದಿತ್ತು. ಎಲ್ಲ ಮಕ್ಕಳಿಗೆ ಯೂಸ್ ಆಗದೆ ಹೇಳಿರೋದವ್ರು. ಅಂದ್ರೆ ಇದೇನೆ, ಅಂದ್ರೆ ತುಂಬಾ ಹಿಂದೆ 2-3 ತಿಂಗಳು ಹಿಂದೆ ಬಂದಿರೋದ್ರಿಂದ ಇವಾಗ ಮತ್ತೆ ಅದೇ ಒಂದ್ ಕ್ಲಾಸ್ ಕೊಟ್ಟಿರೋದು. ಇದು ಬುಕ್ಸ್ ಮೇಡಮ್. ಈ ಬುಕ್ಸ್ ಅಲ್ಲಿ ಸ್ವಲ್ಪ ಅಷ್ಟೇ ನಾನು ಹೇಳಿದೀನಿ, ಇದು ಫುಲ್ ಬಹಳ ಇದೆ ಮೇಡಮ್. ನೆಕ್ಸ್ಟ್ ಕ್ಲಾಸ್ ಭಾಗ 2 ಕಂಟಿನ್ಯೂ ಆಗುತ್ತಾ? ಥರ್ಡ್ 3ನೇ ಭಾಗ ಆಗುತ್ತೆ ಮೇಡಮ್, ಇದು 2ನೇ ಭಾಗ. ಓಕೆ ಓಕೆ. ಹಾ, ಇದು ಇನ್ನೂ ಬಹಳ ಇದೆ ಹೇಳೋದು. ಇಂಪಾರ್ಟೆಂಟ್ ಏನಿದೆಯೋ ಅದನ್ನ ಮಾತ್ರ ಆರ್ಸಿ ಹೇಳ್ತಾ ಇದ್ದೀನಿ ಮೇಡಮ್. ಓಕೆ ಮೇಡಮ್, ಒಳ್ಳೆ ಸ್ವಾಧ್ಯಾಯ ಕೊಡ್ತಾ ಇದ್ದೀರಾ ಮೇಡಮ್. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ ಕ್ಲಾಸ್. ನೀವು ಈಗ ವಿದ್ಯಾರ್ಥಿಗಳಿಗೆ ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನ ಅಷ್ಟೇ ನಾನು ಆರಿಸಿ ಹೇಳ್ತಾ ಹೋಗ್ತಾ ಇದ್ದೀನಿ ಮೇಡಮ್. ಓಕೆ ಮೇಡಮ್. ರತ್ನಾ ಮೇಡಮ್, ಮಾತಾಡಿ ಮೇಡಮ್. ನಮಸ್ತೆ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮಕ್ಕಳಿಗೆಲ್ಲ ನಾವು ಅಳವಡಿಸ್ಕೊಡ್ಬೇಕು ಅಂತ. ನಾವು ಚಿಕ್ಕವ್ರು ಇದ್ದಾಗೆಲ್ಲ ಭಜನೆಗೆ ಹೋಗ್ತಾ ಇದ್ವಿ, ಇಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವಾಗಿಂದೆಲ್ಲ ನಮಗೆ ತಿಳಿದ್ರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಅಳವಡಿಸ್ಕೊಟ್ರೆ ಮಕ್ಕಳಲ್ಲೂ ಇದು ಒಂದು ಅವ್ರಿಗೂ ಮುಂದಕ್ಕೆ ಜೀವನ ಹೇಗ್ ನಡೆಸ್ಬೇಕು ಅನ್ನೋದು ಒಂದು ಗೊತ್ತಾಗತ್ತೆ. ಆದ್ರೆ ನಾವು ಅವ್ರು ಕೇಳಲ್ಲ. ಅವ್ರು ಕೇಳದೆ ಇದ್ರೆ, ಯಾಕಂದ್ರೆ ನಾವೇ ಇವಾಗ ದೊಡ್ಡವ್ರಿಗೆ ಹೇಳಿದ್ರೇನೆ, ಇವಾಗ ಹೇಳಿದ್ರೆ ಇನ್ನು ವಯಸ್ಸಾದ್ಮೇಲೆ ನೋಡೋಣ, ಇವಾಗ್ಲೇ ಏನ್ರಿ ಮೇಡಮ್ ನೀವು ಅಂತ ಹೇಳ್ತಾರೆ. ಅದ್ರ ಮಕ್ಳೇ ಕೇಳೋದ್ ತುಂಬಾ ಕಷ್ಟ. ಕೂತ್ಕೊಳ್ಳಿ, ಇದ್ ಮಾಡಿ ಅಂತ ಹೇಳಿದ್ರೆ. ನನ್ನೊಂದು ಇದೇನಂದ್ರೆ, ಅವ್ರಿಗೆ ಅದನ್ನ ಯಾರು ಕೇಳಿದ್ರಂದ್ರೆ ಈ ತರ ಜ್ಞಾನ ಮಾಡಿದ್ರೆ ಈ ಡ್ರೆಸ್ ಕೊಡಿಸ್ತೀನಿ, ಆ ಡ್ರೆಸ್ ಕೊಡಿಸ್ತೀನಿ ಅಂತ ನಾನು ನನ್ನ ಮಕ್ಳಿಗೆ ನೈಸ್ ಮಾಡ್ತಾ ಇರ್ತೀನಿ. ನನ್ನೊಂದು, ಯಾಕಂದ್ರೆ ನನ್ನ ಮಕ್ಳು ದೊಡ್ಡವ್ರು ಇದಾರೆ, ಕಾಲೇಜ್ಗೆ ಹೋಗ್ತಾರೆ. ಅಮ್ಮ ಏನಾದ್ರು ಹೇಳಿದ್ರೆ ನೀನ್ ಹಿಂಗ್ ಹೇಳ್ತಿರ್ತೀಯ ಅಂತ ಹೇಳ್ತಾರೆ. ಮಾಡ್ ನೋಡಮ್ಮ, ನೀನ್ ಕಾಲೇಜ್ಗೆ ಫಸ್ಟ್ ಬರ್ತೀಯಾ, ಮತ್ತೆ ನಿನ್ಗೆ ಏನ್ ಓದ್ಬೇಕು ಅನ್ಸುತ್ತೆ ಅದ್ರಲ್ಲಿ ನಾನು ಇದ್ ಮಾಡ್ತೀನಿ, ಇದ್ ಮಾಡು ಅಂತ ಹೇಳ್ತೀನಿ. ಆಯ್ತು ಬಿಡಿ, ಹಾಗಾದ್ರೆ ಇದನ್ನ ಕೊಡಿಸ್ತೀರಾ ನೀವು ಅಂತ ಹೇಳ್ತಾರೆ. ಮಾಡು ಅಮ್ಮ, ಕೊಡಿಸ್ತೀನಿ ಅಂತ. ಅವಾಗ ಒಂದು ಅರ್ಧ ಗಂಟೆ ಕೂತ್ಕೋತಾರೆ ಮೇಡಮ್. ಮೇಡಮ್, ಮಕ್ಕಳನ್ನ ನಾವು ಜಾತ್ರೆಗಳಿಗೆ, ಭಜನೆಗಳಿಗೆ, ಇಂತ ಒಂದ್ ಜಾಗಕ್ಕೆ ಜಾಸ್ತಿ ಕರ್ಕೊಂಡ್ ಹೋಗ್ತಾ ಇರ್ಬೇಕು ಮೇಡಮ್. ಇವ್ರ ಆಧ್ಯಾತ್ಮಿಕವಾಗಿ ಬರ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಇಷ್ಟ ಆಗಂತ ಜಾಗಗಳಿಗೆ. ಈ ಭಜನೆಗಳಲ್ಲಿ ರಾಕ್ ಸಾಂಗ್ಗಳು ಕೇಳ್ತಾ ಇರ್ತಾರೆ, ಇದೇ ಇರುತ್ತೆ. ಆದ್ರೆ ಅವರು ಬೇರೆ ತರ ಹೇಳ್ತಾರೆ, ಅದು ಅಟ್ರಾಕ್ಷನ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ
ಆ ಮೈಂಡ್ ಅವಾಗ ಅವ್ರು ತಲೆ ಒಳಗ್ ಹೋಗ್ತಾ ಇರುತ್ತೆ, ಭಜನೆ ಕರ್ಕೊಂಡ್ ಹೋಗ್ಬೇಕು, ಆಮೇಲೆ ದೊಡ್ಡ ಹಬ್ಬಗಳಿಗೆ ಕರ್ಕೊಂಡ್ ಹೋಗ್ಬೇಕು. ಆದ್ರೆ ನಾವ್ ಈ ಇವಾಗ ತರ ಇವಾಗ ಭಜನೆಗಳು ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲಾ ಕಡೆ ಎಲ್ಲೂ ಇಲ್ಲ. ಅಂತದ್ರಲ್ಲಿ ಮಕ್ಳಂತೂ ಕೂರೋದೇ ಇಲ್ಲ ಇದ್ರಲ್ಲಿ. ಅವ್ರಿಗೆ ಮೊಬೈಲ್ ಕೊಟ್ರೆ ಎಷ್ಟೊತ್ ಬೇಕಾದ್ರೂ ಕೂರ್ತಾರೆ. ಹೇಳ್ದೆ ಹೋಗ್ರಿ ಆ ಕಡೆ ಹೋಗಿ ಸೈಡಲ್ಲಿ ಹೋಗಿ ಮೊಬೈಲ್ ಇಟ್ಕೊಂಡ್ ಕೂತ್ಕೋತಾರೆ ಬೇಕಾದ್ರೆ. ಇಲ್ಲ ಮೇಡಮ್, ನಾವು ಈಗ ಅನ್ಕೊಂತೀವಿ ನಮ್ಮ ಸುತ್ತಮುತ್ತ ಇಲ್ದೇನೆ ಇರ್ಬೋದು, ಹೌದು, ಬಟ್ ಎಲ್ಲೋ ಒಂದ್ ಹತ್ರ ಇರುತ್ತೆ. ಪೂರ್ತಿ ಯಾವ್ದು ನಶಿಸ್ ಹೋಗಿಲ್ಲ. ನಮ್ ಜನಪದ ಗೀತೆ ಆಗ್ಲಿ, ಭಜನೆ ಆಗ್ಲಿ, ಹಳ್ಳಿಗಳ ಯಾವ್ದು ಕಡೆ ಅಲ್ಲಲ್ಲಿ ಇರ್ಬೋದು ಮ್ಯಾಮ್. ಆದ್ರೆ ಈ ಕಡೆಗೆಲ್ಲ ಸಿಟಿ ಕಡೆ ಎಲ್ಲ ಇಲ್ಲ ಅಷ್ಟು. ಅವ್ರವ್ರ ಮನೆಯಿಂದ ಹೊರಗೆ ಬರಲ್ಲ. ಇವಾಗ ಕಾಲೇಜಿಂದ ಮಕ್ಕಳು ಸ್ಕೂಲಿಂದ ಹೊರಗ್ ಬಂದ್ರು ಮನೆಗ್ ಬಂದ್ರು ಅಂದ್ರೆ ಫೋನ್ ಇಟ್ಕೋತಾರೆ, ಇಲ್ಲಾಂದ್ರೆ ಏನೋ ಒಂದ್ ಇದ್ ಮಾಡ್ತಾ ಇರ್ತಾರೆ. ಆ ಟಿವಿನಲ್ಲಿ ಅದ್ನ ಇದ್ ಮಾಡ್ತಾರೆ. ಹೊತ್ತು ಇವಾಗ ಮ್ಯಾಕ್ಸಿಮಮ್ 80-90% ಫೋನ್ ಇದ್ರೆ ಸಾಕು ಮ್ಯಾಮ್. ಬೇರೆ ಫ್ರೆಂಡ್ಸ್ ಒಂದು ವರ್ಷಕ್ಕೆ ಒನ್ ಟೈಮ್ ಆದ್ರೂ ಇಂತ ಒಂದು ಸತ್ಸಂಗ ನಡೀತಾ ಇರ್ತಾವಲ್ಲ, ವರ್ಷಕ್ಕೆ ಒನ್ ಟೈಮ್, ಅದೆಷ್ಟರೇ ದೂರ ಆಗಿರ್ಲಿ, ಮಕ್ಕಳನ್ನ ಆ ಒಂದು ಜಾಗಕ್ಕೆ ಕರ್ಕೊಂಡ್ ಹೋಗಿ ಬರ್ಬೇಕು ಮೇಡಮ್. ಅವಾಗ ಅವ್ರಿಗೆ ನಮ್ ಸಂಸ್ಕೃತಿ ಇಷ್ಟು ಚೆನ್ನಾಗಿದ್ಯಾ, ಇಷ್ಟೊಂದು ಭವ್ಯವಾಗೈತಾ. ಈಗ ಕಾಲೇಜ್ ಮಕ್ಳನ್ನ ಕರ್ಕೊಂಡ್ ಹೋಗೋದ್ರಿಂದ ಅವ್ರು ಬೇಗ ಅರ್ಥ ಮಾಡ್ಕೊಂತಾರೆ. ಚಿಕ್ಕ ಮಕ್ಳು 5-6 ವರ್ಷದಾಗ ಮಾಡ್ಕೊಳಲ್ಲ, ಬಟ್ ಕಾಲೇಜ್ ಮಕ್ಳು ಅಂದ್ರೆ ಅರ್ಥ ಮಾಡ್ಕೊಂತವೆ. ವರ್ಷದಲ್ಲಿ ಒನ್ ಟೈಮ್ ಆದ್ರೂ ಈ ಪಿರಮಿಡ್ ವ್ಯಾಲಿ ಈ ತರ ಒಂದು ಮಾಡ್ತಾನೆ ಇರ್ತಾರೆ. ಮಹತಾರ್ ಫೌಂಡೇಶನ್ ಅಲ್ಲಿ ಅವೆಲ್ಲ ಮಾಡ್ತಾ ಇರ್ತಾರೆ. ಧ್ಯಾನ ಮಹಾಚಕ್ರ ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಅವಾಗ ಒನ್ ಟೈಮ್ ಕರ್ಕೊಂಡು ಹೋಗಿ ಮೇಡಮ್ ಮಕ್ಕಳನ್ನ, ಅವ್ರಿಗೆ ಅರ್ಥ ಆಗುತ್ತೆ. ನಾವ್ ಹೇಳಿದ ಅರ್ಥ ಆಗಲ್ಲ, ನೋಡಿದ್ರೆ ಬೇಗ ಅರ್ಥ ಆಗುತ್ತೆ. ಇಂಥ ಜಾಗಕ್ಕೆ ಕರ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ, ಸಾವಿರಾರು ಜನ ಕುತ್ಕೊಂಡ್ ಮಾಡಿದಾಗ ಇಷ್ಟು ಸಾವಿರಾರು ಜನ ಮಾಡ್ತಾ ಇದಾರಲ್ಲ, ಇದ್ರಲ್ಲಿ ಏನೋ ಒಂದ್ ಐತೆ. ಅವ್ರಿಗೆ ಅವಾಗ ಕಲಿಯೋ ಒಂದು ಮೈಂಡ್ ಇರುತ್ತೆ, ಕ್ಯೂರಿಯಾಸಿಟಿ ಮೈಂಡ್ ಇರುತ್ತೆ. ಆ ಕ್ಯೂರಿಯಾಸಿಟಿಗೋಸ್ಕರ ಕುತ್ಕೊಂತಾರೆ ಮೇಡಮ್. ಕಾಲೇಜ್ ಮಕ್ಳು ಅಂದ್ರೆ ಯಾವ್ದಾದ್ರು ಒಂದು ಕರ್ಕೊಂಡು ಹೋಗಿ ಮೇಡಮ್, ಇವೆಂಟಿಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ರತ್ನ ಮೇಡಮ್ಗೆ ನಂದೊಂದು ಕ್ವಶನ್ ಮೇಡಮ್. ನೀವು ಅದೇ ಮಕ್ಳಿಗೆ ಹೇಳಿದ್ರಿ, ನಾನು ಏನಾದ್ರೂ ಕೊಡಿಸ್ತೀನಿ, ಅರ್ಧ ಗಂಟೆ ಕೂತ್ಕೊಂಡು ಧ್ಯಾನ ಮಾಡು ಆತರ ಹೇಳ್ತೀನಿ, ಕೂತ್ಕೊಂಡ್ ಮಾಡ್ತಾರೆ ಅಂತ. ಆ ಮಾಡಿದ ಟೈಮಲ್ಲಿ ನಿಮ್ಗೆ ಏನಾದ್ರೂ ಅವರಲ್ಲಿ ಚೇಂಜಸ್ ಕಂಡಿದ್ಯಾ ಮೇಡಮ್? ಮ್ಯಾಮ್, ನಾನು ಹೇಳ್ದಂಗೆ ಕೇಳ್ತಾ ಇದಾರೆ. ಮತ್ತೆ ಏನಂದ್ರೆ ಅವ್ರ ಸೈಲೆಂಟ್ ಅವ್ರ ಇದ್ರಲ್ಲಿ ಇರೋದ್ರಾಗ್ಲಿ ಸ್ವಲ್ಪ ಕುತ್ಕೊಂಡ್ರೆ, ಇವಾಗ ಇವ್ರು ಮಾಡೋದೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮ್ಯಾಮ್ ನಾನು. ಅವ್ರು ಹೇಗೆ ಮುಂಚೆ ಇದ್ದಿದ್ದಕ್ಕೂ ಇವಾಗ್ಲೂ ತುಂಬಾ ಚೇಂಜಸ್ ಇದೆ. ಮತ್ತೆ ಹೇಳ್ತೀನಿ, ನೀನು ಜ್ಞಾನ ಮಾಡ್ತಿದ್ಯಾ ಅಂತಂದ್ರೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತೀನಿ. ನಾನು ಇವಾಗ ನಾನು ನೈಟ್ ಊಟ ಮಾಡಲ್ಲ, ನೀನ್ ಮೆಡಿಟೇಷನ್ ಮಾಡಿಲ್ಲ ಅಂತ ಹೇಳ್ತೀನಿ. ಅಮ್ಮ ಏನಾದ್ರು ಹೇಳಿದ್ರೆ ಈ ತರ ನೀನ್ ಬ್ಲಾಕ್ ಮೇಲ್ ಮಾಡ್ತೀಯಾ, ಆಯ್ತು ನೀನ್ ಊಟ ಮಾಡಿ ನಾನು ನೆಮ್ಮದಿಯಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಅವಾಗ ಒಂದೊಂದೇ ಈ ತರ ಮಾಡ್ಕೊಂಡು ಹೋಗೋದ್ರಿಂದ ಅವ್ರ ಅಪ್ಪಂಗೂ ಒಂಥರ ಖುಷಿ ಆಗತ್ತೆ. ಮಕ್ಳು ಹಂಗ್ ಮಾಡೋದ್ರಿಂದ, ಯಾಕಂದ್ರೆ ನಮ್ಮನೆಯವ್ರನ್ನ ನಾನು ತಗೊಂಬರಕ್ ಆಗ್ಲಿಲ್ಲ. ಒಂದಲ್ಲ ಒಂದಿನ ನಾನು ಯೂನಿವರ್ಸ್ ನನಗೆ ಈ ತರ ಮೆಸೇಜ್ ಕೊಡ್ತಾ ಇದೆ, ನೀವು ಮಾಡಿದ್ರೆ ನನಗೆ ಸ್ವಲ್ಪ ಒಂದ್ 10 ನಿಮಿಷ ಮಾಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿರ್ತೀನಿ ನಮ್ಮನೆಯವ್ರನ್ನ. ಸರಿ ತಲೆ ತಿನ್ಬಿಡ, ಯಾವಾಗಾದ್ರು ನೋಡ್ತೀನಿ ಅಂತ ಹೇಳ್ತಾರೆ. ಯಾವಾಗಾದ್ರು ನೋಡ್ತೀನಿ ಅಂತ ಒಂದ್ ಪದ ಬಂತಲ್ಲ, ಅದಕ್ಕೂ ಒಂದ್ ಖುಷಿ ಆಗತ್ತೆ. ಆಗದೇ ಇಲ್ಲ ಅನ್ನೋರು ಆಯ್ತು ನೋಡೋಣ ಅಂದಾಗ ಒಂದ್ ಖುಷಿ. ಏನೋ ಇನ್ನೊಂದ್ 6 ತಿಂಗಳಿಗೋ ವರ್ಷಕ್ಕೋ ಬರ್ತಾರೆ ಅನ್ನೋದು ಒಂದ್ ಖುಷಿ. ಇವಾಗ ಮೇಡಮ್ ಒಂದ್ ಕೇಳಿದ್ರು ಸೊಳ್ಳೆಗಳು ಜಿಳ್ಳೆಗಳು ಅಂತ. ಆ ಜಿಳ್ಳೆಗಳಿಗೂ ಸೊಳ್ಳೆಗಳು, ಪ್ಲೀಸ್ ನಮ್ಮ ಮನೇಲಿ ಇರ್ಬೇಡ್ರು, ಯಾಕ್ರೋ ಇರ್ತೀರಾ ಸಾಯೋದಿಕ್ಕೆ, ಹೊರಗಡೆ ಹೋಗ್ರು ಪ್ಲೀಸ್ ಕಂಡ್ರು, ನಿಮ್ಗೆ ನೋಡಿಬೇಕಂದ್ರೆ ನಮ್ಗೆ ಇದು ಅನ್ಸುತ್ತೆ. ನಾನು ಈ ತರ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಸೊಳ್ಳೆ ಬರ್ತಿದೆ ಅಂದ್ರೆ ನನ್ನ ಹತ್ರಕ್ಕೆ, ಬೇಡ ಕಣೋ ಈ ಸತ್ತೋಗ್ತೀಯಾ, ಬೇಡ ನೀನ್ ಸಾಯೋದು ಬೇಡ, ನಾನು ಹೊಡೆಯೋದು ಬೇಡ, ಹೊರಗಡೆ ಅಂತೀನಿ. ಆಗ ಸ್ವಲ್ಪ ನಮ್ಗ್ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ ಅಷ್ಟೇ, ಅದು ಗೊತ್ತಿಲ್ಲ. ಯಾಕಂದ್ರೆ ನಮ್ ಪ್ರಯತ್ನ ನಾವ್ ಮಾಡೋಣ ಅನ್ನೋದು ಒಂದು ನನ್ನ ಒಂದು ಅನಿಸಿಕೆ. ಮೇಡಮ್, ಯದ್ಭಾವ ಸದ್ಭಾವ, ನಾವ್ ಹೆಂಗ ಅನ್ಕಂತೀವೋ ಹಂಗೆ ನಮ್ ಜೀವನ ಇರುತ್ತೆ. ನಾವ್ ಹೆಂಗ್ ಹೇಳ್ತೀವೋ ಹಂಗ ಆಗ್ತಾ ಇರುತ್ತೆ ಮೇಡಮ್. ಹೌದು, ಮನ್ಸಿಗೆ ಅನಿಸ್ತಾ ಇರ್ತದ, ಬರಲ್ಲ ಮೇಡಮ್ ಹತ್ರಕ್ ಅವಾಗ ಅಷ್ಟೇ. ಈಗ ರತ್ನ ಮೇಡಮ್ ಅನುಭವದಿಂದ ನಮ್ ಶಶಿಕಲಾ ಮೇಡಮ್ಗೆ ಮತ್ತೆ ಲಕ್ಷ್ಮೀದೇವಿ ಮೇಡಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ. ಶಶಿಕಲಾ ಮೇಡಮ್ ಜಿರ್ಲೆ ಬಂದ್ರೆ ಏನ್ ಮಾಡೋದು ಅಂದ್ರು, ಲಕ್ಷ್ಮೀದೇವಿ ಮೇಡಮ್ ತೆಗಣೆ ಬಂದ್ರೆ ಹೆಂಗೆ, ಸೊಳ್ಳೆ ಬಂದ್ರೆ ಹೆಂಗೆ ಅಂತ ಕೇಳಿದ್ರು. ನೋಡಿ ಇವಾಗ ರತ್ನ ಮೇಡಮ್ ಈ ತರ ನಾನು ಯೂನಿವರ್ಸ್ಗೆ ನಾವು ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ನಾವ್ ಏನ್ ಅನ್ಕೊಂಡ್ರೆ ತಕ್ಷಣ ಇವಾಗ ಕಾಣುತ್ತೆ ನಮ್ಗೆ. ಜಿರಳೆ ನೋಡ್ಬೇಕು ಅನ್ಕೊಂತೀವಿ, ಸೆಕೆಂಡ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ನಾನೇ ಕರ್ದಿದೀನಿ ಅದನ್ನ. ಅದೇ ಯಾಕೆಂದ್ರೆ ಈಗ ರತ್ನ ಮೇಡಮ್ ಪ್ರಾಕ್ಟಿಕಲ್ ಆಗಿ ಮಾಡಿರೋದ್ರಿಂದ ಇವರಿಗೆ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಮೇಡಮ್ ನಾನು. ಮೆಡಿಟೇಷನ್ ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ಜಿರಳೆ ಏನಾದ್ರು ಬಂದ್ಬಿಟ್ರೆ ಅನ್ಕೊಂಡೆ ಮ್ಯಾಮ್. ಜಸ್ಟ್ ಅಲ್ಲಿ ಕೂತಿದ್ದೀನಿ, ಎಲ್ಲೋ ಮೇಲ್ ಬಂತು. ಅವಾಗ ಮೆರಾಕಿಲ್. ಅವಾಗ ನಾವ್ ಏನ್ ಅನ್ಕೊಂಡ್ರೆ ಇವಾಗ ಇರೋ ಧ್ಯಾನದಲ್ಲಿ, ಬಟ್ ಏನು ನಾವ್ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು. ನೆಗೆಟಿವ್ ಅನ್ನೋದು ನಾವು ಅದನ್ನ ತಗೊಂಡಾಗ ಅದೆಲ್ಲ ಬಂದೇ ಬರುತ್ತೆ ಅನ್ನೋದು ಕನ್ಫರ್ಮ್ ಇದೆ ಮ್ಯಾಮ್ ಈಗ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ರ ಮೇಡಮ್. ಯಾವತ್ತೋ ಒಂದೊಂದ್ ದಿವಸ ಕ್ಲಾಸ್ಗೆ ಜಾಯ್ನ್ ಆಗ್ತೀನಿ, ಯಾಕೆಂದ್ರೆ ಪಾರ್ಲರ್ ಇರೋದ್ರಿಂದ ಅನ್ಕೊಂಡಿದೀನಿ. ನಿಮ್ದು ಪಾರ್ಲರ್ ಅಲ್ವಾ ಮೇಡಮ್?
ಹೌದು ಪಾರ್ಲರ್ ಇರೋದ್ರಿಂದ ಫ್ರೀ ಆದಾಗ ಜಾಯ್ನ್ ಆಗ್ತೀನಿ ಮ್ಯಾಮ್, ಇಲ್ಲ ಅಂದ್ರೆ ಬಿಸಿ ಇರ್ತೀನಿ ಅಂತ ಹೇಳ್ಕೊಂಡಿದ್ರಿ ಒಂದ್ ಕ್ಲಾಸ್ ಅಲ್ಲಿ ನೀವು. ಇದ್ದಾಗ ಆಗಲ್ಲ ಅಟೆಂಡ್ ಆಗೋದಿಕ್ಕೆ, ವಿಡಿಯೋ ಆನ್ ಮಾಡಕ್ಕೂ ಆಗಲ್ಲ. ಕಿವಿಲಿ ಹಾಕೊಂಡಿದ್ರು ಕಸ್ಟಮರ್ಸ್ ಅವ್ರು ಏನೋ ಮಾಡ್ತಾ ಇರ್ತಾರೆ, ಬಿಡಿ ಮಾಡೋದೇಕೆ ಅಂತಾರೆ. ಹಾಗಾಗಿ ಅವ್ರು ಏನೋ ಕೇಳ್ಕೊಂಡ್ ಆಮೇಲೆ ನಮ್ಗೆ ಏನೋ ಮಾಡ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ ಕಸ್ಟಮರ್ಸ್ ಅಲ್ಲಿ. ಆದ್ರೂ ಮಿಸ್ ಮಾಡಲ್ಲ, ವಿಡಿಯೋಸ್ ಕೇಳ್ತಾ ಇರ್ತೀನಿ ಇದ್ರಲ್ಲಿ. ಓಕೆ ಮೇಡಮ್, ನಿಮ್ ಅನುಭವ ತುಂಬಾ ಚೆನ್ನಾಗಿ ತಿಳಿಸ್ಕೊಂಡಿದ್ದೀರಾ ರತ್ನ ಮೇಡಮ್, ಧನ್ಯವಾದಗಳು ಮೇಡಮ್ ನಿಮ್ಗೆ. ಮಾಸ್ಟರ್ಸ್ ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ, ಇನ್ಯಾರ್ದು ಕ್ವಶನ್ಸ್ ಇಲ್ಲ ಅಂತ ಅನ್ಕೊಂಡಿದೀನಿ ಮಾಸ್ಟರ್ಸ್. ಓಕೆ ಮ್ಯಾಮ್, ಮಮತಾ ಮ್ಯಾಮ್ ಇನ್ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋ ಸಬ್ಜೆಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಮೇಡಮ್. ಈ ನಿಮ್ಮ ಸ್ವಾಧ್ಯಾಯದಿಂದ ತುಂಬಾ ಪ್ರಯೋಜನ ಪಡ್ಕೋಬಹುದು. ಹೆಚ್ಚು ಹೆಚ್ಚು ಧ್ಯಾನ ಮಾಡೋದ್ರಿಂದ ನಾವು ಹೆಚ್ಚು ಹೆಚ್ಚು ಪ್ರಾಣಶಕ್ತಿ ಮತ್ತೆ ಧ್ಯಾನ ಶಕ್ತಿಯನ್ನ ಪಡ್ಕೋಬಹುದು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಮಾಡಿದ್ದೀರಾ ಮೇಡಮ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನನ್ನ ಪರವಾಗಿ ಹಾಗೂ ನಮ್ಮೆಲ್ಲರ ವೇದಿಕೆಯ ಪರವಾಗಿ ಹಾಗೂ ನಮ್ಮ ಮಾಸ್ಟರ್ಸ್ ಗಳೆಲ್ಲರ ಪರವಾಗಿ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು. ಮಹತ್ತರ ಫೌಂಡೇಶನ್ಗೂ ಧನ್ಯವಾದಗಳು. ಇಷ್ಟೆಲ್ಲ ಒಂದು ವೇದಿಕೆ ಮಾಡ್ಕೊಂಡು ಕೊಟ್ಟಿರೋದ್ರಿಂದ ನಾವು ನಮ್ಮಿಂದ ಏನು ಒಬ್ಬ ವಿದ್ಯಾರ್ಥಿ ಜೀವನ ಚೇಂಜ್ ಆದ್ರೂ ಮೇಡಮ್ ಅದು ಕೋಟಿ ಗಟ್ಲೆ ಇದ್ದಂಗೆ ಮೇಡಮ್. ಎಸ್ ಮ್ಯಾಮ್. ಕೋಟಿ ದುಡ್ಡು ತಗೊಂಬಂದ್ರೆ ಅಷ್ಟು ಖುಷಿ ಸಿಗಲ್ಲ. ನಮ್ಮಿಂದ ಒಬ್ಬ ವಿದ್ಯಾರ್ಥಿಗಾದ್ರೂ ಈ ಒಂದ್ ಜೀವನ ಬದಲಾಗ್ಲಿ ಅನ್ನೋದೇ ಮೇಡಮ್. ಇಂತ ಒಂದು ಒಬ್ಬ ವಿದ್ಯಾರ್ಥಿನೇ ಮುಂದೆ ಏನಾದ್ರೂ ಆಗ್ಬೋದಲ್ಲ ಮೇಡಮ್. ಒಬ್ಬ ವಿಶ್ವೇಶ್ವರಯ್ಯ ಆಗ್ಬೋದು, ಇಲ್ಲ ಗಾಂಧಿ ಆಗ್ಬೋದು, ಇಲ್ಲ ಮೋದಿ ಆಗ್ಬೋದು. ಆ ಒಬ್ಬ ವಿದ್ಯಾರ್ಥಿನೇ ಏನಾದ್ರೂ ಆಗ್ಬೋದು. ಏನೋ ಶಶಿಕಲಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಒಂದ್ ನಿಮಿಷ ಅನ್ಮ್ಯೂಟ್ ಕೊಟ್ಬಿಡ್ತೀನಿ. ಮಾತಾಡಿ ಶಶಿಕಲಾ ಮ್ಯಾಮ್, ಅನ್ಮ್ಯೂಟ್ ಕೊಟ್ಟಿದ್ದೀನಿ. ನಮಸ್ತೆ ಮೇಡಮ್. ನೀವು ಹೇಳ್ಬೇಕಾದ್ರೆ ವಿಶ್ವೇಶ್ವರಯ್ಯ ಅವ್ರು ಇವ್ರು ಆಗ್ಬೋದು ಅಂತ ಹೇಳಿದ್ರಲ್ಲ, ಈಗೊಬ್ಬ ಲೈವ್ ಎಕ್ಸಾಂಪಲ್ ಇದ್ದಾರೆ, ಅಭಿಜ್ಞಾ ಆನಂದ್ ಅಂತ, ಇಂಟರ್ನ್ಯಾಷನಲ್ ಆಸ್ಟ್ರಾಲಜಿಸ್ಟ್. ಅವ್ರು ಏನ್ ಗೊತ್ತಾ, ಅವ್ರು ಚಿಕ್ಕದ್ರಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಒಬ್ರು ಕೇಳ್ತಾರೆ, ಎಷ್ಟೊತ್ತಿಗೆ ಹೇಳ್ತೀಯಪ್ಪ ನಿನ್ ದಿನಚರಿ ಏನು ಅಂತ. ನಾನ್ 3 ಗಂಟೆಗೆ ಹೇಳ್ತೀನಿ. ಅಯ್ಯೋ 3 ಗಂಟೆಗೆ ನೀನೇನಪ್ಪ ಮಾಡ್ತೀಯ ಅಂತ. ಅವರು ಮೋಸ್ಟ್ಲಿ 7-8 ಇಯರ್ಸ್ ಇರ್ಬೇಕಾದ್ರೆ ಏನ್ ಮಾಡ್ತೀಯ ಅಂತಂದ್ರೆ ಧ್ಯಾನ ಮಾಡ್ತೀನಿ ಅಂದ್ರು. ಅಯ್ಯೋ ಅಪ್ಪ, ಇಂಟರ್ವ್ಯೂವರ್ ಕೇಳಿದ್ರು, ಅಲ್ಲಪ್ಪ ನಿನಗ್ ಧ್ಯಾನ ಮಾಡಕ್ ತುಂಬಾ ಮುಂದೆ ಇದೆಪ್ಪ ಟೈಮು, ನೀ ಈಗೆದ್ದು ಎಂತ ಧ್ಯಾನ ಮಾಡ್ತೀಯೋ, ನೀನ್ ಚೆನ್ನಾಗ್ ನಿದ್ದೆ ಮಾಡೋ ವಯಸ್ಸು ಕಣೋ ಅಂತ ಹೇಳಿದ್ರು. ಈಗ ಅವರು ಇಂಟರ್ನ್ಯಾಷನಲ್ ಅಸ್ಟ್ರಾಲಜಿಸ್ಟ್. ಸೊ ಯಾರು ಚಿಕ್ಕಂದಿನಿಂದಲೂ ಆಧ್ಯಾತ್ಮಕ್ಕೆ ಸೇರ್ತಾರೆ, ಅವ್ರಿಗೆ ಖಂಡಿತವಾಗ್ಲೂ ಒಂದು ಡಿವೈನ್ ಲೈಫ್ ಇರುತ್ತೆ. ಅವ್ರನ್ನ ಎಲ್ಲ ಕಡೆ ಕರೀತಾರೆ. ಈಸ್ ಫ್ರಮ್ ಬೆಂಗಳೂರು. ಅವ್ರನ್ನ ಎಲ್ಲಾ ಕಡೆ ಕರೀತಾ ಇರ್ತಾರೆ. ಈ ಅರ್ಥಕ್ವೇಕ್ ಆಯ್ತಲ್ಲ, ಲಾಸ್ಟ್ ಅರ್ಥಕ್ವೇಕ್, ಅವ್ರು ಮೊದ್ಲೇ ಪ್ರೆಡಿಕ್ಟ್ ಮಾಡಿದ್ರು. ತುಂಬಾ ಜನ ಓದಿರ್ಬೋದು ಅವ್ರ ಬಗ್ಗೆ, ಇದ್ರಲ್ಲೆಲ್ಲ ಪೇಪರ್ಲೆಲ್ಲ ಬಂದಿರುತ್ತೆ. ಅವರು ಒಬ್ಬ ಧ್ಯಾನಿ ಅಂತ ಹೇಳಕ್ಕೆ ನಂಗೆ ಅನ್ನಿಸ್ತು ಇವಾಗ ಹೇಳ್ಬೇಕು ಅಂತ, ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿದೆ ಮೇಡಮ್. ಥ್ಯಾಂಕ್ ಯು. ಇಲ್ಲೇ ಇದೆ ನೋಡಿ ಮೇಡಮ್, ಇವತ್ತಿನ ಸಬ್ಜೆಕ್ಟ್ ಗೆ ನೀವೇ ಉದಾಹರಣೆ ಕೊಟ್ಟಿದ್ದೀರಾ. ಧ್ಯಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ. ಈಗ ನೀವೇ ಇಲ್ಲೇ ಉಪಯೋಗ ಏನು ಅಂತ ನೀವೇ ಉದಾಹರಣೆ ಕೊಟ್ಟಿದ್ದೀರಾ ಮೇಡಮ್. ಇದನ್ನ ವಿದ್ಯಾರ್ಥಿಗಳು ಓದಕ್ಕೆ ಒಂದು ಕಾನ್ಸಂಟ್ರೇಷನ್ ಬರುತ್ತೆ ಮಕ್ಕಳಿಗೆ. ಈ ಒಂದು ಸಣ್ಣದಾಗಿ ಹೇಳೋದಾದ್ರೆ, ಇದಕ್ಕೆ ಸಂಗೀತಕ್ಕೆ ಹಾಕಿದ್ರೆ, ಮಕ್ಕಳನ್ನ ಸಂಗೀತಕ್ಕೆ ಹಾಕಿದ್ರೆ ಕಾನ್ಸಂಟ್ರೇಷನ್ ಬರುತ್ತೆ, ಹಾಕಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಹಂಗೆ ಒಂದೊಂದಕ್ಕೆ ಹಾಕಿದ್ರೆ ಒಂದೊಂದು ಬರುತ್ತೆ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಹಾಕಿದ್ರೆ ಇವೆಲ್ಲವೂ ಬರುತ್ತೆ ಅಂತ ಹೇಳ್ತೇನೆ. ಬಟ್ ಧ್ಯಾನ ಮಾಡ್ಸೋದು ಕಷ್ಟ ಇದೆ. ಅವ್ರ ಮನಸ್ಸಿಗೆ ಬಂದು ಮಾಡ್ಬೇಕಲ್ಲ. ಇವನ್ನೆಲ್ಲ ಮಾಡಿಸ್ಬೋದು, ಸಂಗೀತ ಮಾಡಿಸೋದು, ಸಂಗೀತ ಕಲ್ಸೋದು, ಇದನ್ನ ಮಾಡಿಸ್ಬೋದು. ಧ್ಯಾನನ ಮಾಡಿಸೋದು ಕಷ್ಟ ಇದೆ. ಅದ್ ಮಾಡಿಸಿದ್ರಂತೂ ಅದ್ಭುತನೇ ಆಗತ್ತೆ ಅಂತ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು. ಅವ್ರಿಗೆ ಇಂಟ್ರೆಸ್ಟ್ ಬಂದು ಮಾಡಿದ್ರೆ ಅದು 100% ಯೂಸ್ ಆಗುತ್ತೆ ಮೇಡಮ್. ಅವ್ರಿಗೆ ಬಲವಂತವಾಗಿ ಮಾಡಿದಾಗ ಅದೇ ರತ್ನ ಮೇಡಮ್ ತರ ಬ್ಲಾಕ್ ಮೇಲ್ ಮಾಡಿ ಕೂರ್ಸ್ಬೇಕಾಗತ್ತೆ. ಕಷ್ಟ ಇದೆ ಅಂದ್ರೆ ಒಂದಷ್ಟು ದಿನ ನಡೆಯುತ್ತೆ ಅದು, ಆಮೇಲೆ ಕಷ್ಟ ಆಗುತ್ತೆ ಅದು. ಅವ್ರಿಗೆ ಇಷ್ಟ ಬರ್ಬೇಕು. ಮೊದ್ಲೊಂದ್ ಸ್ವಲ್ಪ ದಿನ ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೆ ಯೂಸ್ ಟು ಆದ್ರೆ ಆಗ್ಬಹುದು, ಆಗಲ್ಲ ಅಂತ ಇಲ್ಲ. ಪ್ರಯತ್ನ ಮಾಡಿದ್ರೆ ಏನು ಅಸಾಧ್ಯ ಇಲ್ಲ, ಆಗಬಹುದು. ಆದ್ರೆ ಮಾತ್ರ ಅದ್ಭುತಗಳೇ ಆಗ್ತಾರೆ. ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಒಂದು ಅದ್ಭುತವಾದಂತದ್ದು ಆಗ್ಬೇಕು ಅವ್ರು ಧ್ಯಾನ ಮಾಡಿದಾಗ. ಅವಾಗ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಧ್ಯಾನ ಮಾಡೋದ್ರಿಂದ ಏನು ಉಪಯೋಗ ಇದೆ ಅಂತ ಗೊತ್ತಾಗುತ್ತೆ. ನಾವ್ ಈ ವಯಸ್ಸಿಗೆ ಬಂದಾಗ್ಲೇ ಇದ್ ಮಾಡ್ರಿ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಅವರು ಹಂಗೇನೆ ಅವ್ರಿಗೊಂದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಆದ್ಮೇಲೆ ಮಾತ್ರ ಸಾಧ್ಯ. ಅದೇ ಪ್ರಯತ್ನ ಅಂತೂ ಮಾಡ್ಬೇಕು ಎಲ್ಲರೂ ಅಂತ ನನ್ನ ಅನಿಸಿಕೆ. ಸ್ಟಾರ್ಟಿಂಗ್ ಎಲ್ಲಾನ ಯಾವ್ದೇ ಆಗ್ಲಿ ಸ್ಟಾರ್ಟಿಂಗ್ ಎಲ್ಲಾ ಕಷ್ಟನೇ. ನಡಿಯಕ್ ಹೋಗ್ತಾ ಇದೀವಿ ಅಂದ್ರೂ ಅದು ಮಗು ಬೀಳೋದು ಹೇಳೋದು ಸಹಜ.
ಆದ್ರೆ ಅದೇ. ಪೂರ್ತಿ ನಡೆಯಬೇಕಾದ್ರೆ ಅದು ಓಡುತ್ತಲ್ಲ, ಅದು ಬಹಳ ಖುಷಿ. ಅದೇ ರೀತಿ ಮಕ್ಳು ಹಠ ಮಾಡ್ತವೆ, ಮಾಡಲ್ಲ ಅಂತವೆ. ನಾವು ಹೌದು. ಅವ್ರದ್ದು ದಾರಿಲಾದ್ರೂ ಹೋಗ್ಬೇಕು, ಇಲ್ಲ ಬೇರೆ ದಾರಿನಾರು ಹೋಗ್ಬೇಕು. ಲಾಸ್ಟಿಗೆ ಆಸೆ ತೋರ್ಸ್ಬೇಕು, ಇಲ್ಲ ಏನೋ ಒಂದ್ ಮಾಡಿ ಅವ್ರನ್ನ ಆ ವೇಲ್ ಕರ್ಕೊಂಡ್ ಬರ್ಬೇಕು. ಅದೇ. ಆ ವೇಲ್ ಕರ್ಕೊಂಬಂದು ನಾವು ವಿಶ್ವಶಕ್ತಿ ಬಿಟ್ಟು ನೀನ್ ನೋಡ್ಕೆ ಬ್ರಹ್ಮಾಂಡ ಅಂತ ಅದ್ ಕೇಳಿ ನಾವು ಅದಕ್ಕೆ ನಾವು ಶರಣರ್ ಆಗ್ಬೇಕು, ನಮ್ ಮಕ್ಳನ್ನು ಶರಣರ್ ಮಾಡಿ ಬಿಟ್ಬಿಡ್ಬೇಕು. ಹೌದು ಅವ್ರ ಹೌದು ಆಮೇಲೆ ತಾನಾಗೆ ತಾನೇ ಇದೆಲ್ಲ ಅಭ್ಯಾಸ ಆಗುತ್ತೆ ಮೇಡಮ್. ಹೌದು ಮಕ್ಕಳನ್ನ first ಹೌದೌದು ಶರಣ್ ನಾವು ಇದು ನನ್ನ ಮಗು ಅಲ್ಲ, ಇದು ನಿನ್ ಮಗು, ನೀನ್ ಹೆಂಗಾದ್ರೂ ಬೆಳೆಸ್ಕೊ ಅದನ್ನ ಅಂತ ಅದನ್ನ ಶರಣರು ಮಾಡ್ಬಿಡ್ಬೇಕು ಬ್ರಹ್ಮಾಂಡಕ್ಕೆ. ಅದು ಕಲ್ಸುತ್ತೆ ಮೇಡಮ್, ಯೂನಿವರ್ಸ್ ಕಲ್ಸುತ್ತೆ ಅವ್ರಿಗೆ. ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು, ಅದೇ. ಆಮೇಲೆ ಅದು ಈಸಿ ಆಗುತ್ತೆ ಮೇಡಮ್. ಅದೇ ಪ್ರಯತ್ನ ಬಿಡಬಾರ್ದು ಅಷ್ಟೇ. ಪ್ರಯತ್ನ ಇಂಪಾರ್ಟೆಂಟ್ ಅಲ್ಲಿ. ಹೌದು ಮೇಡಮ್. ಥ್ಯಾಂಕ್ ಯು ಯಾವ್ದಕ್ಕೂ ಅಷ್ಟೇ ಪ್ರಯತ್ನ ಇಲ್ಲ ಅಂದ್ರೆ, ಈಗ ಒಂದು ಲಕ್ ಐತೆ ಅಂದ್ರೂ ಅದಕ್ಕೆ ನಮ್ ಪ್ರಯತ್ನ 50-50 ಇದ್ರೇನೆ ಎಲ್ಲ ಯೂಸ್ ಆಗೋದು. ಲಕ್ ಐತೆ ಅಂತ ಸುಮ್ನೆ ಕುತ್ಕೊಂಡ್ರೆ ಯಾವ್ದು ಬರಲ್ಲ ಮೇಡಮ್. ಅದ್ರ ಜೊತೆಗೆ ನಮ್ ಪ್ರಯತ್ನ ಇದ್ರೇನೆ ಎರಡೂನು ಸೇರಿ ಹೌದು ಒಂದು ಕಾರ್ಯ ಅಂತ ಆಗೋದು. ಹೌದು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಹೇಗ್ ಹೇಳಿದ್ರಿ ಅಂತ ಹೇಳಿದ್ದೀರಾ. ತುಂಬಾ ಚೆನ್ನಾಗಿ ಒಂದು ಎಳೆಯಾಗಿ ಬಿಡಿಸಿ ಹೇಳಿದ್ದೀರಾ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ಇಂಥದ್ದು ಸ್ವಾಧ್ಯಾಯಗಳು ಬರ್ತಾ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಈ ತರ ಒಂದು ಅವಕಾಶ ಕೊಟ್ಟಿದ್ದು ಮಹತ್ತರ ಫೌಂಡೇಶನ್. ನನ್ನ ಹತ್ರ ಹೇಳ್ತಾ ಇರೋದು ಒಂದು ಉನ್ನತ ಲೋಕದ ಆತ್ಮಗಳು ಮಾಸ್ಟರ್ಸ್. ಅವ್ರು ಅವ್ರು ಹೇಳ್ತಾರೋ ನಾವ್ ಆ ರೀತಿ ನಾವೊಂದು ಮೀಡಿಯೇಟರ್ ಅಷ್ಟೇ. ಅವ್ರು ನಮ್ಗೆ ಏನು ಜ್ಞಾನ ಕೊಡ್ತಾರೋ ನಾವ್ ಅದನ್ನ ಹಂಚುತ್ತೀವಿ. ನನ್ನಿಂದ ಏನಿಲ್ಲ ಮಾಸ್ಟರ್ಸ್, ಎಲ್ಲ ನಮ್ಮ ಉನ್ನತ ಲೋಕದ ಆತ್ಮಗಳು, ಬಂಧುಗಳದು ಮಾಸ್ಟರ್ಸ್ ಇದೆಲ್ಲ. ಥ್ಯಾಂಕ್ ಯು ಶಶಿಕಲಾ ಮ್ಯಾಮ್. ನಮ್ ಲಕ್ಷ್ಮೀದೇವಿ ಮ್ಯಾಮ್ ಏನೋ ಹೇಳಕ್ ಬಂದಿದ್ದಾರೆ, ಹೇಳ್ಬಿಡಿ ಮ್ಯಾಮ್. ಅಂದ್ರೆ ಈಗ ಗರ್ಭ ಸಂಸ್ಕಾರ ಮಾಡ್ರು ಕೂಡ ಅದೇ ತರ ಮಕ್ಕಳು ಚೆನ್ನಾಗಿ ಧ್ಯಾನ ಮಾಡ್ತಾರಲ್ಲ. ಗರ್ಭ ಸಂಸ್ಕಾರದಲ್ಲಿ ಧ್ಯಾನ ಶುರು ಮಾಡ್ಬಿಟ್ರೆ ನಾವು ಹುಟ್ಟ ಮಕ್ಕಳು ಕೂಡ ಧ್ಯಾನ ಅಂತ ಹುಡ್ತಾರೆ ಮೇಡಮ್. ಅದಕ್ಕೆ ಹೇಳಿದೆ ಏನಿಲ್ಲ. ಅಂದ್ರೆ ರಾತ್ರಿ ಕ್ಲಾಸ್ ಕೇಳಿದ್ರಿ ಅಂತ ಆಯ್ತು. ಹೌದು ಮೇಡಮ್. ಹೌದು ಮೇಡಮ್. ಹೌದು ಮೇಡಮ್. ಹೌದು. ನಮಸ್ತೆ ಮೇಡಮ್. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಮತಾ ಮೇಡಮ್. ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಾಸ್ಟರ್, ಇಲ್ಲಿಯ ತನಕ ಧ್ಯಾನ ವಿದ್ಯಾರ್ಥಿಗಳ ವಿಕಾಸಕ್ಕೆ ಧ್ಯಾನ ವಿದ್ಯೆ ಅನ್ನೋ ಸ್ವಾಧ್ಯಾಯವನ್ನ ಮಮತಾ ಮೇಡಮ್ ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಈ ವೇದಿಕೆಯನ್ನು ಸಜ್ಜು ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಧ್ಯಾನಕ್ಕೆ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿ ನಮ್ಗೆ ಒಳ್ಳೆಯ ಧ್ಯಾನದ ಅನುಭವವನ್ನ ಮಾಡಿಸಿದ್ದಾರೆ ಮಾಸ್ಟರ್. ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ಇಲ್ಲಿಯ ತನಕ ನೀವು ಸಹ ಧ್ಯಾನ ಮತ್ತು ಜ್ಞಾನವನ್ನ ಪಡ್ಕೊಂಡಿದ್ದೀರಾ ಮಾಸ್ಟರ್ಸ್. ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.